ಎಲ್ಲಿಂದ ಸ್ಟಾರ್ಟ್ ಮಾಡೋದು ಗೊತ್ತಿಲ್ಲ. ಅನಿಲ್ ಅವರು ಅವರ ರಿಲೇಷನ್ ಹೇಗೆ ಅಂತಂದರೆ, ಅವರ ಫಸ್ಟು ನಾವು ಮೀಟ್ ಮಾಡಿದ 2 ಸಿನಿಮಾ ನಾವು ಮಾಡೋಕ್ಕಾಗಿರಲಿಲ್ಲ. ಅದಾದಮೇಲೆ ಸ್ಟಿಲ್ ಕಂಟಿನ್ಯೂ ಜೊತೆ ಕೆಲಸ ಮಾಡ್ಕೊಂತ ಬರ್ತಾ ಇದ್ದೀವಿ. ಬಟ್ ಒಳ್ಳೆ ಗುಡ್ ಫ್ರೆಂಡ್ ಅಂತ ಹೇಳಿ ಇಷ್ಟಪಡ್ತೀನಿ ಬ್ರದರ್. ಆಮೇಲೆ ನನ್ನ ಹೀರೋ ಏನಂತ ಹೇಳಿ ಮೊದಲನೇ ಸಿನಿಮಾ ಕರೆದಿಲ್ಲ. ಹೌದು, ಇದ್ರಲ್ಲಿ ಕರೆದಿಲ್ಲ. ಬನಾರಸ್ ಒಂದು ಆ್ಯಕ್ಷನ್ ಇತ್ತು, ಅದು ಮಾಡೋಕ್ಕಾಗಿಲ್ಲ. ಆಮೇಲೆ ಇವರು ವಿಜಯ್ ಬಂದು ಮಾಡಿದ್ರು. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರನ್ನ ಮೀಟ್ ಮಾಡಿದ್ದು ನಾನು ಇಲ್ಲಿ ಅಂತಂದರೆ, ನಮ್ದೊಂದು ಸ್ಕ್ರಿಪ್ಟ್ ಹೇಳಕ್ಕೆ ಹೋಗಿದ್ವಿ ನಾವು. ಬಟ್ ಆ ಸ್ಕ್ರಿಪ್ಟ್ ಹೇಳಕ್ಕೆ ಹೋದಾಗ ಅವರು ಒಂದಷ್ಟು ಒಂದೇನೋ ಚೇಂಜಸ್ ಹೇಳಿದ್ರು, ಅದನ್ನ ರೆಡಿ ಮಾಡ್ಕೊಂಡು ಬರ್ಬೇಕಾಯ್ತು. ಅಷ್ಟರಲ್ಲಿ ಈ ಸಿನಿಮಾ ಸ್ಟಾರ್ಟ್ ಆಯಿತು. ಬಟ್ ಈ ಸಿನಿಮಾದಲ್ಲಿ ಸಿನಿಮಾ ಪೂರ್ತಿ ಒಂದು ಸಿಂಗಲ್ ಕಾರ್ಡ್ ಆ್ಯಕ್ಷನ್ ಮಾಡೋದು ತುಂಬ ಚೆನ್ನಾಗಿ ಮಾಡಿದೆ ಸರ್. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ದುಡ್ಡು ಎಲ್ಲತ್ರೂ ಇರ್ಬೋದು, ಬಟ್ ಆ ಇಂಟ್ರೆಸ್ಟ್ ಅನ್ನೋದು ಒಂದು ಇದೆಯಲ್ಲ, ಅದು ಯಾರು ಕೊಡೋಕ್ಕಲ್ಲ, ಅದು ಒಳಗಡೆಯಿಂದನೇ ಬರಬೇಕು. ಅದು ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಾವು ನೋಡಿದಂಥ ಒಬ್ಬರಲ್ಲಿ, ನೀವು ನೋಡಿದಂಥ ತುಂಬ ಜನಗಳಲ್ಲಿ ನೀವು ಒಬ್ಬರು. ಬಟ್ ಕೆಲಸಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ನೀವು ಹಾಕೋಂಥ ಒಂದು ಎಫರ್ಟ್ ಇರ್ಬೋದು, ಆ ಒಂದು ಹಾರ್ಡ್ ವರ್ಕ್ ಇರ್ಬೋದು, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಬಟ್ ನಾವು ಮಾಡೋಂಥ ಒಂದು ಕಂಪೋಸನ್ನ ಎಲ್ಲೂ ಯಾವುದೇ ಥರದ ಡೂಪ್ಗಳನ್ನ ಬಳಸದೆ ರಿಯಲ್ ಸ್ಟಂಟ್ ಮಾಡಿರೋದು ಈ ಸಿನಿಮಾದಲ್ಲಿದೆ. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ರಚಿತಾ ಬಗ್ಗೆ ನಾನೇ ಹೇಳಿ, ಮೇಡಮ್ ಜೊತೆನೂ ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಸಿಕ್ಕಿದ್ದೀವಿ ಇದರಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಅವ್ರು ಮಾಡಿಲ್ಲ, ನೀವು ಮಾಡಿಲ್ಲ, ನೀವು ಇದೀರಾ ಪಾರ್ಟ್ ಅಂತ ಹೇಳ್ತಾರೆ ಅಷ್ಟೇ. ಅದಾದಮೇಲೆ ಮಲೈಕ ಅವ್ರದ್ದು ಅಷ್ಟೇ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಿದ್ವಿ, ಒಂದು ಫ್ಲ್ಯಾಶ್ ಬ್ಯಾಕ್ ಸಮಥಿಂಗ್ ಬರೋಂಥ ಒಂದು ಸೀಕ್ವೆನ್ಸು ತುಂಬ ಚೆನ್ನಾಗಿದೆ. ಎಂಟೈರ್ ಟೀಮ್ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರಯತ್ನಕ್ಕೆ ಖಂಡಿತ ಭಗವಂತ ಅದಕ್ಕೊಂದು ದೊಡ್ಡ ಸಕ್ಸಸ್ ಕೊಡಬೇಕು ಅಂತ ಕೇಳ್ಕೊತೀನಿ ಸರ್. ಬಿಕಾಸ್ ಆಫ್ ನೀವು ಮಾಡಿರುವಂಥ ಒಂದು ಪ್ರಯತ್ನ ಈಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ KVN ಸಂಸ್ಥೆಯ ಕೆ ವೆಂಕಟನಾರಾಯಣ ಸರ್ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಹಾಗೆ ವೆಲ್ಕಮ್ ಟು ಯು. ಅವರು ಹಾಕಿರೋ ಒಂದು ಎಫರ್ಟ್ಗೆ ಸಂಬಂಧಿಸ್ತೇವೆ. ನೀವು ಹಾಕಿರೋ ಒಂದು ಎಫರ್ಟ್ಗೆ ನಿಜವಾಗ್ಲೂ ಭಗವಂತ ಒಂದು ದೊಡ್ಡ ಸಕ್ಸಸ್ ಕೊಡಬೇಕು ಅಂತ ಕೇಳ್ಕೊಡ್ತೀನಿ. ಆಲ್ ದ ಬೆಸ್ಟ್ ಅನಿಲ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ರವಿ ವರ್ಮ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಹಿಂದೆ ಹೋಗಿ ಕೇಳಿಸ್ತಾ ಇದೆ? ಚೂರಿಂದ. ಓಕೆ, ನಾವು ಹಿಂದೆ ಹೋಗ್ತೀವಿ, ಸಿನಿಮಾ ಮುಂದೆ ಹೋಗ್ತೀವಿ. ಎಲ್ಲರಿಗೂ ನಮಸ್ಕಾರ. ಐ ಥಿಂಕ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ನಮ್ಮ ಜಯದ್ ಅವರು ತುಂಬ ಆತ್ಮೀಯರು, ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಮೂವಿ. ಆ್ಯಂಡ್ ವೆನ್ ಎವರ್ ದೇರ್ ಇಸ್ ಎ ನ್ಯೂ ಟ್ಯೂನ್, ನ್ಯೂ ಸಾಂಗ್ ದಟ್ ಹ್ಯಾಸ್ ಕಮ್, he used to get very excited. I've heard the songs. That shows his love for cinema and interest. And particularly, of course, Banaras too, tumba kelsa madidru. He's very excited. This movie also is worked very hard. He takes it very personally. He gets into the character. He spends a lot of time because I've been interacting with him for something or the other of late. Our padro ella kashtake, passion ge, I think this movie should give the success he truly deserves. Rasta ಅವರು ತುಂಬ ಸಿನಿಮಾ ಮಾಡಿದ್ದಾರೆ. ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ವಿಭಿನ್ನ ಪಾತ್ರ ಎಲ್ಲ ಮಾಡ್ತಾ ಇರ್ತಾರೆ. ಒಂದು ಫಿಲ್ಮ್ ಇದೆ, ಇಸ್ ಆಲ್ವೇಸ್ ಡಿಫ್ರೆನ್ಸ್. ಮಲೈಕ ಅವ್ರಿಗೆ ಮತ್ತು ನಮ್ಮ ಡೈರೆಕ್ಟರ್ ಅನಿಲ್ ಅವ್ರಿಗೆ ಅವ್ರ ಹತ್ರ ತುಂಬ ಡಿಫ್ರೆಂಟ್ ಜಾನರ್ಸ್ ಕಥೆಗಳೆಲ್ಲ ಇದೆ. ಈ ವಾಂಟ್ಸ್ ಟು ಟೆಲ್ ಆಲ್ ದಿಸ್ ಸ್ಟೋರೀಸ್. ಈಸ್ ವೆರಿ ಎಕ್ಸೈಟೆಡ್ ಟು ನರೇಟ್. ಪ್ರೊಡ್ಯೂಸರ್ ಲೋಕಿ ಅವ್ರಿಗೆ, ಇಡೀ ಚಿತ್ರತಂಡಕ್ಕೆ ಐ ವುಡ್ ಲೈಕ್ ಟು ವಿಶ್ ಆಲ್ ದ ವೆರಿ ಬೆಸ್ಟ್. ಅಂಡ್ ಲೆಟ್ಸ್ ಹೋಪ್ this will start off this year with big hit with this cult movie, and we look forward to all your support and the encouragement for Zayed, Anil and entire team of cult. God bless. Good luck. Thank you so much sir. ಅದೇ ರೀತಿಯಾಗಿ ಜೋಶ್, ಎಸ್ ಹಿಂಗಿರ್ಬೇಕು ಜೋಶ್. ಯಾಕಂದ್ರೆ ಬರ್ತಾರದು ಕಲ್ಟು ಜನವರಿ 23ನೇ ತಾರೀಕು. ನಮ್ಮ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಮಾತಾಡಬಾರ್ದು. ಜಯದ್ ಬ್ರೋ, ಹ್ಯಾಟ್ಸ್ ಆಫ್ ಟು ಯು. ನಾಟ್ ಬಿಕಾಸ್ ನೀವು ಈ ಸಿನಿಮಾ ಹೀರೋ ಅಂತ ಹೇಳ್ತಾ ಇಲ್ಲ, ಬಟ್ ಕರ್ನಾಟಕದಲ್ಲಿ ಯಾವ ಥರ ಓಡಾಡಿದ್ರೆ ಅವ್ನ ಸಿನಿಮಾನ ಗೆಲ್ಲಿಸ್ಬೇಕು, ಪ್ರತಿ ಮನೆಗೂ ತಲುಪಿಸ್ಬೇಕು ಅನ್ನೋದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅನಿಲ್ ಸರ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ KVN ಸರ್, ಹಾಯ್, ನೈಸ್ ಟು ಮೀಟ್ ಯು ಅಗೇನ್. ರಚಿತಾ ರಾಮ್ ಅವ್ರು ಬಂದಿದ್ದಾರೆ. ಫ್ಯಾನ್ ಆಫ್ ಅವರ್ ಸಿನ್ಸ್ ಅ ಲಾಟ್ ಆಫ್ ಇಯರ್ಸ್. ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಮಲೈಕ್ ಅವರಿದ್ದಾರೆ. ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಹೆಂಗಿದೆ ಅಂತ ನೀವು ಥಿಯೇಟ್ರಿಗೆ ಬಂದು ನೋಡಿ. ಏನಕ್ಕಂದರೆ ಇವತ್ತು ಪ್ರತಿ ಕನ್ನಡ ಸಿನಿಮಾಗಳನ್ನು ನಾವು ನೋಡಿ ಪ್ರೋತ್ಸಾಹ ನೀಡುವಂಥ ಟೈಮ್ ಬಂದಿದೆ. ಕನ್ನಡಿಗರಾಗಿ ಸಿನಿಮಾ ನೋಡೋಣ, ಪ್ರತಿ ಕನ್ನಡ ಸಿನಿಮಾಗಳನ್ನು ಗೆಲ್ಸೋಣ.
ಕಲ್ಟ್ ಒಳ್ಳೇದಾಗಲಿ, ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಕಿಶನ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ ದಯವಿಟ್ಟು. ಐ ಡೋಂಟ್ ನೋ ನಿಮ್ಗೆ ಎಷ್ಟು ರಿವೀಲ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿ. ಇಲ್ಲ, ಮೊದಲನೇದಾಗಿ ಥ್ಯಾಂಕ್ ಯು ಟು ಅನಿಲ್ ಸರ್ ಫಾರ್ ಬಿಲೀವಿಂಗ್ ಇನ್ ಮೀ. ನಾನು ಈ ಕ್ಯಾರೆಕ್ಟರ್ನ ಆ್ಯಕ್ಚುಲಿ ಪ್ಲೇ ಮಾಡ್ತೀನಿ ಅಂತ. ನಾನು ಕ್ಯಾರೆಕ್ಟರ್ ಬಗ್ಗೆ ಏನೂ ಹೇಳೋಂಗಿಲ್ಲ, ಬಿಕಾಸ್ ನನ್ನಿಂದ ಎಲ್ಲೂ ಇಟ್ ಈಸ್ ಅ ಫುಲ್ ಸರ್ಪ್ರೈಸ್ ಎಲಿಮೆಂಟ್ ಫಾರ್ ದ ಹೋಲ್ ಫಿಲ್ಮ್ ಅಂತ ಅನ್ಸುತ್ತೆ. ಸೊ ನಾನು ಅದನ್ನು ಹಾಗೆ ಇಟ್ಕೊಂಡು ಐ ಥಿಂಕ್ 23ಗೆ ವೇಟ್ ಮಾಡೋಣ ಟು ಸಿ ದಟ್ ಕ್ಯಾರೆಕ್ಟರ್ ಕಮ್ ಔಟ್ ಇನ್ ರಿಯಲ್. ಆ್ಯಂಡ್ ಆಡಿಯನ್ಸ್ ಖಂಡಿತ ನನ್ನ ಕ್ಯಾರೆಕ್ಟರ್ನ ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಟು ದ ಹೋಲ್ ಟೀಮ್ ಫಾರ್ ಬೀಯಿಂಗ್ ಸೋ ಸಪೋರ್ಟಿವ್ all through the shoot. So thank you so much. Thank you so much ಕಿಶನ್ ಅವರೇ. ಥ್ಯಾಂಕ್ ಯು once again. Thank you. ನಮಸ್ಕಾರ. ಮೊದಲಿಗೆ ಕಟ್ ತಂಡದ ಹೀರೋ ಜಾಹಿದ್ ಖಾನ್ ಅವರೇ ಹಾಗೂ ರಚಿತಾ ಮೇಡಮ್ ಹಾಗೂ ಮಲೈಕಾ ಮೇಡಮ್, ನಿರ್ದೇಶಕರಾದ ಅನಿಲ್ ಕುಮಾರ್ ಹಾಗೂ ರಂಗನಾಥ್ ಅವರೇ ಮತ್ತು ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನಾನು ವಂದನೆಗಳು. ಮೊದಲನೇ ನಿರ್ಮಾಣದ ಸಿನಿಮಾ ಎಷ್ಟು ಪ್ರೀತಿಯಿಂದ ನನ್ನ ಮೊದಲ ನಿರ್ಮಾಪಕನಾಗಿ ಈ ಕಲ್ಟ್ ಚಿತ್ರವನ್ನು ನಿರ್ಮಿಸಿದ್ದೇನೆ ಹಾಗೂ ಕಲ್ಟ್ ಚಿತ್ರದ ನಿರ್ದೇಶಕರಾದ ಅನಿಲ್ ಕುಮಾರ್ ಅವರು ಪ್ರತಿಯೊಂದು ವಿಷಯವನ್ನು ಅನಿಲ್ ಕುಮಾರ್ ಅವರು ತಿಳಿಸಿದ್ದಾರೆ. ಸೇಫೆಸ್ಟ್ ಗೇಮ್ ಇನ್ ದ ವರ್ಲ್ಡ್. ಥ್ಯಾಂಕ್ ಯು ಸೋ ಮಚ್ ಲೋಕಿ ಸರ್. ಮಾತು ಕಡಿಮೆ ಆದರೂ ಖಂಡಿತವಾಗಿ ಇಡೀ ತಂಡವನ್ನು ಅಷ್ಟೇ ಪ್ರೀತಿಯಿಂದ ಕರ್ಕೊಂಡು ಹೋಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್. ಮತ್ತಷ್ಟು ಸಿನಿಮಾಗಳು ಲೋಕಿ ಸಿನಿಮಾಸ್ ಮೂಲಕ ಬರಲಿ. ಇದೀಗ ನಿರ್ಮಾಪಕರ ಆಜ್ಞೆಯಂತೆ ನಿರ್ದೇಶಕರು ಮಾತನಾಡುವಂತಹ ಸಮಯ. ಅನಿಲ್ ಕುಮಾರ್ ಸರ್, ಹೋಗ್ತೀವಿ. ಎಲ್ಲರಿಗೂ ನಮಸ್ಕಾರ. ಲೋಕಿ ಸರ್ನ ನಾನು ಮುಹೂರ್ತದಲ್ಲಿ ನೋಡಿದ್ದು. ಅದಾದ ನಂತರ ಒಂದೇ ಸಲ ಫಸ್ಟ್ ಡೇ ಶೂಟಿಂಗ್ ಬಂದಿದ್ರು. ಅದಾದ್ಮೇಲೆ ಇವತ್ತೇ ಸಿಗ್ತಿರೋದು. ಆ್ಯಕ್ಚುಲಿ ಈ ಥರ ಪ್ರೊಡ್ಯೂಸರ್ ಸಿಗೋದಕ್ಕೂ ಡೈರೆಕ್ಟರ್ ಅದೃಷ್ಟ ಮಾಡಿರ್ಬೇಕು. ಯಾಕಂದ್ರೆ ಪ್ರೆಷರ್ ಮೇಲೆ ಪ್ರೆಷರ್ ಹಾಕಿರ್ತಾರೆ. ಇಲ್ಲ ಇಷ್ಟೇ ಕೊಡೋದು, ಈ ಲೊಕೇಶನ್ ಕೊಡೋಲ್ಲ, ಅದು ಕೊಡೋಲ್ಲ ಅಂತ. ಅದು ಯಾವತ್ತು ನಮಗೆ ಆ ಸಮಸ್ಯೆನೇ ಬರಲಿಲ್ಲ. ಥ್ಯಾಂಕ್ ಯು ಲೋಕಿ ಸರ್. ಆಮೇಲೆ ಆ 3 ದಿನ ಏನು ನನಗೆ ಸಿಕ್ಕಿದ್ದಾರೆ ಅದಕ್ಕಿಂತ ಜಾಸ್ತಿ ಇವತ್ತು ಅವ್ರು ಮಾತಾಡಿರೋದು. ಇದಕ್ಕಿಂತ ಜಾಸ್ತಿ ಮಾತು ನಾನು ಯಾವತ್ತೂ ಕೇಳಿಲ್ಲ. ಮತ್ತೆ ಈಗ ಸತತ 1.5 ಇಯರ್ ತುಂಬ ಏನು ನಮ್ಮ ಅರ್ಜುನ್ ಜನ್ಯ ಅವರು ಹೇಳಿದ್ರು ಅವಾಗಲೇ, ಇಡೀ ತಂಡ ಜೆನ್ಯೂನ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ. ಅದು ಖಂಡಿತ ಹೌದು. ನಾವೇನು ಇಲ್ಲಿ ವೇದಿಕೆ ಮೇಲೆ ಕೂತಿದ್ವಿ ಇಷ್ಟೇ ಅಲ್ಲ, ಇದರಿಂದ ಸಾಕಷ್ಟು ಜನ ಟೆಕ್ನಿಷಿಯನ್ಸು, ನಮ್ಮ ಸಿನಿಮಾಟೋಗ್ರಾಫರ್ ಆಗಿರ್ಬೋದು, ಅರ್ಜುನ್ ಜನ್ಯ ಅವರು ಆಗಿರ್ಬೋದು, ನಮ್ಮ ಮಾಸ್ಟರ್ ಇಲ್ಲೇ ಇದ್ದಾರೆ, ಮತ್ತು ನಮ್ಮ ಎಡಿಟರ್ KM ಪ್ರಕಾಶ್ ಅವರಾಗಿರ್ಬೋದು, ಸಾಕಷ್ಟು ಜನ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಇವತ್ತೇನೋ ನಿಮ್ಮ ಸಿನಿಮಾ ಪಾಸಿಟಿವ್ ಆಗಿ ಕಾಣ್ತಾ ಇದೆ, ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಒಂದಷ್ಟು ಜನಕ್ಕೆ ಅನ್ನಿಸ್ತಿದೆ ಅಂದರೆ ಅದು ಎಲ್ಲರ ಶ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಜಾಹಿದ್ ಅವ್ರ ಬಗ್ಗೆ ಫಸ್ಟ್ ನಾನು ಹೇಳ್ಬಿಡ್ತೀನಿ. ಯಾಕೆಂದ್ರೆ ಕೊನೆಗಳ ಶುರು ಆದರೆ ಅದು ನಿಲ್ಲಲ್ಲ. ಫಸ್ಟ್ ಹೇಳ್ಬಿಟ್ರೆ ಶಾರ್ಟ್ ಮಾಡಿಬಿಟ್ಟು ನಿದ್ದರ ಬಗ್ಗೆ ಹೇಳ್ಬಿಡ್ತೀನಿ. ಹೀಗೇನು ನೋಡಿದ್ರಿ, ನಮ್ದೊಂದು ಉತ್ಸವ ಜಾಹಿದ್ ಓಡಾಡಿರೋಂಥದ್ದು ಸಿನಿಮಾ ಪ್ರಮೋಷನ್ಗೆ. ಬಹುಶಃ ನೀವು ಎಲೆಕ್ಷನ್ ಓಡಾಡಿದ್ರೆ ಗೆದ್ಬಿಡ್ತಿದ್ರಿ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಓಡಾಡಿದ್ರಿ. ಅಷ್ಟು ಎಫರ್ಟ್, ಡೆಡಿಕೇಶನ್ ನಾನು ಮಾಡಿರೋ ನಾಯಕರುಗಳಲ್ಲಿ ಖಂಡಿತ ಇವತ್ತರೆಗೂ ನಾನು ನೋಡಿಲ್ಲ. ನಿಮ್ಮಲ್ಲೇ ಫಸ್ಟ್ ಟೈಮ್ ನಾನು ನೋಡಿದ್ದು ಅಷ್ಟು ಎಫರ್ಟ್. ಅದು ಬರೀ ಪ್ರಮೋಷನ್ ಒಂದೇ ಅಲ್ಲ, ತೆರೆ ಮೇಲೆ ಕೆಲಸ ಮಾಡೋದಕ್ಕೂ ಹಗಲು ರಾತ್ರಿ. ಫಸ್ಟ್ ಸಿನಿಮಾ ನೀವು ಮಾಡ್ತಿದ್ರ ಅಂತ ನಮ್ಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಯಾಕೆಂದ್ರೆ ನಾನು ಯೂಶಲಿ ಪ್ರಿಪೇರ್ ಆಗಿರ್ತೀನಿ. ಹೊಸ ಹೀರೋ ಅಂದ ತಕ್ಷಣ ಏನೇನೆಲ್ಲ ವರ್ಕ್ಶಾಪ್ ಮಾಡಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು ಅಂತ ನಾನೊಂದಷ್ಟು ಪ್ರಿಪೇರ್ ಆಗಿರ್ತೀನಿ. ಪ್ರಿಪೇರ್ ಆಗಿದೆ ಕೂಡ, ಆದರೆ ನೀವು ಅದಕ್ಕೆ ಜಾಸ್ತಿ ಟೈಮ್ ಏನಾದ್ರು ಸ್ಪೆಂಡ್ ಮಾಡೋ ಅವಶ್ಯಕತೆ ಸಿಗಲಿಲ್ಲ. ಯಾಕಂದ್ರೆ ನೀವು ಅದಕ್ಕಿಂತ ಅದ್ಭುತವಾಗಿ ಪ್ರಿಪೇರ್ ಆಗಿ ಬಂದಿದ್ರಿ. ಆ್ಯಕ್ಚುಲಿ ನಿಮ್ಮಲ್ಲಿರೋ ಹಾರ್ಡ್ ವರ್ಕ್, ಆ ಪ್ರಾಮಾಣಿಕತೆ, ಮತ್ತು ಸಿನಿಮಾನ ತಲುಪಿಸ್ಬೇಕು ಮನೆಗೂ ಅನ್ನೋದೊಂದು ಏನೋ ಒಂದು ನಿಲುವು, ಒಂದು ಏನಿದೆಯಲ್ಲ, ಅದು ಖಂಡಿತವಾಗ್ಲೂ ನಿಮ್ಮನ್ನ ಆ ಜಾಗ ತಗೊಂಡೋಗಿ ನಿಲ್ಲಿಸುತ್ತೆ. ನೀವು ಫಸ್ಟ್ ಟೈಮ್ ಏನು ಪ್ರೊಡ್ಯೂಸರ್ ನೀವು ನಮ್ಗೆ ಅಡ್ವಾನ್ಸ್ ಕೊಟ್ಟಾಗ ಒಂದು ಮಾತಾಡಿದ್ರಿ, ಒಂದೇ ಸರ್ ನನ್ನ ರಿಕ್ವೆಸ್ಟು, ಒಂದು ಸಿನಿಮಾ ರಿಲೀಸ್ ಆಗೋದನ್ನು ನಾವು ಬಿಟ್ಟು ಹೋಗ್ಬಾರ್ದು ಅಂತ. 23rd ಕಟ್ಔಟ್ ನಿಲ್ಸೋರ್ಗು ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಅದು ಖಂಡಿತವಾಗ್ಲೂ ನಿಲ್ಲುತ್ತೆ. ಕನ್ನಡಕ್ಕೆ ಕಲಾವಿದರು, ಹೀರೋಗಳು, ಎಸ್ಪೆಷಲಿ ನಾಯಕ ನಟರ ಅವಶ್ಯಕತೆ ತುಂಬ ಇದೆ. ಇದನ್ನ ಅಷ್ಟು ಕೊರತೆ ಇದೆ. ಎಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಆಗಿದ್ದಾರೆ, ದೂರವಾಗಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ನಾಯಕರು ಇಲ್ಲ, ಹೊಸಬರಿಗೆ ನಿರ್ಮಾಪಕರು ಇಲ್ಲ. ಅಂಥದ್ರಲ್ಲಿ ಆ ಹೊಸ ನಾಯಕ ನಟರಲ್ಲಿ ಜಾಹಿದ್ ಖಾನ್
ಮೊದಲನೇ ಸ್ಥಾನದಲ್ಲಿ ಈ ವರ್ಷದಲ್ಲಿ ಮೊದಲನೇ ತಿಂಗಳಲ್ಲಿ ಒಬ್ಬ ಸೂಪರ್ ಸ್ಟಾರ್ ಕನ್ನಡ ಚಿತ್ರರಂಗದಲ್ಲಿ ನಿಲ್ತಾರೆ ಅಂತ ಕಳ್ಸಿಮಾ ಮುಖಾಂತರ ನಾನು ಪ್ರಾಮಿಸ್ ಮಾಡ್ತೀನಿ ಆಸ್ ಎ ಡೈರೆಕ್ಟರ್. ಇನ್ನ ಮಾಸ್ಟರ್ ಹತ್ರನೇ ಬಂದ್ಬಿಡ್ತೀನಿ. ರವಿ ವರ್ಮಾ ಮಾಸ್ಟರ್ ಬಂದರು. ಸರ್ ಫಸ್ಟ್ ಸಿನಿಮಾಲಿ ಬನಾರಸ್ ಅಲ್ಲಿ ಅಷ್ಟೇನು ಫೈಟ್ ಮಾಡಿಲ್ವಲ್ಲ ನಿಮ್ಮ ಹೀರೋ, ಮಾಡ್ತಾರ ಫೈಟ್ ಅಂತ. ಬನ್ನಿ ಮಾಸ್ಟರ್, ಓಕೆ ನನ್ಗೇನು ಪ್ರಾಬ್ಲಮ್ ಇಲ್ಲ, ಸ್ಟೈಲಾಗಿ ನಡ್ಕೊಂಬರಕ್ಕೆ ಹೇಳಿ ಸಾಕು, ಆ ಸ್ಟೈಲಾಗಿ ನಡ್ಕೊಂಬಂದ್ರೆ ನಾನು ತೆಗೆದು ಬಿಡ್ತೀನಿ ಅಂತ. ಬಟ್ ಸ್ಟೈಲಾಗಿ ನಡ್ಕೊಂಬರಲ್ಲ ನೀವು, ಫೈಟ್ ಕೆಲವು ತುಣುಕು ಅಷ್ಟೇ ನೋಡಿದ್ರಿ. ಸಿನಿಮಾದಲ್ಲಿ 3 ಫೈಟ್ ಇದೆ, 3 ಫೈಟನ್ನು ಜಾಯಿದ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ತರ ಅವ್ರು ಮಾಡಿದ್ದಾರೆ. ಆಕ್ಚುಲಿ ಆಕ್ಷನ್ ಇರೋ ತರ ಅನ್ಕೊಂಡಿಲ್ಲ ನಾನು ಬನಾರಸ್ ನೋಡಿದಾಗ, ಚಾಕ್ಲೇಟ್ ಹೀರೋ ಲವರ್ ಬಾಯ್ ಅನ್ಕೊಂಡಿದ್ದೆ, ಬಟ್ ಆಕ್ಷನ್ ಅಲ್ಲೇ ಈ ಸಿನಿಮಾದಲ್ಲಿ ಅವರು ಇಸ್ ಕಿಲ್ಡ್ ಇಟ್. ಇನ್ನ ಥ್ಯಾಂಕ್ ಯು ಮಾಸ್ಟರ್, ನೀವು ಬಂದು ನನಗೆ ಸಿಂಗಲ್ ಕಾರ್ಡ್ 3 ಫೈಟ್ ಮಾಡಿಕೊಟ್ಟಿದ್ದಕ್ಕೆ. ಇನ್ನ ಮಲಾಯಿಕಾ ನನ್ನ ಕಾಂಬಿನೇಷನ್ ಇದು ಸೆಕೆಂಡ್ ಟೈಮು. ಉಪಾಧ್ಯಕ್ಷ ಮೊದಲನೇ ಸಿನಿಮಾ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿದ್ದು, ಅಲ್ಲ ನನಗೆ ತುಂಬಾ ಇಂಟ್ರೆಸ್ಟ್ ಆಗಿತ್ತು ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ. ಸೊ ಈ ಸಿನಿಮಾಗೆ ಈ ಪಾತ್ರ ತುಂಬಾನೇ ಟಫೆಸ್ಟ್ ಕ್ಯಾರೆಕ್ಟರ್. ಈ ಪಾತ್ರನ ಹೊಸ ಹುಡುಗಿ ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ 2 ಶೇಡ್ ಇದೆ. ಸೊ ಅವರೊಬ್ರಿಗೆ ಅಲ್ಲ, ರಚಿತಾ ಅವ್ರದ್ದು 2 ಶೇಡ್ ಇದೆ, ಜಾಯಿದ್ ಅವ್ರದ್ದು 3 ಶೇಡ್ ಇದೆ. ಸೊ ಅಂತ ಪಾತ್ರನ ತುಂಬಾ ಲೀಲಾಜಾವಾಗಿ ಅಭಿನಯಿಸಿದ್ರ. ಯಾಕೆಂದ್ರೆ ಎದುರುಗಡೆ ಆರ್ಟಿಸ್ಟ್ ಎಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ, ನಾವು ಅವಾಗ ಆಪೋಸಿಟ್ ಕೌಂಟರ್ ಆರ್ಟಿಸ್ಟ್ ಅಷ್ಟೇ ಅಭಿನಯಿಸಕ್ಕೆ ಸಾಧ್ಯತೆಗಳಾಗುತ್ತೆ. ಸೊ ನೀವು ಅದನ್ನ ಅದ್ಭುತವಾಗಿ 2 ಶೇಡಲ್ಲೂ ನಿಭಾಯಿಸಿದ್ದೀರಾ. ಥ್ಯಾಂಕ್ ಯು ಮಲಾಯಿಕಾ. ಇನ್ನ ನಮ್ಮ ಡಿಂಪಲ್ ಕ್ವೀನ್, ಲೇಡಿ ಸೂಪರ್ ಸ್ಟಾರ್, ಚಿಕ್ಕದಾಗಿ ಸ್ಮೈಲ್ ಬರ್ತಾ ಇದೆ, ದೊಡ್ಡದಾಗಿ ಬರಲಿ. ರಚಿತಾ ರಾಮ್ ಅವರು ಆಕ್ಚುಲಿ ನಾವು ಫಸ್ಟ್ ಮಲ್ಪಲ್ಲಿ ಅವರ ಕಾಂಬಿನೇಷನ್ ಅಂದ್ರೆ ಫಸ್ಟ್ ಶೂಟ್ ಅಂತ ಸ್ಟಾರ್ಟ್ ಆಗಿದ್ದು. ಅವಾಗಿನ್ನು ನಾನು ಅವರು ಅಷ್ಟು ನಮ್ಮ ಒಡನಾಟ ಇರಲಿಲ್ಲ, ಬರ್ತಿದ್ರು ಆಕ್ಟ್ ಮಾಡ್ತಿದ್ರು ಹೋಗ್ತಿದ್ರು. ಆಕ್ಚುಲಿ ಹಂಪಿಲಿ ಶೂಟ್ ಮಾಡಿದ್ವಿ. ಹಂಪಿಲಿ ಅವಾಗ ಜಾಯಿದ್ ಅವರು ಇರಲಿಲ್ಲ, ಮಲಾಯಿಕಾ ಬೇರೆ ಯಾರು ಇರಲಿಲ್ಲ, ಬರೀ ರಚಿತಾರಾಮ್ ಅವ್ರು ಒಬ್ಬರೇ ಇದ್ರು. ಆಮೇಲೆ ಲೇಟರ್ ಆನ್ ರಘು ಸರ್ ಜಾಯ್ನ್ ಆದ್ರು. ಆ ಟೈಮಲ್ಲಿ ತುಂಬಾ ನಾವು ಶೇರ್ ಮಾಡ್ಕೊಂಡಿದ್ವಿ, ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಎಕ್ಸ್ಪೀರಿಯನ್ಸ್. ಅಲ್ಲಿಂದ ನನ್ನ ರಿಲೇಶನ್ಶಿಪ್ ತುಂಬಾ, ಅಂದ್ರೆ ಅವ್ರ ರಿಲೇಶನ್ಶಿಪ್, ಅವ್ರ ಫ್ರೆಂಡ್ಶಿಪ್, ಶಿ ಇಸ್ ಎ ವೆರಿ ಎಮೋಷನಲ್ ಲೇಡಿ. ಅದು ನಂಗೆ ತುಂಬಾ ಖುಷಿ ಕೊಡ್ತು. ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ ಎಲ್ಲಾ ಸೂಪರ್ ಸ್ಟಾರ್ ಜೊತೆ ಅಂತ ಮಾಡಿರುವಂತ ನಟಿ ಅವರು. ಆಮೇಲೆ ಬೇರೆ ಲ್ಯಾಂಗ್ವೇಜ್ಗೂ ಹೋಗಿ ಸಿನಿಮಾಗಳು ಮಾಡಿರುವಂತ ನಟಿ. ಸ್ವಲ್ಪನೂ ಒಂದು ಚೂರು ಅಹಂ ಇಲ್ಲದೆ, ಮಾತುಗಳಲ್ಲಾಗ್ಲಿ ನಡ್ಕೊಳ್ಳೋ ರೀತಿಲಾಗ್ಲಿ ಅವ್ರು ತುಂಬಾ, ಅವ್ರ ಬಾಂಡಿಂಗು, ನಿಮ್ಮ ಸ್ನೇಹನೇ ನನಗೆ ತುಂಬಾ ಇಷ್ಟ ರಚಿತಾ, ನಿಮ್ಮ ಮಾತಾಗ್ಲಿ ಪ್ರತಿಯೊಂದನ್ನು. ಆಮೇಲೆ ಇಡೀ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ, ಅವರು ಇಡೀ ಸಿನಿಮಾದಲ್ಲಿ ಅವರು ಆವರಿಸ್ಕೊಂಡಿರೋ ರೀತಿ, ಆ ಪಾತ್ರನ ಅವರು ಆ ಪಾತ್ರದಲ್ಲಿ ಜೀವಿಸಿರೋ ರೀತಿ, ಇಡೀ ಸಿನಿಮಾ ನೋಡಿದವ್ರಿಗೆ ಕಣ್ಣಂಚಲ್ಲಿ ನೀರು ತರಿಸ್ತಾರೆ. ಅವ್ರ ಪಾತ್ರ ತುಂಬಾ ಕಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟು ಅದ್ಭುತವಾದ ಪಾತ್ರ, ಅಷ್ಟೇ ಅದ್ಭುತವಾಗಿ ಅವರು ಅಭಿನಯಿಸಿದ್ದಾರೆ ಕೂಡ. ಇನ್ನು ರಘು ಸರ್ ನಾನು ಕಾಣದ ಬಗ್ಗೆ ಪ್ರಕಟಣೆಯಿಂದ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಅವ್ರ ಅವ್ರು ನಮ್ಮನೆ ಫ್ಯಾಮಿಲಿ ಮೆಂಬರ್, ನಾನು ಅವ್ರ ಮನೆ ಫ್ಯಾಮಿಲಿ ಮೆಂಬರ್ ತರ, ಅಷ್ಟು ಕ್ಲೋಸ್. ಈಗ ಬೇರೆ ರಾಜರಾಜೇಶ್ವರಿ ನಗರಕ್ಕೆ ಅವರು ಶಿಫ್ಟ್ ಆಗಿದ್ದಾರೆ. ಮನೆ ಬೇರೆ ಹತ್ರ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಸಿಕ್ಬಿಡ್ತೀವಿ. ಶೂಟಿಂಗ್ ಇದ್ರೆ ಡೇ ಟೈಮ್ ಶೂಟಿಂಗ್ ಇಲ್ಲ ಅಂದ್ರೆ ನೈಟ್ ಆಗಿ ಸಿಗ್ತಾ ಇರ್ತೀವಿ. ಸೊ ಅವರು ಸಾಕಷ್ಟು ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ, ಅವರ ಅನುಭವಗಳನ್ನ ಸಾಕಷ್ಟು ನಮ್ಗೆ ಹಂಚ್ಕೊಂಡಿದ್ದಾರೆ. ಅವರಿಂದ ಕಲ್ತಿರೋದೇ ಹೆಚ್ಚು. ಆಕ್ಟಿಂಗ್ ಬಗ್ಗೆನೂ ಕೂಡ ನನ್ನ ಹತ್ರ ತುಂಬಾ ಚರ್ಚೆ ಮಾಡ್ತಾರೆ. ಈಸ್ ಎ ಲೈಬ್ರರಿ, ಯಾಕಂದ್ರೆ ಅವ್ರು ತುಂಬಾ ಪುಸ್ತಕಗಳು ಓದುವಂತ ಹವ್ಯಾಸ ಇರೋಂಥ ವ್ಯಕ್ತಿತ್ವ ರಘು ಸರ್ದು. ನನಗೆ ಪುಸ್ತಕಗಳು ಓದೋದು ಕಂಡ್ರೆ ಇಷ್ಟ, ನನಗೂ ಓದೋದು ತುಂಬಾ ಇಷ್ಟ. ಆದ್ರೆ ಅದೇನೋ ಗೊತ್ತಿಲ್ಲ, 10 ಪೇಜ್ ಓದೋಷ್ಟಿಗೆ ನಿದ್ದೆ ಬರುತ್ತೆ, ಇಲ್ಲ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಅತಿ ಹೆಚ್ಚು ಓದೋರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಸೆ ಪಡ್ತೀನಿ. ಅದ್ರಲ್ಲಿ ರಘು ಸರ್ ಒಬ್ರು. ಅವ್ರು ನೀವು ಲೈಬ್ರರಿ ಅಂತ ಹೇಳೋದು ತಪ್ಪಲ್ಲ ಸರ್, ಯಾಕಂದ್ರೆ ನೀವು ಯಾವಾಗ ಕೂತ್ಕೊಂಡ್ರೆ ರಂಗಭೂಮಿಯಿಂದ ಹಿಡಿದು ದೊಡ್ಡ ಸಾಹಿತಿಗಳ ಬಗ್ಗೆ ಅವ್ರು ಮಾತಾಡ್ತಾರೆ. ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ ರಘು ಸರ್. ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರ್ ಬಗ್ಗೆ ಹೇಳಿದ್ದೀನಿ. ಇನ್ನ ಅವರು ನೆಕ್ಸ್ಟ್ ನೀವು ಕೇಳೋ ಕ್ವಶನ್ಗೆ ಸುಪ್ರೀತ್ ಅವರು, ಯಾಕಂದ್ರೆ ಇಲ್ಲಿವರೆಗೂ ನಾವೇನೋ ಸಿನಿಮಾ ಮಾಡಿದ್ವಿ, ಈ ಡಿಸ್ಟ್ರಿಬ್ಯೂಷನ್ ಸಿನಿಮಾ ತಂದ್ಬಿಟ್ಟು ಸ್ಕ್ರೀನ್ ಅಲ್ಲಿ ನಿಲ್ಸೋದಿದೆಯಲ್ಲ ತೆರೆ ಮೇಲೆ, ಅದು ತುಂಬಾ ಇವತ್ತು ದೊಡ್ಡ ಮಾಫಿಯಾ. ಇವತ್ತು ಅದಕ್ಕೆ ದೊಡ್ಡ ಸ್ಟ್ರಾಂಗ್ ಪರ್ಸನ್ ಒಬ್ರು ನಮ್ಮ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಬೇಕು. ಅದಕ್ಕೆ ಸುಪ್ರೀತ್ ಅವರು, KVN ಸಂಸ್ಥೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ನಿಮ್ಮ ಸಹಕಾರ ನಮಗೆ ಸದಾ ಇರುತ್ತೆ, ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸುಪ್ರೀತ್.
ಥ್ಯಾಂಕ್ ಯು. ಜಾಸ್ತಿ ಮಾತಾಡ್ತಿದ್ದೀನಿ ಅನ್ಸುತ್ತೆ, ನೀವು ಕ್ವಶನ್ ಕೇಳಿದ್ರೆ ನಾವು ಮಾತಾಡ್ತಾ ಹೋಗ್ತೀವಿ. ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಒಂದು ಹಾಂ ಸರ್, ಸರ್ ನೀವೇನಾದ್ರು ಕೇಳಿದ್ರೆ ನಾನು ಹೇಳೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಕಂಡು ಯಾಕೆ ನೋಡಬೇಕು ಅಂತನಾ? ಒಂದೈದು ವಿಶೇಷವಾದ ವಿಷಯ ಹೇಳಿ. ಕಂಡು ಯಾಕೆ ನೋಡಬೇಕು ಅಂದ್ರೆ ಸರ್, ಮೊದಲನೇದಾಗಿ ತಮಿಳ್, ತೆಲುಗು, ಹಿಂದಿ, ಮಲಯಾಳಂ, ಕನ್ನಡ ಆ ಸಿನಿಮಾ ಇದಲ್ಲ, ಇದು ಕನ್ನಡ ಸಿನಿಮಾನ ಕನ್ನಡಿಗರಿಗೋಸ್ಕರನೇ ಮಾಡಿರುವಂಥ ಸಿನಿಮಾ, ಕರ್ನಾಟಕದ ಜನತೆಗೋಸ್ಕರನೇ ಮಾಡಿರೋ ಸಿನಿಮಾ. ಆಮೇಲೆ ವಾಸು ಸರ್ ಮತ್ತೆ ಯಾಕೆ ಇಂಗ್ಲಿಷ್ ಟೈಟ್ಲ್ ಇಟ್ಟಿದ್ದೀರಿ ಅಂತ ಕೇಳ್ಬಿಟ್ಟಿದೆ ದಯವಿಟ್ಟು. ಕನ್ನಡ ಪ್ರೇಕ್ಷಕರು ಅಂದ್ರೆ ಇತ್ತೀಚೆಗೆ ಅಬ್ಬರ ಜಾಸ್ತಿ ಆಗಿದೆ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಬ್ಬರ ಜಾಸ್ತಿ ಆಗಿದೆ. ದೊಡ್ಡವ್ರು ಮಾಡಲಿ, ದೊಡ್ಡ ಸಿನಿಮಾಗಳು ಅವ್ರು ಮಾಡ್ತಾರೆ. ಇನ್ನೊಂದಷ್ಟು ಕಡೆ ನಮ್ಮ ಮಣ್ಣಿನ ಕಥೆಗಳು, ನಮ್ಮ ನೆಲದ ಫೀಲು. ಆಮೇಲೆ ಕೆಲವು ಸಲ ನಾವು ನೋಡ್ತಿರ್ತೀವಿ, ಎಷ್ಟೋ ಕಡೆ ಕೇಳ್ತಿರ್ತಾರೆ, ಆಮೇಲೆ ಕೆಲವು ಸಿನಿಮಾಗಳು ಕಮೆಂಟ್ ಆಗ್ತಿರ್ತಾರೆ, ಸಾಕು ನಮಗೆ ಲೈಟ್ ಹಾರ್ಟೆಡ್ ಮೂವೀಸ್ ಬೇಕು, ಒಂದು ಫೀಲ್ ಗುಡ್ ಮೂವೀಸ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಆ ಏನ್ ಕಮೆಂಟ್ ಅಲ್ಲಿ ಮತ್ತೆ ಜನಗಳು ಕೇಳ್ತಿದ್ರೆ ಆ ಒಂದು ಫೀಲ್ ಗುಡ್ ಸಿನಿಮಾ ಕಲ್ಟ್ ಅಂತ ಒಂದು ಅದ್ಭುತವಾದ ಫೀಲ್ ಕೊಡುತ್ತೆ. ಸಖತ್ ಎಮೋಷನಲ್ ಆಗಿ ಸಿನಿಮಾ ನೋಡ್ತೀರಾ. ಕಲ್ಟ್ ಅಂದ ತಕ್ಷಣ ಏನೋ ಬರೀ ಯೂತ್ಸ್ಗೆ ಕಾನ್ಸಂಟ್ರೇಟ್ ಮಾಡಿರ್ತೀವಿ ಅಂತ ಏನಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಏನಾಗಿದೆ, ನಾವು ವಿಷಯ ಒಳಗಡೆ ಏನಿದೆ, ಗಿಫ್ಟ್ ಒಳಗಡೆ ಏನ್ ಗಿಫ್ಟ್ ಇದೆ ಅನ್ನೋದಕ್ಕಿಂತ ಅದು ಹ್ಯಾಂಪರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಹ್ಯಾಂಪರ್ನ ಯೂತ್ಸ್ಗೆ ಅವ್ರಿಗೆ ಇಷ್ಟಪಡತ್ತಂತ ಒಂದು ಹ್ಯಾಂಪರ್ ಮಾಡಿ ಒಳ ಕರೆದು ಅವ್ರಿಗೆ ವಿಷಯನ ಹೇಳ್ತಾ ಇದ್ವಿ. ಸಾಕಷ್ಟು ವಿಷಯಗಳಿದೆ ಸರ್, ತುಂಬಾ ಒಳ್ಳೆ ವಿಷಯಗಳಿದೆ, ತುಂಬಾ ಒಳ್ಳೆ ಫೀಲ್ ಇದೆ. ಏನು ಒಂದಷ್ಟು ಮಿಸ್ ಮಾಡ್ಕೊಂಡಿದೀವಿ ಇಷ್ಟು ವರ್ಷದಿಂದ, ಒಂದು ಒಳ್ಳೆ ಈ ತರದ ಒಂದು ಗುಡ್ ಫೀಲ್ ಸಿನಿಮಾಗಳು ಬಂದಿಲ್ಲ ಅಂದ್ರೆ ಆ ಸಿನಿಮಾ ಕಲ್ಟ್ ಆಗುತ್ತೆ. ಅದು 100% ಅದಕ್ಕೋಸ್ಕರ ಕಲ್ಟ್ ಸಿನಿಮಾ ನೋಡ್ಬೇಕು. ಸಖತ್ ಹ್ಯೂಮನ್ ವ್ಯಾಲ್ಯೂಸ್ ಇದೆ, ಎಕ್ಸ್ಪೆಷಲಿ ಈಗಿನ ಜನರೇಷನ್ ನಾವು ಯಂಗ್ ಜನರೇಷನ್ ಏನಿದೆ, ಆ ಜನರೇಷನ್ ಮತ್ತೆ ಆ ಜನರೇಷನ್ ಆಫ್ ಪೇರೆಂಟ್ಸ್ ನೋಡ್ಲೇಬೇಕಾದಂತ ಸಿನಿಮಾ ಇದು. ಸೊ ಆ ವಿಷಯಗಳು ಎಲ್ಲರಿಗೂ ತಲುಪಲೇಬೇಕಾಗಿದೆ. ಸೊ ಅಂತ ಒಂದು ವಿಷಯ ಇಟ್ಕೊಂಡು ಮಾಡಿರುವಂತ ಸಿನಿಮಾನ ಕಲ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ KVM ಸುಪ್ರೀತ್ ಸರ್, ಸಾಮಾನ್ಯವಾಗಿ KVM ಸಂಸ್ಥೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆ ಅಂದ್ರೆ ಸಿನಿಮಾ ತಂಡಕ್ಕೆ ಒಂದು ರೀತಿಯಾದಂತಹ ನಿರಾಳ ಭಾವ, ಅತ್ಯದ್ಭುತವಾಗಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ತಂಡಕ್ಕೆ ಜೊತೆಯಾಗಿ ನಿಲ್ತೀರಾ. ಈಗ ಜನವರಿ 23ರಿಂದ ಒಂದು ಆರ್ಭಟ ಪ್ರಾರಂಭ ಆಗೋದಕ್ಕೆ ಕಾಯ್ತಾ ಇದ್ವಿ ನಾವೆಲ್ಲರೂ. ಇದರ ಪ್ಲಾನಿಂಗ್ ಹೇಗಿದೆ ಅನ್ನೋದ್ರ ಬಗ್ಗೆ? ಎಲ್ಲರಿಗೂ ನಮಸ್ತೆ. ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ಗಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ವಿ ಆರ್ ಪ್ರೆಸೆಂಟಿಂಗ್ ದಿಸ್ ಮೂವಿ. ಸೊ ನಮ್ಮ ಸಿನಿಮಾನ ನಾವೇ ರಿಲೀಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಮೋರ್ ಓವರ್ ಈ ಸಲ ಜಾಯದ್ ಸರ್ ಓಡಾಡೋದು ಹೆಂಗಿದೆ ಅಂತಂದರೆ, ಯಾವಾಗ ಸಿಕ್ಕಿದ್ರು ನಾನು ನಾಳೆ ಎಲ್ಲಿ ಹೋಗ್ತಾ ಇದ್ದೀನಿ, ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ, ನಿನ್ನೆ ಇಲ್ಲಿಂದ ಬಂದೆ, ಅದನ್ನೇ ಹೇಳ್ತಿದ್ದೆ. ಒಂದಿದ್ದನ್ನು ಇವತ್ತೊಂದೇ ದಿನ ಎಲ್ಲೋ ಇವತ್ತು ಮಧ್ಯಾಹ್ನ ಸಿಕ್ಕಿದಾಗ ಅವ್ರು ಹೇಳಿದ್ದು ಅಂತಂದರೆ, ಇವತ್ತೆಲ್ಲೂ ಟ್ರಾವೆಲ್ ಇಲ್ಲ ಸರ್, ಈವ್ನಿಂಗ್ ಒಂದು ಇವೆಂಟ್, ನಮ್ಮದೇ ಇವೆಂಟ್ ಇದೆ ಅಂತ ಹೇಳಿದ್ಬಿಟ್ರೆ, ತಿರ್ಗಿ ನಾಳೆಯಿಂದ ಮತ್ತೆ ಸ್ಟಾರ್ಟ್ ಇದೆ ನೋಡೋಣ. ಸೊ ಮೋರ್ ದನ್ ಎನಿಥಿಂಗ್ ಸಿನಿಮಾದ ಸಾಂಗು ತುಂಬ ಅದ್ಭುತವಾದಂಥ ಯಶಸ್ಸನ್ನು ಕಂಡಿದೆ. ಯಾವಾಗಲೂ ನಾನೇನು ಹೇಳ್ತೀನಿ ಅಂದರೆ, ಒಂದು ಸಿನಿಮಾದ ಸಾಂಗ್ ಯಾವಾಗ ರೀಚ್ ಆಗುತ್ತೆ, ಸಿನಿಮಾ 50% ಗೆದ್ದಾಗೆ, 50% ಆ ಸಿನಿಮಾ ಗೆದ್ದಾಗೆ. ಯಾಕಂದರೆ ಆಡಿಯನ್ಸು ಫ್ಲೋ ಚೆನ್ನಾಗಿರುತ್ತೆ ಒಂದು ಸಾಂಗ್ ಹಿಟ್ ಆದಾಗ. ಈ ಸಿನಿಮಾನು ಸಹ ಆಲ್ಮೋಸ್ಟ್ ಆಲ್ ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಅರ್ಜುನ್ ಜನ್ಯ ಸರ್ಗೆ ಮತ್ತು ಅನಿಲ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಇವರಿಬ್ಬರು ಕಾಂಬಿನೇಷನ್ ಯಾವಾಗಲೂ ವರ್ಕ್ ಆಗಿದೆ. ಎಸ್ಪೆಷಲಿ ಫಾರ್ ಅವ್ರು ಮಾಡಿರ್ತಕ್ಕಂಥ, ಅವ್ರು ಕಾಂಬಿನೇಷನ್ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾನು ಸಾಂಗ್ಸ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಇದರಲ್ಲೂ ಸಹ ತುಂಬ ಚೆನ್ನಾಗಿ ಬಂದಿದೆ. ಸೊ ಈಗ ಟ್ರೈಲರ್ ನೋಡಿದ್ವಿ. ಟ್ರೈಲರ್ ಆಲ್ಸೋ ಏನಂತಂದರೆ, ನನಗೆ ಕೆಲವೊಂದು ಸೀನ್ಸ್ ತೋರಿಸಿದ್ರು, ಬಟ್ ಟ್ರೈಲರ್ ನಾನು ತುಂಬ ಇಂಪ್ರೆಸ್ ಆದೆ. ಟ್ರೈಲರ್ ನೋಡಿದ್ಮೇಲೆ ಐ ಲೈಕ್ ಇಟ್ ಅ ಲಾಟ್. ಸೊ ಎಲ್ಲ ಬರೋ ನೆಕ್ಸ್ಟ್ ಶುಕ್ರವಾರ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಎಲ್ಲರೂ ಹಾರೈಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. 23ಕ್ಕೆ 2 ಸಿನಿಮಾ, ದೊಡ್ಡ ಸಿನಿಮಾನೇ ಬರ್ತಾ ಇದೆ. 2 ಸಿನಿಮಾ ಇದೆ, ಕನ್ನಡದಲ್ಲಿ 2 ಸಿನಿಮಾ ಸರ್. ಈಗ ತಮಿಳು ಸಿನಿಮಾ ಇದೆಯಲ್ಲ ನಿಮ್ಮ ಪ್ರೊಡಕ್ಷನ್ದು, ಹೌದು ಅದು ಸುಪ್ರೀಂ ಕೋರ್ಟು ಹೈಕೋರ್ಟ್ ಡಿಸೈಡ್ ಮಾಡಲಿ ಅಂತ ಹೇಳಿದೆ. ಹೌದು, ಹೈಕೋರ್ಟ್ 20ನೇ ತಾರೀಕಿಗೆ ಡೇಟ್ ಕೊಟ್ಟಿದೆ ಅಂತ ಕೇಳ್ಬಿಟ್ಟು. ಅದೇ ಸರ್ ಡಿಸಿಷನ್ ಬಂದ್ಮೇಲೆ ಏನು ಅಲ್ಲ ಅದನ್ನೇ ಹೇಳ್ತಾ ಇದ್ರು. ಒಂದು ವೇಳೆ 20ಕ್ಕೆ ಹೈಕೋರ್ಟ್ ಇಲ್ಲ ಥ್ರೂ ಮಾಡಿ ಅಂತಂದ್ರೆ 23ಕ್ಕೆ ಬರೋ ಸಾಧ್ಯತೆ ಇದೆ. ಅದಕ್ಕೆ ಸರ್ 21 ಡಿಸಿಷನ್ ಸಿಕ್ಕಿ 23ಕ್ಕೆ ಬರೋದಕ್ಕೆ ಸಾಧ್ಯ. ಯಾಕಂದ್ರೆ ಓವರ್ಸೀಸ್ ರಿಲೀಸ್ ಇದೆ. ಓವರ್ಸೀಸ್ ರಿಲೀಸ್ ಅಟ್ಲೀಸ್ಟ್ 7 days ಬಿಫೋರ್ ತಾವು ರಿಲೀಸ್ ಇದೆ. ಥ್ಯಾಂಕ್ ಯು. ಸ್ಟೇಟ್ ಸೆಟಪ್ ಥರ ಹೆಂಗೆ ಮಾಡ್ಕೊಂಡಿದ್ದೀರಿ ಸರ್?
ಸರ್ ಥಿಯೇಟರ್ ಸೆಟಪ್ಸ್ ನಾವು ಸರ್ ಇವತ್ತು ಮಧ್ಯಾಹ್ನ ಅದಕ್ಕೋಸ್ಕರನೇ ಕೂತಿದ್ವಿ. ಆಲ್ಮೋಸ್ಟ್ ಎಲ್ಲ ಥಿಯೇಟರ್ ಸೆಟಪ್ ಮುಗಿದಿದೆ. ಅಪ್ರಾಕ್ಸಿಮೇಟ್ಲಿ 120 to 125 125 ಥಿಯೇಟರ್ಲಿ ರಿಲೀಸ್ ಆಗುತ್ತೆ. ಈ ಪೈರಸಿ ವಿಚಾರವಾಗಿ ಏನಾದ್ರು ಪ್ಲಾನ್ ಆಗಿದೆಯಾ ಅಂತ? ಪೈರಸಿ ವಿಚಾರವಾಗಿ ಏನಾದ್ರು ಪ್ಲಾನ್ ಆಗಿದೆಯಾ? ಅದನ್ನ ಕಂಟ್ರೋಲ್ ಮಾಡಿ ಸರ್ ಪೈರಸಿ ಅನ್ನೋದು ನೋಡಿ ಸರ್, ಇದುವರೆಗೂ ಅದಕ್ಕೆ ಒಂದು ಸೊಲ್ಯೂಷನ್ ಇದುವರೆಗೂ ಸಿಕ್ಕಿಲ್ಲ. ಸೊ ಪೈರಸಿ ಅನ್ನೋದು ಇವತ್ತೇನಾಗಿದೆ, ಡಿಜಿಟಲ್ ಇರೋದ್ರಿಂದ ಪೈರಸಿ ಮಾಡೋದು ತುಂಬ ಈಸಿ. ನಾವೇನು ಮಾಡ್ಬೋದು ಅಂತಂದರೆ ಬಂದಿರತಕ್ಕಂಥ ಲಿಂಕ್ಸ್ನ ಆದಷ್ಟು ಎಷ್ಟು ಮ್ಯಾಕ್ಸಿಮಮ್ ರಿಲೀವ್ ಮಾಡ್ಬೋದು, ಅದಕ್ಕೆ ನಡೀತಾ ಇದೆ. ಬಟ್ ಅದು ಮಿತ್ ಆಗಿದೆ. ಅದನ್ನು ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಅದನ್ನು ಗೌರ್ಮೆಂಟ್ ಇನ್ವಾಲ್ವ್ ಆಗಿ ಮಾಡಬೇಕೇ ಹೊರತು ಇಟ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್ ಸರ್. ಯಾಕಂದರೆ ಯಾವ ಸರ್ವರು ಸಹ ಇಂಡಿಯಾದಲ್ಲಿ ಇಲ್ಲ. ಈಗ ನಮ್ಮ ಇಂಡಿಯನ್ ಆ್ಯಪ್ ಟೆಲಿಗ್ರಾಮ್, ಇಟ್ ಇಸ್ ಇಂಡಿಯನ್ ಬೇಸ್ಡ್ ಆ್ಯಪ್. ಬಟ್ ಅದರಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ನೆಕ್ಸ್ಟ್ ಫ್ರೈಡೇ ಬರ್ತಕ್ಕಂಥ ಸಿನಿಮಾನ ಅವರೇ ಅನೌನ್ಸ್ ಮಾಡಿರ್ತಾರೆ ಆಲ್ರೆಡಿ. ಬಿ ರೆಡಿ ಟು ವಾಚ್ ಮೂವಿ ಆನ್ ಸೋ ಅಂಡ್ ಸೋ ಡೇಟ್ ಆನ್ ಸೋ ಟೈಮ್ ಅಂತ. ಸೊ ಇದನ್ನೆಲ್ಲ ಏನಂದರೆ ಗೌರ್ಮೆಂಟ್ ಇಂಟರ್ಫಿಯರ್ ಆಗಿ ಅದನ್ನು ಸ್ಟಾಪ್ ಮಾಡಬೇಕು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್ ಸರ್. ಥ್ಯಾಂಕ್ ಯು ಸೊ ಮಚ್. ಹಲೋ. ಇಲ್ಲ, ಇದು ಕಲ್ಟು ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಸುಪ್ರೀತ್ ಅವ್ರಿಗೊಂದು ಪ್ರಶ್ನೆ ಇದೆ. ಏನಿದೆ? ಸುಪ್ರೀತ್ ಅವ್ರಿಗೊಂದು ಪ್ರಶ್ನೆ. ಎಸ್ ಸರ್. ಕಲ್ಟ್ ಫಿಲ್ಮ್ ರಿಲೀಸ್ ಆಗೋ ದಿವಸಕ್ಕೆ ಇನ್ನೊಂದು ಫಿಲ್ಮ್ ಇದೆ. ಹೌದು. ಇತ್ತೀಚೆಗೆ ನೋಡಿದ್ವಿ, 2 ಒಳ್ಳೊಳ್ಳೆ ಸಿನಿಮಾಗಳು ಬಂತು. ಆ 2 ಕಾಂಪಿಟೇಷನ್ ನಡುವೆ ಜನಕ್ಕೂ ಸರಿಯಾಗಿ ರೀಚ್ ಆಗಲಿಲ್ಲ, ಆ ಫಿಲ್ಮ್ಗಳು ಓಡಿಲ್ಲ. ಹೋದ ಡಿಸೆಂಬರ್ಲು ಅದೇ ರೀತಿ ಆಗಿತ್ತು. ಸೊ 2 ಮೇಜರ್ ಫಿಲ್ಮ್ಗಳು ಬರೋದ್ರಿಂದ ಅದು ಪ್ರೊಡ್ಯೂಸ್ ಆಗುವ ಒಂದು ರೀತಿ ಎಲ್ಲೋ ಪ್ರಾಬ್ಲಮ್ ಆಗುತ್ತೆ, ಮತ್ತು ಆಡಿಯನ್ಸ್ಗೆ ಎಲ್ಲೋ ಒಂದು ರೀತಿ ಪ್ರಾಬ್ಲಮ್ ಬರುತ್ತೆ. ಸರ್ ನೀವು ಲಾಸ್ಟ್ 25th ಬಗ್ಗೆ ತಾವು ಹೇಳ್ತಾ ಇದ್ದೀರಲ್ಲ ಸರ್? ಅಂದರೆ ಲಾಸ್ಟ್ ಡಿಸೆಂಬರ್ 25. ಡಿಸೆಂಬರ್ 24 ಅದೇ ರೀತಿ ಆಗಿದೆ. ಅಂದ್ರೆ ಬೇಸಿಕ್ಲಿ ಏನೋ ಕಾಂಪಿಟೇಷನ್ ಬಿಟ್ವೀನ್ 2 ಕನ್ನಡ ಫಿಲ್ಮ್ಸ್. ಸರ್ ಲಾಸ್ಟ್ 25ಗೂ ಈ 23rd ಇರ್ತಕ್ಕಂಥ ಡಿಫರೆನ್ಸ್ ಏನು ಅಂತಂದರೆ ಸರ್, ಲಾಸ್ಟ್ 25th ಬೋತ್ ಆರ್ ವೆರಿ ಬಿಗ್ ಬಡ್ಜೆಟ್ ಸಿನಿಮಾ ಸರ್. ನಾವಿಲ್ಲಿ ಅದಕ್ಕೇನಂತಂದರೆ ಲಾಸ್ಟ್ 2 ಸಿನಿಮಾಗಿರ್ತಕ್ಕಂಥ ಪೊಟೆನ್ಷಿಯಲ್ ಏನಂದರೆ 250 ಥಿಯೇಟರ್ಸ್ ಅಂದರೆ 2 ಸಿನಿಮಾ ಸಹ 250 ಸೆಂಟ್ರಲ್ ರಿಲೀಸ್ ಆಗಬೇಕಾಗಿತ್ತು. ಬಟ್ ಆಗಲಿಲ್ಲ. ಯಾಕೆ ಅಂತಂದರೆ 2 ಬಿಗ್ ಸಿನಿಮಾ ಒಂದೇ ಸತಿ ಬಂದಿದ್ದರಿಂದ. ಇಲ್ಲಿ ಆ ಸಮಸ್ಯೆ ಏನಕ್ಕಿಲ್ಲ ಅಂದರೆ ನಮ್ಮ ಟಾರ್ಗೆಟ್ ಇರೋದು 125 ಸೆಂಟರ್ಸ್ ಫಸ್ಟ್ ವೀಕ್ಗೆ. ಸೊ ಆ ಥರ ಯಾವುದೇ ಸಮಸ್ಯೆ ಆ ಸಿನಿಮಾಗಾಗಲಿ ಈ ಸಿನಿಮಾಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಸರ್. ರಚಿತಾ. हाँ ma'am, can I ask you a question? Yes ma'am, because we did see you a lot in the promotions. We're happy to see you here. Thank you ma'am. Yeah, of course, ಅವರೇ ಹೇಳ್ತಾ ಇದ್ರು 2 ಸಿನಿಮಾ ಬರ್ತಾ ಇದೆ. 2 ಸಿನಿಮಾದಲ್ಲೂ ರಚಿತಾ ರಾಮ್ ಇದ್ದಾರೆ. ಒಂದು ಕಡೆ ಫುಲ್ ಗೃಹಿಣಿ ಥರ, ಇನ್ನೊಂದು ಕಡೆ ಫುಲ್ ಮಾಡರ್ನ್. ವಾಟ್ ವಾಸ್ ಯೋರ್ ಶಿಫ್ಟ್ ಇನ್ ರೋಲ್ಸ್ ಬಿಟ್ವೀನ್ ಲ್ಯಾಂಡ್ಲಾರ್ಡ್ ಆ್ಯಂಡ್ ಕಲ್ಟ್? ಡೆಫಿನೆಟ್ಲಿ ನೀವು ಹೇಳಿದಂಗೆ ತುಂಬ ವಿಭಿನ್ನವಾಗಿರುವಂಥ ಪಾತ್ರಗಳು ಎರಡಿಗೂ. ಆ್ಯಂಡ್ ಇಟ್ ವಾಸ್ ಚಾಲೆಂಜ್ ಫಾರ್ ಮೀ. ಪ್ಯಾರಲಲ್ ಆಗಿ ನಾನು ಒಂದು 3 ಸಿನಿಮಾ ಶೂಟಿಂಗ್ ಮಾಡಿದೆ. ಐ ಥಿಂಕ್ ಕಲ್ಟ್ ಮತ್ತು ಲ್ಯಾಂಡ್ ಲಾರ್ಡ್ ಮಾಡಬೇಕಾದ್ರೆ ಐ ವಾಸ್ ಶೂಟಿಂಗ್ ಫಾರ್ ಕೂಲಿ. ಸೊ ಇಟ್ ವಾಸ್ ಲೈಕ್ 3 ಕ್ಯಾರೆಕ್ಟರ್ಸ್ ಆಲ್ ಟುಗೆದರ್ ಒಟ್ಟಿಗೆ. ಅದಾದ್ಮೇಲೆ ಕೂಲಿ ಆದಮೇಲೆ ಇಟ್ ವಾಸ್ ಓನ್ಲಿ ಲ್ಯಾಂಡ್ ಲಾರ್ಡ್ ಆ್ಯಂಡ್ ಕಲ್ಟ್. ಇನ್ಫ್ಯಾಕ್ಟ್ ಲ್ಯಾಂಡ್ ಲಾರ್ಡ್ ಮಾಡಬೇಕಾದ್ರೆ ನನಗೆ ಐ ವಾಸ್ ಸಪೋಸ್ ಟು ಬಿ ವೆರಿ ನ್ಯಾಚುರಲ್, ವೆರಿ ಐ ಆಮ್ ನಾಟ್ ಸಪೋಸ್ ಟು ಗೋ ಫಾರ್ ವ್ಯಾಕ್ಸಿಂಗ್, ಥ್ರೆಡಿಂಗ್ ಅವೆಲ್ಲ ಏನೂ ಇಲ್ಲ. ವೆರಿ ವೆರಿ ನ್ಯಾಚುರಲ್. ಸೊ ಇಲ್ಲಿ ಕಲ್ಟ್ಗೆ ಐ ಹ್ಯಾವ್ ಟು ವೆಲ್ ಗ್ರೂಪ್, ಆಮೇಲೆ ತುಂಬ ಪ್ರೆಸೆಂಟಬಲ್ ಆಗಿರಬೇಕು. ತುಂಬ ಕಷ್ಟ ಆಗ್ತಿತ್ತು ಸ್ಕೆಡ್ಯೂಲ್ ಪ್ಲ್ಯಾನ್ ಮಾಡೋದು, ಡೇಟ್ಸ್ ಪ್ಲ್ಯಾನ್ ಮಾಡೋದೆಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ದ ಕ್ಯಾರೆಕ್ಟರ್, ನನ್ನ ಪಾತ್ರ ಇದರಲ್ಲಿ ಬೋಲ್ಡ್ ಅನ್ನೋದಕ್ಕಿಂತ ಶೀ ಈಸ್ ವೆರಿ ಡೈನಾಮಿಕ್ ಅಂತ ಹೇಳ್ಬೋದು. ಆ್ಯಸ್ ಹೌದು, ವೆರಿ ತುಂಬ ಕಲ್ಟಾಗಿ ಇದೆ ನನ್ನ ಪಾತ್ರ. ಅನಿಲ್ ಸರ್ ಮೆನ್ಷನ್ ಮಾಡ್ದಂಗೆ ದೆರ್ ಆರ್ 2 ಶೇಡ್ಸ್ ಇನ್ ದ ಫಿಲ್ಮ್. ಸೊ ಯಾಕೆ ಅವಳು ಅಷ್ಟು ಕಲ್ಟ್ ಅಂಡ್ ಡೈನಾಮಿಕ್ ಆಗ್ತಾಳೆ ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಬಟ್ ಅಗೇನ್ ಈ ಸಿನಿಮಾದಲ್ಲೇ ನನಗೆ 2 ಶೇಡ್ ಇರೋದ್ರಿಂದ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ನನಗೆ. ಪ್ರತಿ ಸತಿ ಡೈರೆಕ್ಟ್ರು ಯಾವಾಗಲೂ ಎಮೋಷನ್ಸ್ ಇದೆ. ರಚಿತಾ ರಾಮ್ ಕ್ಯಾರೆಕ್ಟ್ರಲ್ಲಿ ಎಮೋಷನ್ಸ್ ಇದೆ. ಮಾಡರ್ನ್ ಲುಕ್ಕಲ್ಲಿ, ಮಾಡರ್ನ್ ಕ್ಯಾರೆಕ್ಟರೈಸೇಷನಲ್ಲಿ ಎಮೋಷನ್ಸ್ ಹೇಗೆ, ಹೌ ಟು ಬ್ರಿಂಗ್ ಅಪ್? ಇಟ್ ವಾಸ್ ಅಂದರೆ ಅವರೇ ಹೇಳಿದಂಗೆ ಆಪೋಸಿಟ್ ಕ್ಯಾರೆಕ್ಟರ್ ಯಾರು ಪ್ಲೇ ಮಾಡ್ತಾರಲ್ವ ಅವ್ರು ತುಂಬ ರಿಯಲಿಸ್ಟಿಕ್ ಆಗಿದ್ದಾಗ ನಮಗೂ ಆಟೋಮೆಟಿಕ್ ಆಗಿ ಹಾಗೆ ಬರುತ್ತೆ. ಸೊ ಇಟ್ ವಾಸ್ ಮೈಸೆಲ್ಫ್ ಆ್ಯಂಡ್ ಝಯದ್ ಬನಾರಸ್ ಆದಮೇಲೆ ನನಗೆ ಇಟ್ ವಾಸ್ ಫಸ್ಟ್ ಟೈಮ್ ನಾನು ಝಯದ್ನ ನಾನು ಸಿನಿಮಾದಲ್ಲಿ ಕೆಲಸ ಮಾಡ್ತಿರುವಂಥದ್ದು.
ಆ್ಯಂಡ್ ಸಾಹೇಬ್ ಪಾತ್ರ ಮಾಡ್ತಿರ್ಬೇಕಾದ್ರೆ ಐ ರಿಲಿ ಫೆಲ್ಟ್ ವೆರಿ ಪ್ರೊಫೆಷನಲ್ ಆ್ಯಂಡ್ ತುಂಬಾ ಒಂದು 10 ಸಿನಿಮಾ ಮಾಡಿರೋಷ್ಟು ಎಕ್ಸ್ಪೀರಿಯನ್ಸಲ್ಲಿ ಮಾಡ್ತಿದ್ರು ಅವರು ಅಭಿನಯ. ಅದಾದಮೇಲೆ ಇಟ್ ವಾಸ್ ಆಲ್ ವಿತ್ ಮೈ ಫಾದರ್ ಆ್ಯಂಡ್ ರಘು ಸರ್ ಜೊತೆಗೆ ಹಲವಾರು ಸಿನಿಮಾಗಳಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ನಾನು. ಆ್ಯಂಡ್ ಸರ್ ಜೊತೆ ನನಗೆ ನಿಜವಾಗ್ಲೂ ನಾನು ಅವರ ಮಗಳು ಥರನೇ ಇದ್ದೆ. ಅವ್ರು ನನ್ನ ತಂದೆ ಥರನೇ ನನಗೆ ಇಡೀ ಸಿನಿಮಾ ನಮ್ಮಿಬ್ಬರ ಸೀನ್ಸಲ್ಲಿ ಏನಿದ್ರು ಅದಷ್ಟು ನಾನು ನನ್ನ ತಂದೆ ಜೊತೆ ಕೆಲಸ ಮಾಡ್ತಿದ್ದೆ. ನನ್ನ ತಂದೆ ಜೊತೆ ನಾನು ಅಭಿನಯಿಸ್ತಿರ್ಲಿಲ್ಲ. ಇಟ್ ವಾಸ್ ವಿ ವರ್ ಲಿವಿಂಗ್ ದ ಕ್ಯಾರೆಕ್ಟರ್ ಅಷ್ಟೇ. ಸೊ ಇಟ್ ವಾಸ್ ವಂಡರ್ಫುಲ್ ಟು ವರ್ಕ್ ವಿತ್ ಬೋತ್ ಆಫ್ ದೆಮ್. ಸಾರಿ ನಿಮ್ಮೆಲ್ಲರಿಗೂ ನಮಸ್ಕಾರ ಅಂತ ಹೇಳಿಲ್ಲ, ಸಡನ್ ಆಗಿ ಬಂದು ಶೂಟ್ ಮಾಡಿದ್ರು ನಮಗೆ. Will you watch first The Cult or will you watch Landlord? ನೀವು ಯಾರು ನೋಡ್ತೀರಾ ಫಸ್ಟ್? ಅಲ್ಲ, ನಮ್ಮ ಜರ್ನಲಿಸ್ಟ್ ಆಗಿ ನಾವು ನೋಡಲೇಬೇಕು. ನಾನು ಸಿನಿಮಾ 2 ಡಬ್ಬಿಂಗ್ ಮಾಡಿರೋದ್ರಿಂದ 2 ಸಿನಿಮಾ ನೋಡಿ. ಯಾರು ಫಸ್ಟ್ ನೋಡ್ತೀರಾ ಅಂತ ಇಂಪಾರ್ಟೆಂಟ್. ಇಲ್ಲ, ಯಾವ್ದಾರ ನೋಡಿ ಸಿನಿಮಾ. ಫಸ್ಟ್ ಲ್ಯಾಂಡ್ ಲಾರ್ಡ್ ನೋಡ್ತಿರೋ ಇಲ್ಲ ಸೆಕೆಂಡ್ ಕಲ್ಟ್ ನೋಡ್ತಿರೋ? ನಾನಲ್ಲ, ನೀವು ಯಾವ ಫಿಲ್ಮ್ ನೋಡ್ತೀರಾ ಅಂತ. ಯಾವ್ದು ಫಸ್ಟ್ ರನ್ ಆಗುತ್ತೋ ಆ ಫಸ್ಟ್ ನಾನು ಅದನ್ನ ನೋಡ್ತೀನಿ. ಗುರುವಾರ ರಿಲೀಸ್ ಆಗುತ್ತೆ ಏನಾದರೂ ಇದೆಯಾ ಬೈ ಚಾನ್ಸ್? 2 ಫ್ರೆಂಡ್ ರಚಿತಾ ಅವರೇ, Yes, I had one last question for you. Rachita, I had one last question for you. Yes, ma'am. Yeah, of course. I wanted to ask you for an actor who's come with 10 years experience to be working with Zayed. You said he worked under our 10 films first experience control, but to work with one film old actor, did you feel that seniority on the sets? Like, absolutely no. I think ಈ ಪ್ರಶ್ನೆ ಜಾಯದ್ ಆ್ಯಂಡ್ ಅನಿಲ್ ಸರ್ ಹೇಳಿದ್ರೆ, ಐ ಮೀನ್ ಅನಿಲ್ ಸರ್ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ. ಐ ನೆವರ್ ಬಿ ಲೈಕ್ ದಟ್, ಯುನೋ ಫೀಲಿಂಗ್ ಐ ಆಮ್ ಸೀನಿಯರ್. ಒಂದು 10 ವರ್ಷ 12 ವರ್ಷ ಇದ್ದೀನಿ. ಅದು ನನ್ನ ತಲೆಯಲ್ಲೇ ಇರೋದಕ್ಕೆ ಹೋಗಲ್ಲ ನನಗೆ. ಆರಾಮ್ಸೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಬೀಂಗ್ ವೆರಿ ಆನೆಸ್ಟ್ ವಿತ್ ಆಲ್ ಆಫ್ ಯು, ಇವರಿಬ್ಬರಿಗಿಂತ ತುಂಬ ಪುಟ್ಟ ಮಗು ಥರ ಇರ್ತೀನಿ ನನ್ನ ಸೆಟ್ಟಲ್ಲಿ. ಆ ಸೀನಿಯಾರಿಟಿ ಎಲ್ಲ ನನಗೆ ಇಷ್ಟನೇ ಇಲ್ಲ, ನನಗೆ ಇಷ್ಟಪಡೋದು ಇಲ್ಲ. ಪಾತ್ರ ಕೊಡ್ತಾರೆ, ಒಳ್ಳೆ ಪಾತ್ರ, ಆ್ಯಂಡ್ ಆ ಒಂದು ಗುಡ್ ವೈಬ್, ಒಂದು ಒಳ್ಳೆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋದು ಒಂದು ಆಸೆ ನನಗೆ ಅಷ್ಟೇ. ಸೀನಿಯಾರಿಟಿಯಿಂದ ಬರೋದು ಇಲ್ಲ ನಾನು ಒಂದೇ ಟೇಕ್ ಮಾಡೋದು ಅದೆಲ್ಲ ನನಗೆ. ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ನಾನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ಸೊ ಪ್ರಾಬ್ಲಿ ದಟ್ಸ್ ದ ರೀಸನ್ ಅವ್ರು ಅಷ್ಟು ನನ್ನ ಬಗ್ಗೆ ಹೇಳಿರುವಂಥದ್ದು. ಇಲ್ಲ ಅಂದರೆ ಪ್ರಾಬ್ಲಿ ಐ ಡೋಂಟ್ ಹ್ಯಾವ್ ಬೀನ್ ಇನ್ ದ ಇಂಡಸ್ಟ್ರಿ. ಅಷ್ಟು ಸೀನಿಯಾರಿಟಿ ಎಲ್ಲ ತೋರಿಸಿದ್ರೆ ದಯವಿಟ್ಟು ಮನೆಗೆ ಹೋಗಿ ಅಂತ ಹೇಳ್ಬಿಡ್ತಿದ್ರೇನೋ, ನನಗೆ ಅದು ಬರಲ್ಲ. Zayed, was there a wish list that you had wanted to act with Rachita Ram? ಒಂದಿರ್ತಲ್ಲ, ಇಂಥ ಆಕ್ಟರ್ ಜೊತೆ ನಾನು ಮಾಡಬೇಕು ಅಂತ. Was there any wish list that you wanted to act with Rachita Ram? ನಾನು ಈ ಪ್ರಶ್ನೆಗೆ ಬರ್ತೀನಿ. ಎಲ್ಲರೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಮಾಧ್ಯಮ ಮಿತ್ರರಿಗೆ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮ್ಯಾಮ್, ಸಾರಿ, ನಾನು ನಿಮ್ಮ ಪ್ರಶ್ನೆ ಕೇಳಿಲ್ಲ, ಹೇಳಿ ಮ್ಯಾಮ್. ಅಲ್ಲ, there is some, and for just one film old actor, there's always that wish list. We want to work with certain actors ಅಂತ. Was Rachita Ram in your list ಅಂತ ಕೇಳಿ? ಅಫ್ಕೋರ್ಸ್, ಡೆಫಿನೆಟ್ಲಿ. ನಮ್ಮ ಇಂಡಸ್ಟ್ರಿ ಡಿಂಪಲ್ ಕ್ವೀನ್ ಅವರು, ಯಾರಿಗೂ ಆಸೆ ಇರಲ್ಲ, ಡೆಫಿನೆಟ್ಲಿ ನನಗೂ ಆಸೆ ಇತ್ತು ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಹೇಳಿ. ಒಂದು ಫ್ರೆಂಡ್ಶಿಪ್ ಇತ್ತು ಈ ಸಿನಿಮಾ ಮುಂಚೆ ಕೂಡ. ಸೊ ಯಾವತ್ತ ನಾವು ಸಿಕ್ಕಾಗೆಲ್ಲ ಒಂದು ಸತಿ ಅಂದರೆ ಒಂದು ಸಿನಿಮಾ ಮಾಡಲೇಬೇಕು ಜೊತೆಯಲ್ಲಿ ಅಂತ ಹೇಳಿ. ಸೊ ಫೈನಲಿ ನಾವು ಜೊತೆಯಲ್ಲಿ ಕೆಲಸ ಮಾಡೋದು ತುಂಬ ಖುಷಿ ಆಗ್ತಿದೆ. ಸೊ ಎಲ್ಲರೂ ಹೇಳಿದ್ರು ಭಾಳ ತುಂಬ ವಿಶೇಷವಾದ ಪಾತ್ರ, ಈ ಹಿಂದಿಯಲ್ಲೂ ಮಾಡಿರೋ ಪಾತ್ರ ಅಂತ, ನಿಮ್ಮ ಪಾತ್ರದ ಬಗ್ಗೆ. ಸೊ ಅಷ್ಟು ಚೇಂಜ್ ಓವರ್ ಇರುವಂಥ ಕ್ಯಾರೆಕ್ಟರ್ ಏನು ಅಂತ ಹೇಳ್ಬೋದಾ ನಿಮ್ಮ ಪಾತ್ರ? ಐ ಥಿಂಕ್ ಒಂದು ವರ್ಷನ್ ಅದು ನಿಮಗೆ ಟ್ರೈಲರಲ್ಲಿ ಕಾಣಬಹುದು. ಅದೇ ಶಾರ್ಟ್ಸ್ನ ಅವರು ಟ್ರೈಲರ್ ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ಅದರ್ ವರ್ಷನ್ ಅವರು ಯೂಸ್ ಮಾಡಿದ್ದಾರೆ. ಸೊ ನನಗೂ ಅದ್ರ ಬಗ್ಗೆ ಹೇಳ್ಬೋದಾ ಅನ್ನೋದು ನನಗೆ ಗೊತ್ತಿಲ್ಲ. ಐ ಥಿಂಕ್ ಐ ಆಮ್ ನಾಟ್ ಅಲೌಡ್ ಟು ಡಿಸ್ಕ್ಲೋಸ್ ಇಟ್ ಅಂತ ಅನ್ಸುತ್ತೆ. ಒಂದು ನಾನು ನಿಮಗೆ ರಿವೀಲ್ ಮಾಡಿದೆ, ನನ್ನ ತಂದೆ ಬಂದು ರಂಗಾಯಣ ರವಿ ಸರ್ ಅಂತ. ಸೊ ಇಮ್ಯಾಜಿನ್ ದೇರ್ ಮಸ್ಟ್ ಬಿ ಸಮ್ ಇಮೋಷನಲ್ ಸೀನ್ಸ್, ಯಾಕೆ ಹಿಂಗೆ ಅಂತ ಅಷ್ಟೇ. ಬಿಟ್ಟರೆ ಎಲ್ಲ ಹೇಳ್ಬಿಡ್ತೀನಿ ಇವಾಗ ನಾನು. ನೀವು ಈ ಸಿನಿಮಾ 2 ಸಿನಿಮಾ ನೋಡೋದಕ್ಕಲ್ಲ, ಹಾಂ, ಇನ್ ಟೈಮಿಗೆ ಹೋಗ್ತೀರಾ ಲೇಟಾಗಿ ಹೋಗ್ತೀರಾ ಅಂತ? ಯಾಕಂದ್ರೆ ಇಲ್ಲಿ ಬಂದು ನೀವು ನನಗೆ ಹೇಳ್ತೀನಿ, ನೀವು ನನಗೆ ವಾಚ್ ಗಿಫ್ಟ್ ಮಾಡ್ತೀರಿ. ಅದೇ ಯಾಕೆ ಕೊಡ್ತೀವಿ ಅಂತಂದ್ರೆ ಟೈಮ್ ನೋಡೋಣ ಕರೆಕ್ಟಾಗಿ ಇನ್ ಟೈಮ್. ನಾನು ಅಲ್ಲೇ ಕುತ್ಕೊಂಡು ಹೇಳಿದೆ ನನ್ನ ಫೋಟೋ ಶೂಟ್ ಇತ್ತು ಅಂತ. ಆಮೇಲೆ ನೀವೇನಾದ್ರಿ ಸರಿ ಓಕೆ ಅಂತ. ಅದಕ್ಕೆ ಗೊತ್ತಾಗಬೇಕಲ್ಲ.
ಅಲ್ಲೇ ಹೇಳ್ದೆ ತಾನೆ, ನಿಮ್ಗೆ ಇಲ್ಲೇ ಕುತ್ಕೊಂಡು ಹೇಳಿದೆ ನಾನು. ಈ ಪ್ರಶ್ನೆ ನಿಮ್ಗೆ ಅಲ್ಲೇ ಕೇಳ್ತೀನಿ. ನಮ್ಗೆ ಅವರೆಲ್ಲರೂ ಕೇಳಿಸ್ಕೊಂಡಿರ್ತಾರೆ. ನಾನು ಸರ್ ಅಂತೂ ನಮ್ಗೆ 6 ವರ್ಷದಿಂದ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ಸಿನ್ಸಿಯರಾಗಿ ಒಂದು ವಾಚ್ ಗಿಫ್ಟ್ ಮಾಡ್ಬಿಡಿ, ಆ ನೆನಪಿಗೋಸ್ಕರ ಬೇಗ ಬರ್ತೀನಿ ನಾನು. ಅವತ್ತು ಕುಮಾರಸ್ವಾಮಿ ಅವರ ಮಗನ ಎಕ್ಸಾಕ್ಟ್ಲಿ ಸೀತಾರಾಮ ಕಲ್ಯಾಣ ಅದಕ್ಕೆ ಹೇಳಿದ್ರು. ಅಲ್ಲಿ 1.5 ಗಂಟೆ ತಡ ಆಗಿ ಬಂದ್ರೆ ಇವತ್ತು 1 ಗಂಟೆ ತಡ ಅಂದ್ರೆ ಪೊಲಿಟಿಷಿಯನ್ ಮಗ ಸರ್ ಇಂಟೆನ್ಷನಲಿ ಎಲ್ರಿಗೂ ಕಾಯಿಸ್ಬೇಕು ಅಂತ ಇಲ್ಲ ಸರ್. ಸರ್ ಫೋಟೋ ಶೂಟ್ ಇತ್ತು, ಅದನ್ನು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟ ಆಯ್ತು. ಪೊಲಿಟಿಷಿಯನ್ ಮಕ್ಕಳ ಸಿನಿಮಾ ಪೊಲಿಟಿಷಿಯನ್ಗಳು ತಡ ಆಗಿ ಬಂದಾಗ ಅದು ಬೇರೆ ಕಾರಣಗಳು. ಪೊಲಿಟಿಷಿಯನ್ ಅಲ್ಲ, ಅವರು ಕುಮಾರಸ್ವಾಮಿ ಅವ್ರ ಮಗ ಕುಮಾರಸ್ವಾಮಿ ಅಂತಂದ್ರು. ಅವಾಗ ಅವ್ರು ರಾಜಕಾರಣಿ ಆಗಿರಲಿಲ್ಲ ಸರ್. ಸೇಮ್ ಸರಿ, ಅರ್ಥ ಆಗ್ತದೆ. ಬೈಕ್ ಕೊಡಪ್ಪ. ಎಸ್ ಸರ್. ಈ ರಾಜಕಾರಣಿಗಳ ಮಕ್ಕಳ ಸಿನಿಮಾ ಆದಾಗ ನೀವು ಚೆನ್ನಾಗಿ ಬರೋದು ಅಂತ ಹಾಗೆ ಅಂತ ಅಯ್ಯೋ ಸರ್, ಅವ್ರು ರಾಜಕಾರಣಿ ಮಗನ ಥರ ಇರಲೇ ಇರಲಿಲ್ಲ ಸರ್. ನಂಗೆ ಯಾವತ್ತ ಫೀಲೇ ಕೊಟ್ಟಿಲ್ಲ ಸರ್. ಮಗಂತರ ಇಲ್ಲದ್ದು ಬೇಡ, ಆದರೆ ಅವ್ರು ರಾಜಕಾರಣಿ ಮಗ ಹೌದು ಅಂತ ಅನಿಸುತ್ತೆ. ಬಟ್ ಒಂದು ನಿಮಿಷ ಸರ್, ಅವ್ರನ್ನೇ ಕೇಳೋಣ. ವೆಸ್ ದ ಮೈಕ್? ಇಲ್ಲ, ರೈತರಿಗೆ ಗೊತ್ತಿಲ್ಲ ಅನ್ನೋ ವಿಷಯ. ಅಲ್ಲ, ರೈತರಿಗೆ ಗೊತ್ತಿಲ್ಲಲ್ಲ, ಸಿನಿಮಾದಲ್ಲಿ ಕೇಳಿ ಹೇಳಿ. ರಾಜಕಾರಣಿ ಮಗ ಆಗಿರೋದ್ರಿಂದ ಏನಾದ್ರು ಲೇಟಾಗಿ ಬರ್ತಾರೆ ಇರೋ ಇಲ್ಲ ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಮೋಸ್ಟ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ಬೇಕು, ಅಥವಾ ಅವರು ಆಲ್ವೇಸ್ ಶೂಟಿಂಗಲ್ಲೂ ಕೂಡ ಆನ್ ಟೈಮಾಗೇ ಇರ್ತಾರೆ ಸರ್. ಆ ಥರ ಇಲ್ಲ ಸರ್. ಯಾಕಂದರೆ ಕುಮಾರಸ್ವಾಮಿ ಅವರ ಕ್ರಿಕೆಟ್ ಸಿನಿಮಾ ಅವ್ರು 6 ವರ್ಷ 6 ವರ್ಷ ಅಂತ 8 ವರ್ಷ. ಸಾರಿ. This question to Sitaram. You've been in the industry here, over a decade now. ನಿಮಗೆ ಎಲ್ಲೋ ಒಂದು ಕಡೆಗೆ ಕರಿಯರ್ ಡಿಫೈನಿಂಗ್ ರೋಲ್, ಕರಿಯರ್ ಡಿಫೈನಿಂಗ್ ರೋಲ್ ಅಂತ ಸಮಥಿಂಗ್ ದಟ್ ಕುಡ್ ಚಾಲೆಂಜ್ ಯುವರ್ ಟ್ಯಾಲೆಂಟ್ ಪೊಟೆನ್ಷಿಯಾಲಿಟಿ, ಅದು ಸಿಕ್ಕಿಲ್ವಾ? ಅಥವಾ ಎಲ್ಲೊಂದು ಕಡೆ ನಿಮಗೆ ಗ್ಲಾಮರ್ ರೋಲ್ಸ್ ಮಾತ್ರ ರಿಸ್ಟ್ರಿಕ್ಟ್ ಮಾಡಿಬಿಟ್ರ, ಅಥವಾ ಆ ರೀತಿ ರೋಲ್ ಕರಿಯರ್ ಡಿಫೈನಿಂಗ್ ರೋಲ್ ಅದು one role that could challenge your abilities, your skills, your talent. ಯಾವುದೋ ಒಂದು ರೋಲ್ ನನ್ಗೆ ಈ ರೀತಿ ಒಂದು ರೋಲ್ ಬೇಕು, ನನ್ನ ಫಿಲ್ಮೋಗ್ರಾಫಿನಲ್ಲಿ ಈ ರೀತಿ ಒಂದು ರೋಲ್ ಇದ್ರೆ ಐ ಥಿಂಕ್ ಆ ಪಾತ್ರ ನಮಗೆ ಕೂಲಿಲ್ ಸಿಕ್ಕಿದೆ. ಇವಾಗ ಸಿಕ್ಕಿರುವಂಥ ಪಾತ್ರ ಲ್ಯಾಂಡ್ ಲಾರ್ಡ್ ಅಲ್ಲಿ ಮತ್ತೆ ಕಟ್ಟಲ್ಲಿ ಐ ಆಮ್ ಹ್ಯಾಪಿ. ಇನ್ಫ್ಯಾಕ್ಟ್ ಆಯುಷ್ಮಾನ್ ಭವದಲ್ಲಿ ಒಂದು ಅದ್ಭುತವಾಗಿರುವಂಥ ಪಾತ್ರ ಸಿಕ್ಕಿದೆ ನನಗೆ. ಯಾ I am not regret about my characters or my films. I am very happy and I am very blessed. ಒಳ್ಳೊಳ್ಳೆ ಪಾತ್ರ ಸಿಕ್ಕಿದೆ, ಕೆಲವೊಮ್ಮೆ ಒಳ್ಳೆ ಸ್ಕ್ರಿಪ್ಟ್ಗಳು ಸಿಕ್ಕಿದೆ. ಬಿಕಾಸ್ ಸಿನಿಮಾದಲ್ಲಿ 20 minutes ಆರ್ 25 minutes ಆರ್ 2 hours ನಾವೆಷ್ಟು ಡ್ಯೂರೇಷನ್ ಸ್ಕ್ರೀನಲ್ಲಿ ಇರ್ತೀವಿ ಅಂತಲ್ಲ, ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ನಾವು ಮಾಡುವಂಥ ಪಾತ್ರ ಮುಖ್ಯ ಆಗುತ್ತಲ್ವ. ಸೊ ಆ ಥರ ಪಾತ್ರಗಳು ನಮಗೆ ಸಿಕ್ಕಿದೆ. ಆ್ಯಂಡ್ ಇವಾಗ ಐ ಥಿಂಕ್ ಪೋಸ್ಟ್ ಕೂಲಿ ಆದಮೇಲೆ ಕೂಲಿ ಐ ಆಮ್ ಟೋಟಲಿ ಹ್ಯಾಪಿ ವಿತ್ ದ ಕ್ಯಾರೆಕ್ಟರ್ ವಾಟ್ ಐ ವಾಸ್ ಗಿವನ್. ಆ್ಯಂಡ್ ಐ ಥಿಂಕ್ ಎಲ್ರಿಗೂ ಗೊತ್ತಿದೆ ನನಗೆ ಸಿಕ್ಕಿರುವಂಥ ಅಪ್ರಿಸಿಯೇಷನ್ ಆ ಸಿನಿಮಾಗೆ, ಆ ಪಾತ್ರಕ್ಕೆ. ಹಾಗೆ ಇವಾಗ ನನಗೆ ಲ್ಯಾಂಡ್ ಲಾರ್ಡಲ್ಲಿ ನಿಂಗವ್ವ ಆಗಿರ್ಬೋದು ಆ್ಯಂಡ್ ಕಲ್ಟಲ್ಲಿ ಈ ಪಾತ್ರ ಆಗಿರ್ಬೋದು. ನಮ್ಮ ಡೈರೆಕ್ಟರ್ ಸರ್ ಹೆಸರು ಕೂಡ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ ನನಗೆ ಇವತ್ತು ವೇದಿಕೆ ಮೇಲೆ ಕುತ್ಕೊಂಡು ಮಾತಾಡೋದಕ್ಕೆ. ಸೊ ಎಲ್ಲದಕ್ಕೂ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಸರ್. ನೀವು ಹೇಳುವಂಥ ಪ್ರಶ್ನೆಗೆ ಐ ಥಿಂಕ್ ಯು ಗಾಟ್ ಇಟ್ ಸರ್. ಜಾಯದ್ ಅವರು ಇಲ್ಲಿ ಈಗ ನೀವು ರೀಸೆಂಟಾಗಿ ಸಂಕ್ರಾಂತಿ ಹಬ್ಬದ ಜಾತ್ರೆ ಎಲ್ಲ ಮಾಡಿ ನೀವು ಮಲಕ್ಕೆ ಒಂದು ರಿಲಿಜಿಯನ್ ಅವರು ಇನ್ನೊಂದು ರಿಲಿಜಿಯನ್ ಫೆಸ್ಟಿವಲ್ನ ಫಾಲೋ ಮಾಡೋದಕ್ಕೆ ನಿಮ್ಮ ಧರ್ಮದಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಇರಲ್ವಾ? ಆ ಥರ ಏನಿಲ್ಲ ಸರ್. ನಾನು ಈಗ ಉತ್ತರ ಕೊಡೋದು ಅರ್ಥ ಆಗ್ತಿಲ್ಲ. ಹಲವಾರು ಅಂದರೆ ನೀವೀಗ ಅದ್ರದ್ದು ಆಚರಣೆ ಎಲ್ಲ ಆಲ್ಮೋಸ್ಟ್ ಫಾಲೋ ಮಾಡಿದ್ರೆ ಇವನ್ ಹಸುಗೆ ಆಹಾರ ಕೊಡೋದ್ರಿಂದ ತಪ್ಪೇನಿದೆ ಸರ್. ತಪ್ಪಂತಲ್ಲ, ನಿಮ್ಮ ಧರ್ಮದಲ್ಲಿ ಒಂದು ರೂಲ್ಸ್ ಫಾಲೋ ಮಾಡ್ತಾ ಇರ್ತೀರಾ. ನಿಮ್ಮ ಧರ್ಮದಲ್ಲಿ ಏನು ಹೇಳಿಲ್ವಾ ಈ ಥರ ಮಾಡಬೇಕು? ಆ ಥರ ಏನೂ ಇಲ್ಲ ಸರ್. ನಮ್ಮ ಧರ್ಮದಲ್ಲಿ ಆ ಥರ ಏನೂ ಹೇಳ್ಕೊಟ್ಟಿಲ್ಲ. ಆಮೇಲೆ ಒಂದು ಸರ್ ನಾವು ಇಂಡಿಯಾದಲ್ಲಿ ಇದ್ದೀವಿ ಅಂದಮೇಲೆ ಜಾತಿ ಪಾತ್ರನೂ ಇರಬಾರ್ದು ಸರ್. ಈಗ ನಾನು ಚಿಕ್ಕವನಿದ್ದಾಗ ನಮ್ಮ ಜಯನಗರ 7 ಬ್ಲಾಕಲ್ಲಿ ಇತ್ತು ಸರ್ ಮನೆ. ಹೇಳಬಾರ್ದು, ಇವತ್ತು ಪ್ರಶ್ನೆ ಕೇಳ್ತಾ ಅಂತ ಹೇಳ್ಬಿಡ್ತಾ ಇದ್ದೀನಿ. ನಮ್ಮ ಮನೆಗೆ ಅವಾಗ ಚಿಕ್ಕವನಿದ್ದಾಗ ಮನೆಯಲ್ಲಿ ಕಾಸು ಕೊಡ್ತಾ ಇಲ್ಲ, ಕೈಗೆ ಮಕ್ಕಳು ಹಾಳಾಗ್ತಾರೆ ಅಂತ ಇಲ್ಲ. ಬಟ್ ನನಗೆ ಬೇಕಲ್ಲ ₹2 ₹3 ರೂಪಾಯಿ ಒಂದು ಚಾಕ್ಲೇಟ್ ತಿನ್ನೋಕ್ಕೆ. ಯಡೂರ್ಲೇಕ್ ಹತ್ರ ಗಣೇಶ ವಿಸರ್ಜನೆ ಮಾಡೋಕ್ಕೆ ಬರೋರು. ಆವಾಗ ನಾವೇ ಒಂದು ಫ್ರೆಂಡ್ಸ್ ಎಲ್ಲ ದುಡ್ಡು ಕಟ್ಕೊಂಡು ಹೋಗ್ಬಿಟ್ಟು ವಿಸರ್ಜನೆ ಮಾಡ್ತಿದ್ವಿ.
ಏನಕ್ಕೆ ಲಾಸ್ಟಿಗೆ ದೊಡ್ಡವ್ರು ಬಂದು ಕೊಡ್ತಾರಲ್ಲ ತಗೊಂಡ್ರಪ್ಪ ಇಟ್ಕೊಂಡ್ರಪ್ಪ ಅಂತ ಹೇಳಿ. ಸೊ ಹಂಗೆಲ್ಲ ನಾವು ಮಾಡಿದ್ವಿ. ಸೊ ಆ ಥರ ಏನಿಲ್ಲ ಸರ್ ನಮ್ಮಲ್ಲಿ. ಜೈ ಸರ್. ಸರಿ, ಈಗ ಸ್ಟಾರ್ ನಟ ಸಿನಿಮಾಗಳು ಬಂದಾಗ ಅಭಿಮಾನಿಗಳು ಅವುಗಳನ್ನು ಆರಾಧಿಸುವ ರೀತಿಗೆ ಕೆಲವು ಸಾರಿ ಸಾರ್ವಜನಿಕವಾಗಿ ಸಮಸ್ಯೆಗಳಾಗುವಂಥದ್ದು, ತೊಂದರೆಗಳಾಗುವಂಥ ಘಟನೆಗಳು ಸಾಕಷ್ಟು ನಡೆದಿದೆ. ಬಟ್ ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ನಿಮ್ಮ ಸಿನಿಮಾದ ಒಂದು ಪೋಸ್ಟರ್ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ನಿಮಗೆ ಅದು ಗಮನಕ್ಕೆ ಬಂತ, ಅದನ್ನು ಹೇಗೆ ಪರಿಗಣಿಸ್ತೀರಿ ಮತ್ತು ನಿಮ್ಮ ಅಭಿಮಾನಿಗಳು ಅದನ್ನು ಆರಂಭಿಸುವಂಥ ರೀತಿನ ಹೇಗೆ ಸಮರ್ಸ್ಕೊಳ್ತೀರಿ ಅಂತ? ಸರ್, ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್ ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅನ್ನೋ ನನಗೂ ಗೊತ್ತಿರಲಿಲ್ಲ. ಅದು ನಾನು ಹೋಗೋ ಮುಂಚೆ ಅದು ನದಿದೆಯಾ ಘಟನೆ, ಇಲ್ಲ ನಾನು ಹೋದ ಮೇಲೆ ಅದು ನದಿದೆಯಾ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಹಿತಿ. ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಬ್ಯಾನರ್ ಇಶ್ಯೂ ಆಗಿದೆ ಅಂತೇಳಿ. ಬೇಜಾರಾಯಿತು. ಅದಕ್ಕಿಂತ ಏನು ಹೇಳೋಕ್ಕಾಗಲ್ಲ ಸರ್. ನಡಿಬಾರ್ದು, ಎಲ್ಲೂ ಸಹ ಆ ಥರ ಘಟನೆ ನಡಿಬಾರ್ದು, ನಡೆದೋಯ್ತು. ಸೊ ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ತುಳು ಭಾಷೆ ಬಗ್ಗೆ ನಿಮ್ಮ ವಿರೋಧ ಏನು ವಿರೋಧ ಇಲ್ಲ ಸರ್. ನಾನು ಹೇಳಿದ್ದೀನಿ ಸರ್, ಅಂದರೆ ಎಲ್ಲ ಭಾಷೆಗೂ ನಾವು ಗೌರವ ಕೊಡ್ತೀವಿ. ನಾನು ತುಳು ಭಾಷೆಗೂ ಗೌರವ ಕೊಡ್ತೀನಿ. ಎಲ್ಲ ಭಾಷೆಗೂ ನಾವು ಗೌರವ ಕೊಡಲೇಬೇಕು ಸರ್. ಏನಕ್ಕೆ ಪ್ರತಿಯೊಂದು ಭಾಷೆಗೂ ಅದೇ ಆದಂಥ ತೂಕ ಇರುತ್ತೆ, ಗೌರವ ಇರುತ್ತೆ, ರೆಸ್ಪೆಕ್ಟ್ ಎಲ್ಲ ಥರನೂ ಇರುತ್ತೆ. ಬಟ್ ನಾನು ಹೇಳೋದು ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ ಅಂತ ಹೇಳಿ. ಅದರಲ್ಲಿ ಏನೋ ತಪ್ಪು ಹೇಳಿಲ್ಲ ಸರ್, ನೀವು ಹೇಳಿ. ಮಂಗಳೂರು ಎಲ್ಲಿ ಸರ್? ಸ್ಟೇಟ್ ಬೇರೆ ಸ್ಟೇಟ್ ಅದು. ಹೌದು. ಅಲ್ಲ ಸರ್, ಹಂಗೆ ನೋಡಕ್ ಹೋದ್ರೆ ನಾನು ಮುಸ್ಲಿಂ ಆಗಿ ನಾನು ಒಂದು ಗುಂಡು ಕಟ್ಕೊಂಡು ನಾನು ಉರ್ದುನೇ ಮಾತಾಡ್ತೀನಿ, ಕನ್ನಡ ಮಾತಾಡ್ತಿಲ್ಲ ಅಂದ್ರೆ ಎಲ್ಲಿ ಸರ್ ಕನ್ನಡ ಭಾಷೆ ಉಳಿಯುತ್ತೆ? ನಿಮ್ದು ಯಾವ ಸರ್ ಫಸ್ಟ್? ಅದಕ್ಕೆ ಸರ್ ನಾವು ಪ್ರಶ್ನೆ ಕೇಳ್ತಾರೆ. ಯಾವ ಇದು? ಹಾಂ ಸರ್, ನಾನು ಮಾತಾಡಬೇಡಿ ಅಂತ ಹೇಳಿದ್ನ, ನಾನು ಗೌರವ ಕೊಡಲ್ಲ ಅಂತ ಹೇಳಿದ್ನ, ನನಗೆ ತುಳು ಭಾಷೆ ಇಷ್ಟ ಇಲ್ಲ ಅಂತ ಹೇಳಿದ್ನ? ಎಲ್ಲ ಭಾಷೆಗೂ ನಾನು ಗೌರವ ಕೊಡ್ತೀನಿ ಸರ್. ಐ ರೆಸ್ಪೆಕ್ಟ್ ಎವ್ರಿ ಲ್ಯಾಂಗ್ವೇಜ್. ಬಟ್ ನಾನೇನು ಹೇಳಿದ್ದು ಅವರಿಗೆ, ತುಳು ಭಾಷೆ ಮಾತಾಡ್ತೀರಾ, ಕನ್ನಡ ಇಂಗ್ಲೀಷ್ ಭಾಷೆ ಮಾತಾಡ್ತೀರಾ, ನಾನು ಇಷ್ಟಪಡ್ತೀನಿ, ಎಲ್ಲರೂ ಗೌರವ ಕೊಡುವ. ಆದರೆ ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ. ನಾನು ಅದಕ್ಕೆ ಸರ್ ಹೇಳ್ತಾ ಇದ್ದು, ನಂತೂ ಮಂಗಳೂರಲ್ಲಿ ಹೋದ್ರೆ ಸರ್ ಅವರು ಕನ್ನಡ ಮಾತಾಡ್ತಿಲ್ಲ ಸರ್. ಒಂದು ನಿಮಿಷ ಸರ್, ಇದು ನಿಮಗೆ ತುಳುನಾಡು ಅಂತ ಕೇಳಿದ್ರೆ ನೀವು ಸರ್? ತುಳುನಾಡು ಅಂತ ಕೇಳಿದ್ರೆ ತುಳುನಾಡು ಅಂತ ಶಬ್ದ, ತುಳುನಾಡು ಅಂತ ಪ್ರದೇಶ ಕೇಳಿದ್ರೆ ಅಂತ ಕೇಳಿದ್ರೆ ಹೌದು. ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಮತ್ತು ಕಾಸರಗೋಡು ಇದೆಯಲ್ಲ, ಅದು 3 ತುಳು ಪ್ರದೇಶಗಳು. ಹೌದು ಸರ್. ಅಲ್ಲಿ ಕನ್ನಡ ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಮಾತಾಡೋದಿಲ್ಲ ಅಂತಲ್ಲ ಸರ್ ನಾನು ಹೇಳಿದ್ದು. ಈ ಪ್ರಸಂಗ ಗೊತ್ತಿಲ್ಲ ನನಗೆ, ಶಶಿಕಾಂತ್ ಕೇಳಿದ ಪ್ರಶ್ನೆ ಹಿಂದೆನೇ ಗೊತ್ತಿಲ್ಲ ನನಗೆ. ಗೊತ್ತಾಯ್ತು ಸರ್. ಆದರೆ ನೀವು ಈ ಉರ್ದು ಮತ್ತು ಅದರ ಜೊತೆ ತುಳು ಇದು ಮಾಡೋಕ್ಕಾಗಲ್ಲ. ಯಾಕಂದರೆ ಕರ್ನಾಟಕದ ಪ್ರಾದೇಶಿಕ ಭಾಷೆಗಳಲ್ಲಿ ತುಳು, ಕೊಡವ, ಕೊಂಕಣಿ ಆ ಥರದ್ದೆಲ್ಲ ಇದೆ. ಹೌದು ಸರ್. ಆ ಭಾಷೆ ಬಗ್ಗೆ ನೀವು ಕನ್ನಡ ಮಾತ್ರ ಮಾತಾಡಿ ಅಂತ ಹೇಳೋಕ್ಕಾಗಲ್ಲ. ನೀವು ಸರ್, ನಾನು ಕನ್ನಡದಲ್ಲಿ ಮಾತಾಡಿ ಅಂತ ಎಲ್ಲೂ ಸಹ ಹೇಳಿಲ್ಲ ಸರ್. ದಯವಿಟ್ಟು ಮತ್ತೊಂದು ಆ ವಿಡಿಯೋಕ್ಕೆ ನನಗೆ ಗೊತ್ತಿಲ್ಲ, ಏನು ಹಿನ್ನೆಲೆ ಗೊತ್ತಿಲ್ಲ. ನಾನು ಒಂದೇ ಹೇಳಿದ್ದು, ಕನ್ನಡ ಭಾಷೆಯನ್ನು ಬಿಟ್ಕೊಡ್ಬೇಡಿ. ಮಂಗಳೂರಿನಲ್ಲಿ ಕನ್ನಡ ಭಾಷೆ ಬಿಟ್ಕೊಟ್ಟಿಲ್ಲ ಅಂತ ನೀವು ಯಾರು ಹೇಳಿದ್ರು? ನನಗೆ ಅನಿಸ್ತು ಸರ್. ಏನಂದ್ರೆ ನಮ್ದು ಎಷ್ಟು ಫ್ರೆಂಡ್ಸ್ಗಳಿದ್ದಾರೆ, ಒಂದು ನಿಮಿಷ ಸರ್, ನನಗೆ ಎಷ್ಟು ಫ್ರೆಂಡ್ಸ್ಗಳಿದ್ದಾರೆ, ಅಥವಾ ನಾನು ಏನು ಕರ್ನಾಟಕ ಕಡೆ ಪ್ರವಾಸ ಅಂತೇಳಿ ಮಂಗಳೂರಿಗೆ, ಉಡುಪಿಗೆ, ಕಾಸರಗೋಡಿಗೆ ಎಲ್ಲ ಕಡೆ ಪ್ರವಾಸ ಮಾಡಿದಾಗ ಯಾರೂ ಸಹ ಅದಕ್ಕೆ ಕನ್ನಡನೇ ಮಾತಾಡ್ತಾ ಇರಲಿಲ್ಲ. ಎಲ್ಲರೂ ಸಹ ತುಳುವಲ್ಲಿ ಇಂಟ್ರಾಕ್ಷನ್ ಮಾಡ್ತಾ ಇದ್ರು. ನಿಮ್ಮ ಹತ್ರ ತುಳು ಮಾತಾಡಿ. ನನ್ನ ಜೊತೆ ಅಲ್ಲ ಸರ್ ಹೇಳ್ತಾರೆ, ಒಂದಷ್ಟು ಜನ ನನ್ನ ಜೊತೆನೂ ಮಾತಾಡ್ತಾ ಇದ್ರು, ಇನ್ನು ಒಂದಷ್ಟು ಜನ ಎಲ್ಲರೂ ಜೊತೆನೂ ಮಾತಾಡ್ತಿದ್ರು. ನಾನು ಅದು ಏನು ಹೇಳಿದ್ದು ಅವರಿಗೆ, ಸರ್ ತುಳು ಮಾತಾಡೋರಿಗೆ ಬೇಜಾರಿಲ್ಲ, ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ ಅಂತ ಹೇಳಿದ್ರು. ನಾನು ಎಲ್ಲರೂ ಹೇಳಿದ ತುಳು ಮಾತಾಡ್ಬೇಡಿ ಅಂತ. ಹಿನ್ನೆಲೆ ಗೊತ್ತಿಲ್ಲ. ಈಗ ನಾವು ಕನ್ನಡ ಸಿನಿಮಾ ತಾರೆಗಳು ಬರೀ ಇಂಗ್ಲೀಷ್ ಮಾತಾಡೋದಿಲ್ಲ, ನಾವು ಏನು ಮಾಡಿದ್ರು. ತುಳುನಾಡು ಮಂದಿ ಕನ್ನಡಕ್ಕೆ ಕೊಟ್ಟಿರೋ ಲಿಸ್ಟ್ ಮಾಡ್ತಾ ಸುದ್ದಿಗೋಷ್ಠಿ ಏನಾಗ್ತದೆ ಅಷ್ಟೇ ಇದೆ ಸರ್, ಆ ಲಿಸ್ಟ್ ಹೇಳೋದಿಲ್ಲ ಸರ್. ಈ ಕಲ್ಟ್ ಫಿಲ್ಮು ಮತ್ತು ನಿಮ್ಮ ಫಿಲ್ಮಾಗ್ರಫಿಗೆ ಸಂಬಂಧಪಟ್ಟ ಹಾಗೆ ಒಂದು ಇನ್ಸಿಡೆಂಟ್ ನಡೀತು, ಶಾರುಖ್ ಖಾನ್ ಅವ್ರ ಮಗ ಏನೋ ಆಯಿತು ಅಂತ ಹೇಳಿ, ಯಾವ ಶಿಡ್ಲಘಟ್ಟ ಒಂದು ಇನ್ಸಿಡೆಂಟ್ ನಡೀತು. ಬನಾರಸ್ ಟೈಮಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂಥರ ಬ್ಯಾನ್ ರೀತಿ ಸ್ವಲ್ಪ ಸೆಂಟೆನ್ಸ್ ಇತ್ತು. ಈ ಕಲ್ಟ್ ಫಿಲ್ಮಲ್ಲೂ ಕೂಡ ಅದೇ ರೀತಿ. ಆದರೆ ಎಲ್ಲೋ ಒಂದು ಕಡೆಗೆ
Zaid is being targeted ಅನ್ನೋ ಸ್ವಲ್ಪ ನೀವು ಪಾರ್ಶ್ವದ ಅಬ್ಜೆಕ್ಟಿವ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿ ಪೊಲಿಟಿಕಲ್ ರೀಸನ್ಸ್, ರಿಲಿಜಿಯಸ್ ರೀಸನ್ಸ್ ಅಥವಾ ಇಂಡಸ್ಟ್ರಿ ಒಳಗಡೆ ಯಾರಾದರೂ ಆ ರೀತಿ ಅನಿಸ್ತಾ ಇದೆಯಾ ನಿಮಗೆ? ಸೊ ಈ ನಿಮ್ಮ ಬನಾರಸ್ ಫಿಲ್ಮು ಮತ್ತೆ ಇದರಲ್ಲೂ ನೋಡಿದ್ರು ಕೂಡ ನೀವು ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡಬಹುದಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಅನಿಸ್ತದೆ. ಅದೇ ರೀತಿ ಪೊಲಿಟಿಕಲ್ ರಿಲಿಜಿಯಸ್ ರೀಸನ್ಸ್. ಸರ್ ವೆರಿ ಸಿಂಪಲ್ ಆನ್ಸರ್ ಸರ್ ಇದಕ್ಕೆ. ನಾನು ಹಲವಾರು ವೇದಿಕೆ ಹೇಳಿದ್ದೀನಿ, ಜಾತಿ ಸರ್. ಎಲ್ಲರಿಗೂ ಜಾತಿ 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 ಅದನ್ನು ಹೆಂಗೆ ಆಗೋಗ್ಬಿಟ್ಟಿದೆ ಅಂದರೆ ಅದು ಗಂಟೆ ಡಂಗ್ ನೋಡಿ ಅದು ಜಾತಿ 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 ಏನಕ್ಕೆ ಸರ್? ಹಲವಾರು ಸತಿ ಹೇಳಿದ್ದೀನಿ ನಾನು, ಕನ್ನಡದಲ್ಲಿ ಜಾತಿ ಇಲ್ಲ, ಕನ್ನಡದಲ್ಲಿ ಜಾತಿ ಇಲ್ಲ ಅಂತ ಎಷ್ಟೋ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ ನಾನು. ಕೆಲವರು ಜಾತಿ ಜಾತಿ ಅಂತ ಯಾರು ಹೇಳ್ತಾರಲ್ಲ, ಸ್ಮೋಕಿಂಗ್ ಕಾಸಸ್ ಇಂಜುರೀಸ್ ಟು ಹೆಲ್ತ್ ಅಂತ ಹೇಳ್ಬಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ಶುರು ಆಗೋ ಮುಂಚೆ ಅದನ್ನು ಆ್ಯಡ್ ಕೊಡ್ತಾರೆ. ಅದೇ ಹಾಗೆ ಈ ಸಿನಿಮಾ ದಯವಿಟ್ಟು ಇದೇ ಜಾತಿಗೆ ಸೀಮಿತ, ಅವರು ದಯವಿಟ್ಟು ಪ್ರೇಕ್ಷಕರು ಬೇರೆ ಜಾತಿಯವರು ಎತ್ತು ಹೋಗ್ಬೇಡಿ ಅಂತ ಅವ್ರುಗಳು ಹಾಕ್ಕೊಳ್ಬೇಕು ಸರ್. ಹಂಗಾಗತ್ತೆ ಸರ್? ಹಂಗೆ ಸಿನಿಮಾ ನಡೆಯುತ್ತೆ ಸರ್? ಇಲ್ಲವಲ್ಲ, ಎಲ್ಲ ಜಾತಿ ಧರ್ಮವರು ಬೇಕು. ನಾವು ಇಂಡಿಯಾದಲ್ಲಿ ಇರೋದು, ಕರ್ನಾಟಕದಲ್ಲಿ ಇರೋದು, ಹಿಂದೂ ಮುಸ್ಲಿಂ ಅಂತ ಏನೂ ಇಲ್ಲ ಸರ್. ಸೊ ಪ್ರಾಬ್ಲಮ್ ಇಸ್ ಜಾತಿ ಸರ್, ಬಿಟ್ಟೇನಿಲ್ಲ. ಅದಕ್ಕೆ ನಮ್ಮನ್ನು ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಸರ್, ಅಷ್ಟೇ. ಸರ್ ಇವಾಗ ಸಾಂಗ್ ತುಂಬ ಚೆನ್ನಾಗಿದೆ, ಬಟ್ ಜಮೀರ್ ಸಾಹೇಬರು ಯಾವಾಗ ಈ ಸಿನಿಮಾ ನೋಡ್ತಾರೆ ಅವರು ನಿಮಗೆ ಈ ಸಾಂಗು ಈ ಸಿನಿಮಾ ಬಗ್ಗೆ ಅವರು ಹಿಂಟ್ಸ್ ಏನು ಕೊಟ್ಟಿದ್ದಾರೆ ಸರ್? ನಮ್ಮ ತಂದೆನಾ ಸರ್? ನನಗೆ ಮತ್ತು ನಮ್ಮ ತಂದೆ ಮಧ್ಯೆ ಜಾಸ್ತಿ ಸಿನಿಮಾ ವಿಷಯದಲ್ಲಿ ಏನೂ ಮಾತುಕತೆ ಆಗಲ್ಲ ಸರ್, ಏನೂ ಇಲ್ಲ ಸರ್. ಇಲ್ಲಿ ಸರ್ ಮೊದಲಿಗೆ ನಿಮಗೆ ಅಭಿನಂದನೆ, ನಿಮ್ಮ ಎಫೋರ್ಟಿಗೆ ತುಂಬ ಎಫೋರ್ಟ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ನನ್ನ ಪ್ರಶ್ನೆ ಏನಂದರೆ, ನೀವು ಕುರಾನ್ನ ನಂಬ್ತೀರಾ, ಅನ್ನೋದು ಆಶಯಗಳನ್ನು ನಂಬ್ತೀರಾ ಸರ್? ಕುರಾನ್ ಆಶಯಗಳನ್ನು ನಂಬ್ತೀರಾ? ಕುರಾನ್ ಆಶಯಗಳನ್ನು, ಕುರಾನ್ ಏನು ಹೇಳ್ತಾರೆ ನಂಬ್ತೀರಾ ಅಂತ? ಖಂಡಿತ ನಂಬ್ತೀವಿ ಸರ್. ಅದರಲ್ಲಿ ಈ ಥರ ವೈಲೆನ್ಸ್ಗೆಲ್ಲ ಸಪೋರ್ಟ್ ಮಾಡಲ್ಲ, ಅದನ್ನು ಹರಾಮ್ ಅಂತ ನಿಮ್ಗೆ ಗೊತ್ತಿದೆ. ಇಲ್ಲಿ ಸಿನಿಮಾದಲ್ಲಿ ತುಂಬ ವೈಲೆನ್ಸ್ ಕಾಣ್ತಾ ಇದೆ. ನೀವು ಯಾಕೆ ಹರಾಮಿಗೆ ಅದನ್ನು ನಂಬಿದ್ರೆ ಹರಾಮಿಗೆ ಯಾಕೆ ಸಪೋರ್ಟ್ ಮಾಡ್ತಿದ್ದೀರಿ? ಮತ್ತೆ ನೋಡಿ ಸರ್, ನೀವು ಜಾತಿ ತಗೋ ಮಾಡ್ತೀವಿ. ಜಾತಿ ಅಲ್ಲ ಸರ್, ನಾನು ಹಲವಾರು ಸತಿ ಹೇಳಿದ್ದೀನಿ ಸರ್, ಕಲಾವಿದ ಜಾತಿ ಸರ್ ಅಲ್ಲ, ಎಕ್ಸ್ಕ್ಯೂಸ್ ಮಿ ಸರ್, ಅಲ್ಲ ಅದು ಓಕೆ, ಇಡೀ ತಂಡ ಅವ್ರು ಮಾಡಿದ ಸಿನಿಮಾ ರಿಯಲ್ ಲೈಫಲ್ಲಿ ಅವ್ರು ಯಾರೋ ಬೀದಿಲಿ ಹಿಡ್ಕೊಂಡು ಹೊಡಿತಿದ್ರೆ ಆರಾಮ್ ಕೆಲಸ ಮಾಡ್ತಿದ್ಯಾ ಅನ್ನೋದ್ರ ಅರ್ಥ ಇದೆ. ಸಿನಿಮಾ ಇದು ಎಂಟರ್ಟೈನ್ಮೆಂಟ್. ಸಿನಿಮಾ ತಗೊಂಡು ಬರೋದು ನನಗೆ ತಗೊಂಡು ಆರಾಮ ಕೆಲಸ ಅಂದರೆ ಯಾವ ಥರ? ನನಗೆ ಜಾಯದ್ ಅವರ ಗೊತ್ತಿದ್ದೀನಿ, ಡೈರೆಕ್ಟ್ ಗೊತ್ತಿದ್ದೀನಿ. ನಿಮ್ಮ ಉತ್ತರ ಯಾಕಂದ್ರೆ ಕುರಾನ್ ಗೊತ್ತಿಲ್ಲ ನಿಮಗೆ ಸರ್. ಹೇಳ್ತೀನಿ ಸರ್, ರಾಂಗ್ ಕ್ವೆಶನ್ಸ್, ರಾಂಗ್ ಪರ್ಸನ್ ಸರ್. ಅಂದರೆ ಹರಾಮ್ ಅಂತಿಲ್ವಾ ಕುರಾನಲ್ಲಿ? ಸರ್ ಅದು ಏನೇ ಇರಲಿ ಸರ್, ಅದು ನನಗೆ ಬಿಟ್ಟಿದ್ದು ಸರ್. ನಾನು ಸತಿ ನನ್ನ ಜನ ಲೆಕ್ಕ ಕೊಟ್ಕೊಂಡು ತಲೆ ಕೆಟ್ಕೊಂಡು ನೀವು, ನಾನು ಒಂದೇ ಹೇಳಿ ಸರ್, ಕಲಾವಿದರು ಜಾತಿ ಇಲ್ಲ. ದಯವಿಟ್ಟು ಕುರಾನ್ ಬಿಟ್ಬಿಟ್ರೆ ಮಾತಿಗೆ ಭಗವದ್ಗೀತಾ ದೇವ್ರ ಬುಕ್ಗಳು ಸರ್. ಅದು ನಾನು ತುಂಬ ಗೌರವದಿಂದ ಅದನ್ನು ಬಯಲು ಕೂಡ ನಾವು ಅದನ್ನು ಹೇಳಿದಾಗ ತುಂಬ ಗೌರವ ಕೊಟ್ಟು ಹೇಳಬೇಕು. ಸೊ ಬಿಟ್ಬಿಡಿ ಸರ್, ಅದು ಕಲಾವಿದ ಜಾತಿ ಇಲ್ಲ, ಅದನ್ನು ಅಷ್ಟು ಉತ್ತರ ಕೊಡೋದು. ಸರ್ ಜನ ಸೇರ್ತಿರ್ತಾರಲ್ಲ, ಅದೇ ಎಲೆಕ್ಷನ್ ಕ್ಯಾಂಪೇನ್ ಅಂತ ಮತ್ತೊಬ್ಬರು ಅಂದರು. ಎಲೆಕ್ಷನ್ ಕ್ಯಾಂಪೇನ್ಗಾರೆ ದುಡ್ಡು ಕೊಟ್ಟು ಕಳಿಸ್ಬೇಕು ಜನನ, ಅಷ್ಟು ಜನ ಸೇರ್ತಾರೆ. ಈಗ ನೀವು ಹೋದಾಗೆಲ್ಲ ಜನ ಸೇರಿದ್ದು ಯಾವ ಥರ? ಅದೇ ಸರ್, ಅದು ನಂದು ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಎಲ್ಲೇ ಹೋದರೂ ಕರ್ನಾಟಕದಲ್ಲಿ ಜನ ನನ್ನ ಪ್ರೋತ್ಸಾಹ ಮಾಡಿದ್ರು, ಪ್ರೀತಿ ಕೊಟ್ಟರು. ಅವ್ರ ಪ್ರೀತಿನ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟರು ನನ್ನನ್ನು. ಅವ್ರಿಗೆ ಯಾವ ರೀತಿಯಲ್ಲಿ ಅವ್ರಿಗೆ ಧನ್ಯವಾದಗಳು ಸಲ್ಲಿಸಬೇಕು ನನಗಂತೂ ಗೊತ್ತಿಲ್ಲ. ಸೊ ಅದಕ್ಕೆ ಒಂದೇ ಮಾತಾಡೋದನ್ನು ನಾನು ಸಾಯೋವರೆಗೂ ಕರ್ನಾಟಕ ಜನಕ್ಕೆ ನಾನು ಚಿರೋನಿ ಅಂತ ಹೇಳಿ. ನಾವು ಎಲ್ಲೇ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಎಲ್ಲ ಕಡೆ ಕೂಡ ಸಿಕ್ಕಾಪಟ್ಟೆ ಪ್ರಚಾರ ಮಾಡಿದ್ವಿ. ವಾಲ್ ಪೋಸ್ಟರ್ಸು, ಬ್ಯಾನರ್ಸು, ಇನ್ನೊಂದು ಅಂದರೆ ಎಲ್ಲ ರೀತಿಯಲ್ಲೂ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ಎಲ್ಲ ಕೂಡ ಪ್ರಚಾರ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನಗೆ 3 ಥರ ಅಭಿಮಾನಿಗಳು ಎಲ್ಲಿ ಸಹ ನಾನು ಹೋದರೂ ಕೂಡ. ಒಂದು, ನನಗೆ ದರ್ಶನದ ಅಭಿಮಾನಿಗಳು, ಎಲ್ಲೇ ನಾನು ಹೋದರೂ ಕೂಡ ಅವರ ಅಭಿಮಾನಿಗಳು ನನ್ನ ಬಂದು ನನ್ನ ಪ್ರೋತ್ಸಾಹಿಸ್ತಾರೆ. ಎರಡನೇದು, ನನಗೆ ನಮ್ಮ ತಂದೆದು ಅಭಿಮಾನಿಗಳು ಬರ್ತಾರೆ, ಅವ್ರು ನನಗೆ ಪ್ರೋತ್ಸಾಹಿಸ್ತಾರೆ. ಮೂರನೇದು, ನಂದು ಮೊದಲನೇ ಸಿನಿಮಾದು ಬೆಳಕಿನ ಕವಿತೆ ಹಾಡು ಏನಿದೆಯಲ್ಲ ಆ ಹಾಡಿಗೆ ಮತ್ತು ಈ ಸಿನಿಮಾದು ಅಯ್ಯೋಶ್ವರನ ಹಾಡಿಗೆ ಅಭಿಮಾನಿಗಳು ಬರ್ತಾರೆ. ಸೊ ಐ ವೆರಿ ಗ್ರೇಟ್ಫುಲ್ ಸರ್. ಮುಂದಿನ ಪ್ರಶ್ನೆಗೂ ಒಂದೇ ನಿಮಿಷ ಸರ್. ಅವರಿಬ್ಬರು ಅದಕ್ಕೆ ಸರ್ ಅವ್ರನ್ನ ಮಾತಾಡಿಸ್ಬೇಕು. ದಯವಿಟ್ಟು ಗಂಗಾಧರ ರಘು ಸರ್ ಹಾಗೂ ಮಲೈಕಾ ಇನ್ನೂ ಮಾತಾಡಿಲ್ಲ, ದಯವಿಟ್ಟು ಅವರಿಬ್ಬರು ನನ್ನ ಮಾತಾಡಿಸ್ಬಿಡ್ತೀನಿ. ಇಲ್ಲಿ ಪಕ್ಕದಲ್ಲಿ ಡಿಂಪಲ್ ಕುಡಿಸ್ಕೊಂಡು ನನಗೆ ಪ್ರಶ್ನೆಗೆ ಯಾಕೆ ಹೇಳ್ತಾರೆ?
ಹೌದು, ನಮ್ಮ ಲೇಡಿ ಸೂಪರ್ ಸ್ಟಾರ್ ನಾನು ಕೂತ್ಕೊಂಡು ಅಲ್ಲಿ ಮನೆ ಕೂತ್ಕೊಂಡ್ಬಿಟ್ಟು ಇಲ್ಲಿ ನನ್ನ ಅಪ್ಪ ಅಂದರೆ ಅಪ್ಪನ ಮಾಮ ಬೆಪ್ಪನೇ ನೀನು ಹೇಳಿದಾಗೆ ಮನುಂದ್ರ ರಾಜೇಂದ್ರ ಮೋಕ್ಷೇಂದ್ರ. ಎಲ್ರಿಗೂ ನಮಸ್ಕಾರ. ಇದು ಅನಿಲ್ ಅವರು ನನಗೆ ಇದನ್ನ ಯಾಕಂದರೆ ನಮಗೆ ಕಾಣಿಯಾದವರು ಪ್ರಕಟಣೆ ಮಾಡಿದಾಗ ತುಂಬ ನಿಮ್ಮೆಲ್ಲರದ್ದು ಮೆಚ್ಚುಗೆ ಮತ್ತು ನಿಮ್ಮ ಪ್ರೋತ್ಸಾಹ ಭಾಳ ಚೆನ್ನಾಗಿತ್ತು, ರೆಸ್ಪಾನ್ಸ್ ಚೆನ್ನಾಗಿತ್ತು. ಅದು ಒಂದು ರೀತಿ ಬೇರೆ ಥರದಲ್ಲಿ ಅದಕ್ಕೆ ಅವ್ರು ಕೋಪ ಸಿಟ್ಟದ್ಬಿಟ್ಟು ಇದು ಮಾಡಿದೆ ಕನ್ನಡ ನಾನು ಕಳ್ತಿಕ್ತೀನಿ ಅಂದ್ಬಿಟ್ಟು ಇದು ಕಳ್ತನ ಮಾಡಿದ್ರು. ಇದು ಹೌದು ತುಂಬ ಕಮರ್ಷಿಯಲ್ ಆಗಿ ಅದ್ರ ಮಧ್ಯೆ ಅವ್ರ ಕ್ಯಾರೆಕ್ಟರ್ ನಾನು ಹೇಳಿದಾಗ ಇದು ನಮಗೆ ಹೇಳೋಕ್ಕೋಗಿಲ್ಲ. ಯಾಕಂದರೆ ಅನಿಲ್ ನನಗೆ ನಾನು ಹೆಚ್ಚು ವರ್ಕ್ ಮಾಡಿದ್ದರಿಂದ ನಾನು ನಿಜವಾಗ್ಲೂ ನಾನು ಸುಮ್ಮನೆ ಆರಾಮ್ಸೆ ಹೊಸಪೇಟೆಗೆ ಹೋದೆ. ನಾನು ಪೂರ್ತಿ ನಮ್ಮ ಪೋರ್ಷನ್ ಪೂರ್ತಿ ಹೊಸಪೇಟೆಯಲ್ಲಿ ಅವ್ರಿಗೆ ಹೋದೆ ನಾನು. ನಾನು ಅಂದ್ಕೊಂಡಿದ್ದೆ ಅಂದ್ರೆ ಒಂದು ಇಲ್ಲ ಸರ್, ನಾನು ಹಂಗಂದ್ರೆ ನನಗೆ ಕರಿತಾನೆ ಇರಲಿಲ್ಲ ಅಂತ. ಆ ಥರದ ಹೊಸ ಸಿನಿಮಾಗಳು ನಾನು ಮತ್ತು ರಚಿತಾರಾಮ್ ಬಗ್ಗೆ ನಿಜವಾಗ್ಲೂ ನನಗೆ ಲೇಡಿ ಸೂಪರ್ ಸ್ಟಾರ್ ಅಂತ ಯಾಕೆ ಅಂದರೆ ನಿಜವಾಗ್ಲೂ ಹೌದು ಅಂತ ಅನಿಸ್ಬಿಟ್ಟು. ಯಾಕೆಂದರೆ ನೋಡಿ, ಮೊನ್ನೆ ನಾನು ಗಣೇಶ ಪೂಜಾ ಲಕ್ಷ್ಮೀ ಅವ್ರಿಗೆ ಆ್ಯಕ್ಟ್ ಮಾಡ್ತಿದ್ದೆ. ಅವ್ರು ಈಗ ಅವ್ರಿಗಾಗಲೇ ಆ ಥರದ್ದೆಲ್ಲ ಪಾತ್ರಗಳು ನಿಜವಾಗ್ಲೂ ಒಂದು ಪರ್ಫಾರ್ಮೆನ್ಸ್ ಅಲ್ಲ. ನಾನು ಯಾರು ಸಾರ್ ಕೇಳಿದೆ ಇಲ್ಲ, ಅವರು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಇದರಲ್ಲಿ ಇದು ನಾನು ಏನು ಬಿಟ್ಕೊಟ್ಬಿಡಿ ಅಂತ ಕೇಳಿದ್ದಾರೆ ನೀವು. ಯಾಕೆಂದರೆ ನಾನು ಅದನ್ನು ತುಂಬ ಚೆನ್ನಾಗಿ ತುಂಬ ಕ್ಲೋಸಲ್ಲಿ ನಾವಿದೆ ಇದನ್ನು ಆ್ಯಕ್ಟ್ ಮಾಡಿದ್ರಿಂದ ನನಗೆ ಅದು ಫೀಲ್ ಆಯಿತು. ಆಮೇಲೆ ಜೈಲರ್ನಂತೂ ಈ ನಮ್ಮದು ಶೂಟಿಂಗ್ ಮುಗಿಸ್ಕೊಂಡು ಅವ್ರು ಜೈಲರ್ ಶೂಟಿಂಗ್ ಹೋಗಿ ಕೂಲಿ ಆ ಫೈಟ್ ನೋಡಿ ನನಗೆ ಈ ನಮಗಿನ ಹಿಂಗೆಲ್ಲ ಖರಾಬ ಮಾಡೋಣ ಮಾಡ್ಬಿಟ್ರೆ ಅನ್ಕೊಂಡು ನಿಜವಾದ ಫೈಟ್ ಬಿಟ್ಟು ನಾನು ನಿಜವಾಗ್ಲೂ ಅನಿಸಿದೆ. ಭಾಳ ಖುಷಿ ಆಯಿತು. ಆಮೇಲಿಂದ ಹೌದು, ಯಾಕೆಂದರೆ ಹೆಣ್ಮಕ್ಳಿಗೆ ಗಂಡಸರ ಸಮಾಜದಲ್ಲಿ ಹೆಣ್ಮಕ್ಳ ಪಾತ್ರಗಳೇ ಖುಷಿ ಆಗಲ್ಲ. ಅಂಥದ್ರಲ್ಲಿ ನಿಮ್ಗೆ ಫೈಟ್ ಗಿಟ್ಟೆಲ್ಲ ನೋಡಿ ನನಗೆ ನಿಜವಾಗ್ಲೂ ಭಾಳ ಖುಷಿ ಆಯಿತು. ಆಮೇಲೆ ಲೇಡಿ ಸೂಪರ್ ಸ್ಟಾರ್ ಬಂದಿದ್ದು ಭಾಳ ನಿಜವಾಗ್ಲೂ ಇದರಲ್ಲಂತೂ ನಾವಿಬ್ಬರು ಕಣ್ಣಿಟ್ಟು ಆ್ಯಕ್ಟ್ ಮಾಡಿದ್ದೀವಿ. ನನಗೆ ಎಷ್ಟು ಚಿಕ್ಕ ವಯಸ್ಸಿಗೆ ಇವಾಗೆಲ್ಲನೂ ನನಗೆ ಪರ್ಫಾರ್ಮೆನ್ಸ್ ಬಿಟ್ಟು ಆ್ಯಕ್ಟ್ ಮಾಡಬೇಕು ಅಂತ ಅನಿಸ್ತಲ್ಲ ಅಂತ ಹೇಳಿ ಭಾಳ ಖುಷಿ ಆಯಿತು. ಅವ್ರ ದಾರಿ ಅವ್ರು ಹೇಳಿದ್ದು ನಿಜವಾಗ್ಲೂ ಸತ್ಯ. ಇರ್ತಾರೆ ಅವರು ಎಷ್ಟು ವರ್ಷ ಇರ್ತಾರೋ ಅಷ್ಟು ವರ್ಷ ಕಲಾವಿದರಾಗೇ ಇರ್ತೀರ. ಇದು ವರ 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 ಇದು ವರ. ರಘು ಸರ್ಗೂ ರಚಿತರಾಮ್ ಅವ್ರಿಗೂ ಒಂದು ಸಾಮ್ಯತೆ ಇದೆ. ಏನಂದ್ರೆ ಅವರು ಡಬಲ್ಲಾರು, ಇವರು ಡಬಲ್ಲಾರು. ರಂಗಾಯಣ ಅವ್ರಿಗೂ ರಚಿತ ನಾನು ಯಾವಾಗ ಅದನ್ನ ಹೇಳ್ತಾರೆ. ನಾನು ಹೆಚ್ಚಿಗೆ ಸೇರಿದ್ದು ನನಗೆ ರಚಿತವ್ರ ಜೊತೆಗೆ. ಆಮೇಲೆ ನಾನು ಕತ್ಲಲ್ಲಿ ನನ್ನ ಸೈಡ್ ಅವ್ರ ಜೊತೆ ಒಂದು ಡಿಸ್ಕಷನ್ ಮಾಡಿದೆ. 2 ದಿವಸ ಭಾಳ ಖುಷಿ ಆಯಿತು. ತುಂಬ ಕನಸುಗಳು ಇಟ್ಕೊಂಡಿದ್ದಾರೆ. ಹೌದು, ನಾನು ಇಲ್ಲಿಗೆ ನಾನು ಇಲ್ಲಿಗೆ ಮೀಸಲಾಗಬೇಕು ಅನ್ನೋದೊಂದು ಅವ್ರದ್ದು ದೊಡ್ಡ ಕನಸು, ಆ್ಯಕ್ಟ್ ಮಾಡಬೇಕು ಅಂತ. ಇದು ಹಲವು ಸಾಕ್ಷಿಯಾಗಿದ್ದಾರೆ. ಅವತ್ತೆಲ್ಲ ಕನಸೆ ಭಾಳ ಖುಷಿ ಆಯಿತು. ಯಾಕಂದರೆ ಯಾಕಂದರೆ ಅವರು ಸಾಕಷ್ಟು ಪ್ರಶ್ನೆ ಮಾಡಿದ್ವಿ, ಈಗ ಯಾಕೆ ಕನ್ನಡ ಇದು ಹಿಂಗಾಯಿತು ಅಂತ. ನಮ್ಮ ಸರ್ಕಲ್ ಏನಿದೆ ಸರ್ ಅಂತಂದರು. ಅದಕ್ಕೋಸ್ಕರ ಬಿಟ್ಟು ಇಲ್ಲ, ನನ್ನ ಬೇರೆ ಇಲ್ಲಿನ ಕನ್ನಡ ಎಷ್ಟೋ ಥರದ ಕನ್ನಡ ಇದೆ. ನಮ್ಮೆಲ್ಲದು ಹೇಳಿ ಹುಬ್ಳಿದಾಗ್ಬೋದು, ಚಾಮರಾಜನಗರದ್ದು, ನಮ್ಮ ಪಾಗೋಡದ್ದು, ಕೋಲಾರದ್ದು, ಯಮ್ಮನಕಾಯಿ ಎಲ್ಲ ಹೇಳಿದ್ರು ಅವರು. ಇಲ್ಲ ಸರ್, ನನ್ನ ಸ್ಲ್ಯಾಂಗ್ನ ಈ ಸ್ಲ್ಯಾಂಗ್ ನಾನು ಮಾಡ್ತೀನಿ. ನನ್ನ ಕನಸಿರೋದಂದ್ರೆ ನನಗೆ ಅಂತಂದ್ರೆ ನನಗೆ ಒಂದು ಸರಿ ನಾನೇ ಢಮಾನದ ದಂಗಾಗ್ಬಿಟ್ಟು ನನಗೆ ರಾಜ್ಕುಮಾರ್ ಥರ ಆ್ಯಕ್ಟ್ ಮಾಡಬೇಕು ಅಂತ ಅನಿಸ್ಬಿಟ್ಟು ಅಂತ. ನಿಜವಾಗ್ಲೂ ನನಗೆ ನಿಮ್ಮ ಸಂಕಲ್ಪ ಇದೆಯಲ್ಲ ತುಂಬ ಒಳ್ಳೆಯದು. ಸೊ ಆಲ್ ದಿ ಬೆಸ್ಟ್, ಗುಡ್ ಲಕ್. ನೀವು ಅಂದ್ಕೊಂಡ್ರೆ ದಾರಿ ಅದು ಒಳ್ಳೆಯದಾಗಿ. ಇನ್ನು ನಮ್ಮ ದಾವಣಗೆರೆ ಪ್ರತಿಭೆ ಮಲೈಕ. ಸೊ ಆಲ್ ದಿ ಬೆಸ್ಟ್, ಗುಡ್ ಲಕ್. ನನ್ನ 5% ಏನೇ ಒಳ್ಳೊಳ್ಳೆ ಬಿಟ್ಟಿಗೆ ಹಾಕಿದ್ದಾರೆ, ಇದರಲ್ಲಿ ತೀಡಿರ್ತಾರೆ, ರುಬ್ಬಿರ್ತಾರೆ, ಯಾಕೆ 2 ದಿವಸ ಆಗಿರ್ತಾರೆ. ನಮ್ಮ ರವಿವರ್ಮ ಮಾಸ್ಟರ್ದಾಗ ಡಾಕ್ಟರ್ ರವಿವರ್ಮ ಒಂದು ಭಾಳ ಒಳ್ಳೆ ತಂಡ ಕಟ್ಟಿದ್ದಾರೆ ಅನಿಲ್ ಅವರು. ನಿಜವಾಗ್ಲೂ ಎಲ್ಲರ ಜೊತೆ ಸರ್ ಫಸ್ಟ್ಗೆ ನೀವು ನಿಮ್ಮ ಚಿತ್ರಕ್ಕೆ ಸ್ವಾಗತ. ನಾನು ಪ್ರೊಡ್ಯೂಸರ್ ಬಗ್ಗೆ ತುಂಬ ಮಾತಾಡ್ಕೊಂಡು ಬಂದಿದ್ದೆ ಅವ್ರು ಸ್ವಾಗತ ಕೊಡೋಣ ಅಂತ. ನನ್ನ ಕೇಮಂದು ಫ್ರೆಂಡ್ಸ್ ಒಂದು ಅವ್ರ ಭಾಷೆ ತಾಯಿನ ಒಳ್ಳೆ ಪಾಠ ಬರ್ಕೊಳ್ತಿರ್ತಾರೆ, ಒಳ್ಳೆ ಕ್ಲೂಸನ್ನು ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡಿ ಕಳ್ಸ್ಕೊಡ್ತಾರೆ. ಸಿನಿಮಾ ಚೆನ್ನಾಗಿ ಅರ್ಕೊಂಡ್ಬಿಟ್ಟಿರ್ತಾರೆ ಸರ್. ಆಗಬೇಕು ಸರ್, ನಮ್ಮ ತಾಯಿನ ಒಳ್ಳೆದಾಗಿ ಸರ್. ಆಗಿತ್ತು ಸುಪ್ರೀತ್ ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಅಂದಮೇಲೆ ಈಗ ಒಂದು 2 KVN ಈಗ ನಮ್ಮ ಲೇಡಿ ಸೂಪರ್ ಸ್ಟಾರ್ ಅವ್ರು ಏಷ್ಯನ್
KV ಅನ್ನೋ ಥರದ್ದು, ಯಾಕಂದರೆ ಎಲ್ಲ ಥರದ್ದು ಪ್ಯಾನ್ ಇಂಡಿಯಾಗೆ ಹೋಗಿದ್ದಾರೆ, ಸಂತೋಷ. ಅವ್ರ ಸೆಟಪ್ ಚೆನ್ನಾಗಿರುತ್ತೆ. ಅಲ್ಲಿಂದ ಸಿನಿಮಾಗಳನ್ನ ಉಳಿಸ್ತಾರೆ, ಕನ್ನಡ ಎಷ್ಟೋ ಕನ್ನಡ ಸಿನಿಮಾಗಳನ್ನ ನಿಜವಲ್ಲೂ ತಮಿಳು ತೆಲುಗು ಮಾಡ್ತಾರೆ, ಏನು ಮಾಡೋಕ್ಕಲ್ಲ, ಪ್ಯಾನ್ ಇಂಡಿಯಾ ಲೆವೆಲ್ ಈ ಥರ ಮಾಡ್ತಾರೆ. ಕನ್ನಡ ಸಿನಿಮಾಗೆ ನಿಜವಾಗ್ಲೂ ಅದೊಂದು ನ್ಯಾಯ ಒದಗಿಸ್ಕೊಡ್ತಾರೆ. ಇಷ್ಟು ನಿಜವಾಗ್ಲೂ ಒಂದು ಕಂಡ ಕಳ್ಸಿನ ಸಿನಿಮಾ ಜಯದವ್ರಿಗಾಗ್ಬೋದು ಎಲ್ಲ ತಂಡಕ್ಕೆ ಮತ್ತೆ ನನಗೆ ಥ್ಯಾಂಕ್ ಯು. ಯಾಕಂದರೆ ಮತ್ತೆ ನಾನು ಅಷ್ಟು ನನಗೆ ಸಿನಿಮಾ ಈಗ ನನಗೆ ಅಡಿಸ್ತೀನ ಅದು ಗೊತ್ತಿಲ್ಲ ಆಗಿದೆ. ರಿಯಲಿ ಸೂಪರ್ ಸ್ಟಾರ್. ಒಂದೇ ಹೆಸರಿಗೆ 2 ಸಿನಿಮಾ ಬರ್ತಿದೆ. ಅದು ಮತ್ತೆ ಅದು ಅಮ್ಮ ಬೇರೆ ಆಗಿ ನಿಂಗ ಒಂದು ಪಾತ್ರ ರಿಯಲ್ ಗುಡ್. ನಿಜವಾಗ್ಲೂ ಸೊ ಆಲ್ ದಿ ಬೆಸ್ಟ್ ನಮ್ಮ ಕಲ್ಟ್ ಸಿನಿಮಾಗೆ. ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಾನುಭೂತಿ, ಎಲ್ಲ ರೀತಿ ಪ್ರೋತ್ಸಾಹ. ಪ್ರಶ್ನೆಗಳಿರಲಿ, ಪ್ರಶ್ನೆಗಳು ಮಾಡಿದರೆ ಸಂತೋಷ. ಪ್ರಶ್ನೆಗಳಿರಬೇಕು. ಆಮೇಲೆ ಪ್ರಶ್ನೆಗಳ ಜೊತೆನೇ ಅದು ಹೊಸ ಹೊಸ ಪ್ರಶ್ನೆಗಳಾಗಲಿ, ಅದನ್ನು ಅದು ಪ್ರಶ್ನೆಗಳಾಗಿ ಉತ್ತರಗಳು ನಿಮಗೆ ಆಗಲಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರ ಸಪೋರ್ಟು ಈ ಕಡೆ ಸಿನಿಮಾಗೆ. ಥ್ಯಾಂಕ್ ಯು. ಶರಣೋ ನೋಡಿಯವರು ಎಲ್ಲ ನಿಜ. ನೀವು ನಮ್ಮ ಜೈನ್ ಫ್ರೆಂಡ್ಸ್ ಎಲ್ಲ ಫುಲ್ಲು ಗೌರ್ಮೆಂಟ್ ಆಫೀಸರ್ ನಿಂತ್ಬಿಡೋದು ಸೆಟ್ ಮಾಡಿಕೊಂಡು, ಅಯ್ಯೋ ಅವರೆಲ್ಲ ಪ್ರಯಾಣಿಕರು, ಅಯ್ಯಪ್ಪ ನಮ್ಮ ನಗ್ಸಿ ಇಟ್ಬಿಡ್ತಾರೆ ಅವರು. ಪಾ ಅಂದ್ಕೊಂಡು ರಾತ್ರಿ ಅಯ್ಯೋ ಅವ್ರು ಇಲ್ಲಿ ಕಾಣ್ತಾನೆ ಇದಕ್ಕೆ ಅಯ್ಯೋ ನೋಡಿ ಎಲ್ಲ ಇನ್ಸೆಟ್ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೋಡಿ ಕೈ ಎತ್ತಾರೆ ನೋಡಿ ಅವರು. ಜೈನ್ ಅವರೆಲ್ಲ ತುಂಬ ಒಳ್ಳೆ ಸ್ನೇಹಿತರು ನಿಜ. ಅಪ್ಪ ಸಾಕಮ್ಮ ಹೇಳಿ. ಫಾದರ್ ಒಂದೇ ಥರ ಇರ್ತಾರೆ, ಬೇವರ್ಸಿ ಇರ್ತಾರೆ, ಲುಚ ಇರ್ತಾರೆ, ಹಿಂಗೆ ಹಂಗೆ ಥರ ಆಗಿಲ್ಲ. ಒಂದೇ ಥರ ಇದ್ದಿದ್ದು ನನ್ನ ಅಪ್ಪ, ನಾನು ಒಂದೇ ಥರ ಬಂದು ಹಿಂಗೆ ನನ್ಗೆ ಟ್ಯಾಂಕಿನ ಥರ ಮಾಡ್ಕೊಂಡು ಅರವತ್ತಾದ್ಮೇಲೆ ನಿನ್ನ ಅಪ್ಪನ ಕೊಡದೆ ಹೆಂಗೆ ನಾನು ಡೇಟ್ ಆಡಲಿ ನಮ್ಗೆ ಇಟ್ಕೊಂಡು ಅಷ್ಟೇ ಇದು ನಂಗೆ ಅದು ಎಂಜಾಯ್ ಮಾಡ್ತೀನಿ. ಬಟ್ ತುಂಬ ಅವರು ಮೂರು ಮಕ್ಕಳು ತಂದೆನೇ ಮಾಡಿರೋದು. ಅವರು 3 ಮಕ್ಕಳು ತಂದೆ ಪಾತ್ರ ಮಾಡ್ತಿರೋದು. ಶಿವಣ್ಣನೇ ಮಾಡ್ತಿದ್ದಾರಂತ ಇವಾಗ. ಹಂಗಾಗಿ ನಂಗೆ ಅದಿಲ್ಲ. ನನಗೆ ಬೇರೆ ಹುಡುಕ್ತಾ ಇದ್ದಾರೆ, ಬೇರೆ ಅಪ್ಪಂದ್ರೆ ಹುಡುಕ್ತಾ ಇದ್ದಾರೆ. ನಿಜವಾಗ್ಲೂ ಬೇರೆ ಅಪ್ಪಂದ್ರೆ. ಇದರಲ್ಲೂ ನಾನು ಹೇಳಿದ್ನಲ್ಲ, ಯಾರೋ ಎದುರಿಗಿರೋರಿಗೆ ಯಾಕೆ ಮಾಡ್ತಾರೆ ಅಂದರೆ ಯಪ್ಪ ಅಂತ ಅನಿಸ್ಬಿಡ್ತಾರೆ ನನಗೆ. ಹಂಗೆ ನಿಜವಾಗ್ಲೂ ರಚಿತಾ ಅವ್ರ ಜೊತೆ ನಾನು ಮಾಡಿದ ಸೀನ್ಸ್ಗಳು ಹೌದು. ನಿಜವಾಗ್ಲೂ ಯಾಕಂದರೆ ಅವ್ರ ಮನೇಲಿ ಅಪ್ಪ ಅಮ್ಮ ಇಬ್ಬರು ಕಲಾವಿದರು. ಅಪ್ಪ ಡ್ಯಾನ್ಸರು, ಅಮ್ಮ ಒಂಥರ ಜಗತ್ ಕಲಾವಿದರು ಅಲ್ವಾ. ಮೊದಲ ಗುರು ಅಮ್ಮನೇ. ಎಲ್ಲ ಉದಾಸೀನ ಕಾಣೋದು ಬೇಡ, ಅಮ್ಮ ನಿಂತ್ಕೋ, ಅಮ್ಮ ಎಲ್ಲ ಮೊದಲ ಅಮ್ಮನೇ. ಅಮ್ಮ ಒಂದು ಕ್ಷಣ ಸೈಲೆಂಟ್ ಆಗಿ ಹೊಸ ಉದಾಸೀನ ದಾಟ್ಕೊಂಡು ಸುಮ್ಮನೆ ಆಗ್ಬಿಟ್ರೆ 3 ಪಟ್ಟು ಹೋಗೇ ಬಿಡ್ತೀವಿ ನಾವು. ಇಲ್ಲ ನಮ್ಮ ತಾಯಿ ಬಂದು ಅವರು ಶಿಕ್ಷಕರು, ವಿ ಓನ್ ಅ ಸ್ಕೂಲ್. ನನಗೆ ಹೇಳ್ತೀನಿ ಇನ್ ಜನರಲ್ ಎಲ್ಲ ತಾಯಂದಿರು ಹಾಗೆ ಅಲ್ಲ. ಐ ಥಿಂಕ್ ಈವನ್ ಶಾರದಾ ಮ್ಯಾಮ್ ಕೂಡ ಹಾಗೆ ಅಲ್ಲ. ಶಾರದಾ ಮ್ಯಾಮ್ ಜರ್ನಲಿಸ್ಟ್, ಕೀಪಿಂಗ್ ಇಟ್ ಅಸೈಡ್, ಐ ಥಿಂಕ್ ಈವನ್ ಶಿ ಇಸ್ ಅ ಗ್ರೇಟ್ ಮದರ್. ರೈಟ್. ನಾನು ಮಕ್ಕಳಲ್ವಾ ನಿಮಗೆ? ನಾನು ನೋಡಲ್ವಾ? ಲಾಸ್ಟ್ ಟೈಮ್ ಹೌದು, ನೀವು ನನ್ನ ಲಾಸ್ಟ್ ಟೈಮು ಒಂದು ಅಪ್ಪನ ಬಗ್ಗೆ, ನಿಮ್ಮ ಅಪ್ಪನ ನೆನೆಸ್ಕೊಂಡು ನಾನು ಹೇಳಿದ್ರೆ ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಯಾಕಂದರೆ ನೀವು ನಿಮ್ಮ ಅಪ್ಪನನ್ನು ನೆನೆಸ್ಕೊಂಡು ನಂಗೆ ಮಾತಾಡಿದ್ರಿ. ಥ್ಯಾಂಕ್ ಯು. ಅಣ್ಣ ವಾಸ ಸರ್ ಏನು ಸರ್ ಇಲ್ಲಿ ಅವರನ್ನ ಹೇಳ್ತೀನಿ ಕೇಳಿದ್ರೆ ಸರ್ ಕಳ್ತು ನನಗೆ ಇಂಗ್ಲೀಷ್ ಬರೋಲ್ಲ ಸರ್ ಅಂತ ಗೊತ್ತಿಲ್ಲ. ನಾನು ಡೈರೆಕ್ಟ್ ತಾಡ್ಸಿಲ್ಲ, ನಾನೇ ಹಂಗೆ ಸಿಗಾಕೊಳ್ಳಿ. ಅವರು ಅದೇ ನಾವು ನೆಂಟರು ಬಂದು ಬಾಗ್ಲಾಗ ಸಿಗಾಕೊಂಡ್ರಲ್ಲ, ಹಂಗ ಬರ್ತೀನಿ ನನಗೆ. ಅಯ್ಯಪ್ಪ ಇಂಗ್ಲೀಷ್ ನಾನು ಗೊತ್ತಿಲ್ಲ ಸರ್, ಹೇಳಿ ಅಣ್ಣ. ನಾನು ಕೇಳಿದೆ ಸುಮ್ಮನೆ ಅದೇ ಸರ್, ಈ ಹುಡುಗರು ಪಟ್ಟೆಯವರು ಕಳ್ಟಮ ಸೀಟಮ ಅಂತಾರಲ್ಲ, ಅದು ಯಾವಾಗಂತ ಸರ್ ನಾವು ಹಾಕ್ಬಿಡ್ತೀವಲ್ಲ ನಾವೀಗ. ಅದು ಯಾವ ಹೆಂಗಂತಾರೆ ಸ್ವಂತ ಸರ್, ಕಳ್ಟನಮ್ಮ ಸೀಟಮ ಅಂತ ಹೇಳ್ತಾರೆ. ಹೌದಾ ಅಂತ. ಹೌದು ಸರ್. ನನಗೆ ಹೇಳ್ತಾನಿಲ್ಲ ಅಷ್ಟೇ. ಅದು ಹೀಗೆ ಅಂತ ಹೌದಾ ಹೌದು ಸುಮ್ಮನೆ
ಜೈನವ್ರ ಜೊತೆ ಈ ಕತ್ತಲ್ಲಿ ಅಂತ ಹೇಳಿದ್ರೆ ಕತ್ತಲ್ಲಿ ಏನು ಅನ್ನೋದು ನನಗೆ ಗೊತ್ತಾಗುತ್ತೆ ಸ್ವಲ್ಪ. ಎಲ್ಲಿ ಆ ಕತ್ತಲ್ಲಿ ಏನೋ ಡಿಸ್ಕಷನ್ ಆಯ್ತದಲ್ಲ. ಅದೇನೋ ಅವತ್ತು ಹೋಟ್ಲಲ್ಲಿ ಇದ್ವಿ, ಆ ಜನರೇಟರ್ ಬರೋದು ಲೇಟ್ ಆಯಿತು, ತುಂಬ ಡಿಸ್ಕಷನ್ ಮಾಡಿದ್ವಿ. ಅದು ತುಂಬ ಸ್ಪೆಷಲ್ ಆದ ಒಂದು ಬಿರಿಯಾನಿ ತರಿಸಿದ್ರು, ತುಂಬ ಸ್ಪೆಷಲ್ ಆದ ಬಿರಿಯಾನಿ ತರಿಸಿದ್ರು. ಗೊತ್ತಾಯ್ತು, ನಾನು ವಾಸ ಸಾರ್ಗೆ ಅರ್ಥ ಆಯ್ತು. ಬಿರಿಯಾನಿ ತರಿಸಿದ್ರು, ಸರಿ ಅಂದ್ಬಿಟ್ಟು ನಾನು ಆಯ್ತು ಅಂತ ಕ್ಯಾರೆಕ್ಟರ್ ಬಂತು, ಬರಲಿಲ್ಲ ಅಂತ ಫ್ರೆಂಡ್ಸ್ ಎಲ್ಲ ಹುಡ್ಕಾಡಿದ್ರು ಜನರೇಟರ್ ಬರುತ್ತೆ ಇಲ್ಲ ಅಂತ. ಆ ಬೋಸಲ್ಲಿ 3 ಸುತ್ತು ನಾನು ತಿನ್ಸಿಬಿಟ್ಟು ಅವ್ರು ಬಿಟ್ಟಿಲ್ಲ. ಅಯ್ಯೋ ನಮ್ಮ ಎದ್ಕೊಂಡು ಅದೊಂಥರ ಅನ್ನ ತಿನ್ಸೋದು ಖುಷಿ ಆಗುತ್ತಲ್ಲ, ಆ ಒಂದು ಪ್ರೀತಿಗೆ ನಾನು ಅವಾಗೆಲ್ಲ ಇಚ್ಛೆ ಬರುತ್ತೆ, ಅದಕ್ಕೆ ಅಲೋಕೆ ಸಾಕ್ಷಿ. ಥ್ಯಾಂಕ್ ಯು ಸರ್. ಅಯ್ಯೋ ಮಲಗಿ ಅವರು ದಾವಣಗೆರೆ ಹುಡುಗಿ ಮಾತಾಡಮ್ಮ ನೀನು, ನಾನು ಮಾಡೋದು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಅವ್ರಿಗೆ ನಮ್ಮ ಇಡೀ ತಂಡದಿಂದ ಕ್ಷಮೆ ಕೇಳ್ತೀನಿ ತಡವಾಗಿದ್ದಕ್ಕೆ. ಸೊ ಇಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರ ಮಧ್ಯ ನಾನು ಕೂತಿರೋದು ನನ್ನ ಹೆಮ್ಮೆ ಅಂತ ನನಗೆ ಅನಿಸುತ್ತೆ. ಸೊ ಮೊದಲನೇದಾಗಿ ನಾನು ಅನಿಲ್ ಸರ್ ಬಗ್ಗೆ ಮಾತಾಡಲೇಬೇಕು. ನನ್ನ ಅವ್ರ ಜೊತೆ 2ನೇ ಸಿನಿಮಾ ಇದು. ಸರ್ ನಾನು ಹೇಳಿದ್ದು ಬಂದೆ, ನಾನು ಈ ಪಾತ್ರ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ನಾನು ಖಂಡಿತ ಈ ಪಾತ್ರ ಮಾಡ್ತೀನಿ ಅಂತ. ಸೊ ಸರ್ ಹೇಳಿದ್ದು ನೀನು ಮಾಡ್ತೀಯ ಅಂತಲೇ ನಾನು ಕರೆಸ್ಬಿಟ್ಟು ಕತೆ ಹೇಳಿದ್ದು ಅಂತ ಹೇಳಿದರು. ಸರ್ ಈ ಪಾತ್ರ ನನ್ನ ಕರಿಯರಲ್ಲಿ ಒಂದು ಎಲಿವೇಶನ್ ಕೊಡುತ್ತೆ ಅಂತ ನಾನು ರಾತ್ರಿ ಅದಕ್ಕೆ ಸ್ಟಾರ್ ಆಗ್ತೀನಿ ಅಂತ ನಾನು ಯಾವತ್ತೂ ಕನ್ಸ್ಕೊಂಡಿಲ್ಲ. ನಾನು ಯಾವತ್ತೂ ಮೆಟ್ಲು ಒಂದಾದ್ಮೇಲೆ ಒಂದು ಹತ್ತಬೇಕು, ಎಲಿವೇಟರ್ ಹತ್ತಬಾರ್ದು ಅನ್ನೋ ಒಂದು ನಂಬಿಕೆನ ನಾನು ನಂಬಿರೋಳು. ಈ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ ಸರ್. ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದು ನಾನು ಉಳಿಸ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಸೊ 2ನೇದಾಗಿ ರಚಿತಾ ಮ್ಯಾಮ್ ಬಗ್ಗೆ ಮಾತಾಡಬೇಕು. ಎಲ್ಲರೂ ಕೇಳ್ತಾ ಇದ್ರು ಲೇಡಿ ಸೂಪರ್ ಸ್ಟಾರು, ನೀನು ಸೈಡ್ಲೈನ್ ಆಗಿಬಿಟ್ರೆ ಏನು ಮಾಡ್ತೀಯ ಕ್ಯಾರೆಕ್ಟರ್ಸಲ್ಲಿ ಅಂತ. ಅನಿಲ್ ಸರ್ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮಿಬ್ಬರ ಪಾತ್ರನ ಬ್ಯಾಲೆನ್ಸ್ ಮಾಡಿದ್ದಾರೆ. ಸರ್ ಹೇಳ್ತಾರೆ ನಿಮ್ಮ ಮಲೈಕಾ ಏನು ಕ್ಯಾರೆಕ್ಟರ್ ಮಾಡಿದ್ದಾಳೆ ಅದು ಒಂದು ಕಿಕ್ ಕೊಡುತ್ತೆ, ರಚಿತಾ ಮ್ಯಾಮ್ ಏನು ಪಾತ್ರ ಮಾಡಿದ್ದಾರೆ ಅದು ಎಮೋಷನಲಿ ತುಂಬ ಕನೆಕ್ಟ್ ಆಗುತ್ತೆ ಅಂತ. ನಾನು ಹೇಳ್ತೀನಿ ಮ್ಯಾಮ್ ನೀವೇ ಉಳ್ಕೊಳ್ಳೋದು ಕೊನೆಗೆ ಎಲ್ಲ ಆಡಿಯನ್ಸಲ್ಲಿ ಯು ಆರ್ ಆಲ್ವೇಸ್ ದೇರ್ ಅಂತ ನಾನು ಹೇಳ್ತೀನಿ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್. ನಿಮ್ಮ ಜೊತೆ ನಾನು ಸ್ಕ್ರೀನ್ ಶೇರ್ ಅಂತ ಹೇಳಲ್ಲ, ಮಾಡಿದ್ದೀವಿ ಒಂದು ಸ್ವಲ್ಪ ಮಟ್ಟಿಗೆ, ಬಟ್ ನಿಮ್ಮ ಜೊತೆ ಒಂದು ಸಿನಿಮಾದಲ್ಲಿ ನಾನು ಕೂಡ ಭಾಗಿ ಅನ್ನೋದು ನನ್ನ ಭಾಗ್ಯ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ರಘು ಸರ್ ಜೊತೆ ನಮ್ಮದೇನು ಪಾತ್ರ ಇಲ್ಲ, ಬಟ್ ನಾನು ಹೋದ ಸಿನಿಮಾ ಟೈಮಲ್ಲೂ ನಿಮ್ಮನ್ನ ಮೀಟ್ ಮಾಡಿದ್ದೆ. ನಿಮ್ಮ ಬಗ್ಗೆ ನಾನು ಆಗಲೇ ಕೆಲವು ಸೀನ್ಸ್ ಡಬ್ಬಿಂಗಲ್ಲಿ ನೋಡಿದ್ವಿ ಸರ್. ನಿಮ್ಮ ಅಭಿನಯದ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳಲ್ಲ, ನಿಮ್ಮ ಜೊತೆನೂ ನಾನು ಈ ಸಿನಿಮಾದಲ್ಲಿರೋದು ನನ್ನ ಭಾಗ್ಯ ಅಂತ ಹೇಳ್ತೀನಿ. ಹಾಗೆ ಕೇವಿನ್ ಸಂಸ್ಥೆ ನಮಗೆ ನನ್ನಂಥ ಯಂಗ್ಸ್ಟರ್ಗೆ ತುಂಬ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅನಿಸುತ್ತೆ. ಬಿಕಾಸ್ ದೊಡ್ಡ ದೊಡ್ಡ ಸಿನಿಮಾಗಳು ಆ ಒಂದು ಸಂಸ್ಥೆಯಿಂದ ಬರ್ತಾ ಇದೆ. ಸೊ ನಮ್ಮ ಸಿನಿಮಾನು ನನಗೊಂದು ಆಸೆ ಇತ್ತು, ನಾವು ಮೊದಲೇ ನಾವು ರಾಕಿಂಗ್ ಸ್ಟಾರ್ ಯಶ್ವಾನು. ಸೊ ಅವರು ಟಾಕ್ಸಿಗೆ ಬರ್ತಾ ಇದೆ, ಅವ್ರ ಸಂಸ್ಥೆ ಅವ್ರ ಒಂದು ಪ್ರೊಡಕ್ಷನ್ನಲ್ಲಿ ನಮ್ಮ ಸಿನಿಮಾನು ಬಂದರೆ ಚೆನ್ನಾಗಿರುತ್ತಲ್ವಾ ಅಂತ. ಸೊ ಅಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ನಮ್ಮ ಸಿನಿಮಾ ಪ್ರೆಸೆಂಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ ಆಪರ್ಚುನಿಟಿ. ಅನಿಲ್ ಸರ್ ಎಲ್ಲರಿಗೂ ಅವ್ರ ಸ್ಟಾರ್ಸ್ ಜೊತೆ ಇವತ್ತು ಮ್ಯಾಮ್ ಜೊತೆ ಕೆಲಸ ಮಾಡಿದ್ದಾರೆ, ಬೇರೆ ಸ್ಟಾರ್ಸ್ ಜೊತೆ ಕೆಲಸ ಮಾಡಿಲ್ಲ, ಬಟ್ ಅವ್ರು ಯಾರು ಹೀರೋನ ಲಾಂಚ್ ಮಾಡ್ತಾರೆ ಅವ್ರು ಸ್ಟಾರ್ ಆಗ್ತಾರೆ ಸರ್. ಅದು ನಿಮ್ಮ ತಾಕತ್ತು ಅಂತ ನಾನು ಹೇಳ್ತೀನಿ. ಹಾಗೆ ಕೊನೆಯದಾಗಿ ಜಯದ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಹಲವಾರು ಮ್ಯಾಕ್ಸಿಮಮ್ ಸಿನಿಮಾ ಬಿಟ್ಟು 3 ತಿಂಗಳಿಂದ ನಾವು ಪ್ರವಾಸ ಮಾಡ್ತಾನೇ ಇದ್ದೀವಿ ಪ್ರಮೋಷನ್ಸ್ಗೋಸ್ಕರ. ನನಗೆ ಕನ್ನಡ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ, ನಮ್ಮ ದಾವಣಗೆರೆ ಹುಡುಗಿ ಆಗಿರೋದ್ರಿಂದ ಅವ್ರನ್ನ ನೋಡಿ ನನ್ನ ಕನ್ನಡದ ಮೇಲಿರೋ ಅಭಿಮಾನ ದುಪ್ಪಟ್ಟಾಗೋದು. ಅಷ್ಟು ಅವರಲ್ಲಿ ಒಂದು ಸರಳತೆ ಇದೆ, ಎಷ್ಟೇ ಸುಖ ಸಂಪತ್ತಿದ್ರು, ಯಾವ ಜಾತಿ ಇಲ್ಲದೆ, ಯಾವ ಭೇದ ಇಲ್ಲದೆ, ಯಾವ ದುಡ್ಡಿನ ಅಹಂ ಇಲ್ಲದೆ ತುಂಬ ಡೌನ್ ಟು ಅರ್ತ್ ಆಗಿ ಇರ್ತಾರೆ. ಸೊ ಅವರಂಥ ಕಲಾವಿದರು ನಮ್ಮ ಇಂಡಸ್ಟ್ರಿಗೆ ಡೆಫಿನೆಟ್ಲಿ ಬೇಕೇ ಬೇಕು. ಐ ಥಿಂಕ್ ಅವರು ನೆಕ್ಸ್ಟ್ ಫ್ಯೂಚರಲ್ಲಿ ಈ ಸಿನಿಮಾ ಆದ ತಕ್ಷಣ ಒಂದು ಸ್ಟಾರ್ ಅನ್ನೋ ಪಟ್ಟಕ್ಕೆ ಬಂದೇ ಬರ್ತಾರೆ. ಬಿಕಾಸ್ ಅಂತ ಒಳ್ಳೆ ಅಭಿನಯ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಲೋಕ್ ಅವರು ಕೂಡ ಸಿನಿಮಾದಲ್ಲಿದ್ದಾರೆ. ನಮ್ಮ ಜೊತೆ ಇಷ್ಟು ದಿನ ಪ್ರಮೋಷನ್ಸಲ್ಲಿ ಅವರು ಭಾಗಿಯಾಗಿದ್ದರು. ವೆರಿ ಥ್ಯಾಂಕ್ಫುಲ್ ಫಾರ್ ಯು ಮಾಸ್ಟರ್. ನಿಮ್ಮ ಜೊತೆ ನಾನು ಫೈಟ್ ಮಾಡಿದ್ದೀವಿ. ಆಬ್ವಿಯಸ್ಲಿ ನಾನು ನಮ್ಮದು ಮಾಸ್ಟರ್ದು ಅಷ್ಟೊಂದು ಏನೂ ಇಲ್ಲ ಕೆಲಸ. ಅವರು ಎಲ್ಲ ಜಯದವ್ರ ಜೊತೆ ಕೆಲಸ ಮಾಡೋರ ಜೊತೆ ಕ್ರಿಕೆಟ್ ಆಡಿರೋ ನೆನಪು ನನಗೆ ಸದಾಕಾಲ ನನ್ನ ಮೆಮೊರಿಯಲ್ಲಿರುತ್ತೆ. ಕೊನೆಯದಾಗಿ ಎಲ್ಲ ಮಾಧ್ಯಮದವ್ರಿಗೆ ಇದೆ ಕೇಳೋದು, ಜನವರಿ 23ಕ್ಕೆ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ. ನಿಮ್ಮ ಮೂಲಕ ನಮ್ಮ ಆಡಿಯನ್ಸ್ಗೆ ನೀವು ರೀಚ್ ಮಾಡಿಸ್ಬೇಕು. ಇನ್ನೊಂದು ವಿಷಯ ಹೇಳಬೇಕು ಆನಂದ್ ಆಡಿಯೋ ಬಗ್ಗೆ. ಯಾವುದೇ ಯಂಗ್ಸ್ಟರ್ಗೆ ಇರ್ಬೋದು, ಆನಂದ್ ಆಡಿಯೋ ಅಂದರೆ ನಾವು ಚಿಕ್ಕವರಿಂದ ಸಿನಿಮಾ ನೋಡ್ಕೊಂಡಾಗ ಪ್ರೆಸೆಂಟೆಡ್ ಬೈ ಆಡಿಯೋ ಆನಂದ್ ಆಡಿಯೋ ಅಂತ ಬರುತ್ತೆ. ಅದು ನನ್ನ ಸಿನಿಮಾಗಳಲ್ಲಿ ಇರೋದಕ್ಕೆ ನನಗೆ ಒಂದು ದೊಡ್ಡ ಹೆಮ್ಮೆ. ಸರ್ ಇದಿಲ್ಲ, ಬಟ್ ಈ ಒಂದು ಕೂಗು ಅವ್ರಿಗೆ ಡೆಫಿನೆಟ್ಲಿ ಕೇಳಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಯಾರನ್ನೂ ಬಿಟ್ಟಿಲ್ಲ ಅನ್ಸುತ್ತೆ. ಹಾಂ, ನಾವು ಪ್ರಮೋಷನ್ಸ್ ಮಾಡುವಾಗ ಇಲ್ಲಿರೋರ ಬಗ್ಗೆ ನಾನು ಖಂಡಿತ ಮಾತಾಡಿದ್ದೀನಿ. ಬಟ್ ಝೈದ್ ಇರೋ ಫ್ರೆಂಡ್ಸ್ ಅವ್ರು ಯಾರು, ಹಾರಿಸ್ ಇರ್ಬೋದು, ಅಸದ್ ಇರ್ಬೋದು, ಬಾಬು ಇರ್ಬೋದು, ಎವ್ರಿ ಬಡಿ ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ, ಎಷ್ಟು ಅವ್ರ ಬಗ್ಗೆ ನಾನು ಇಲ್ಲಿ ಮೆನ್ಷನ್ ಮಾಡಲೇಬೇಕು, ಅಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ. ಇಟ್ ಇಸ್ ಬಿಯಾಂಡ್ ವರ್ಡ್ಸ್. ಝೈದ್ ತುಂಬ ಲಕ್ಕಿ ಅಂತ ಅನ್ಸುತ್ತೆ ನಿಮ್ಮಂಥ ಫ್ರೆಂಡ್ಸ್ನ ಪಡೆಯೋಕ್ಕೆ. ರಘು ಸರ್ ಹೇಳಿದ್ರು, ಬಟ್ ನಾನು ಕಣ್ಣಾರೆ ನೋಡಿದ್ದೀನಿ. ಝೈದ್ ಯು ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಫ್ರೆಂಡ್ಸ್. ಇಷ್ಟ ನಾನು ಹೇಳಬೇಕಾಗಿದ್ದು. ಮುಂದೆಲ್ಲ ಮಾತು ಸಕ್ಸಸ್ ಮೀಟಲ್ಲಿ ಖಂಡಿತ ಮಾತಾಡ್ತೀನಿ. ನಿಮ್ಗೆ ಯಾರು ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳಿ. ನೀವು ಪ್ರಾರಂಭದಲ್ಲೇನೆ ಸ್ಪಷ್ಟಪಡಿಸ್ಬಿಟ್ಟಿದ್ರೆ ಅದು ಕಡೆ ಪ್ರಯತ್ನ ಅಂತ. ಈ ಕಲ್ಟ್ ಅನ್ನೋ ವರ್ಡ್ ಇದೆಯಲ್ಲ, ದಿಸ್ ಇಸ್ ಅನ್ ಇಂಗ್ಲಿಷ್ ವರ್ಡ್. ಅಂದ್ರೆ ಈ ನೀವು ಸಿನಿಮಾ ಕಂಟೆಂಟ್ಗೆ ಕನ್ನಡದಲ್ಲಿ ಅಷ್ಟು ಅಪ್ರಾಪ್ರಿಯೇಟ್ ವರ್ಡ್ ಇಲ್ಲ ಅಂತ ಇಂಗ್ಲಿಷ್ ವರ್ಡ್ ಇಟ್ರ, ಅಥವಾ ಇಂಗ್ಲಿಷ್ ಇದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತ ಇಟ್ರ, ಅಥವಾ ಏನೋ ಒಂದು ಟ್ರೆಂಡ್ ಅನ್ನೋ ಕಾರಣಕ್ಕೆ ಈ ವರ್ಡ್ ಚೂಸ್ ಮಾಡಿದ್ರೆ? ಇದು ಎಲ್ಲದೂ ಇದೆ ಸರ್, ಅದರಲ್ಲಿ ನೀವು ಹೇಳಿದ ಅಷ್ಟೂ ಇದೆ. ಇಟ್ಸ್ ಟು ಮೆನಿ ಡೈಮೆನ್ಷನ್ಸ್. ಏನು ಅಂದ್ರೆ, ಮೊದಲನೇದಾಗಿ ಕಲ್ಟ್ ಅಂದ್ರೆ ಒಂದು ಆರಾಧಿಸ. ಆಡಿಯೋ ಕನೆಕ್ಷನ್ ಕೇಳಿಸ್ತಾ ಇದ್ದೀನಿ. ವೈರ್ ಚೆಕ್ ಮಾಡಿ ಪ್ಲೀಸ್. ಅಲ್ಲಿ ಒಂದೇ ನಿಮಿಷ ಸರ್. ಸರ್ ಬರ್ತಿದೆಯಾ ಈಗ? ಎಸ್ ಸರ್, ಪ್ಲೀಸ್ ಕಂಟಿನ್ಯೂ. ಎಸ್ ಸರ್. ಕಲ್ಟ್ ಅನ್ನೋದು ಆಲ್ಮೋಸ್ಟ್ 2 years ಬಿಫೋರ್ ನಾನು ಸಾಯ್ತು ನನ್ನ ಭೇಟಿ ಆಗ ಮುಂಚೆನೆ ನಂದೊಂದು ಬ್ಯಾನರ್ ಇದೆ, ಅದರಲ್ಲಿ ನಾನು ರಿಜಿಸ್ಟರ್ ಮಾಡಿಸಿಟ್ಟಿದ್ದೆ. ಮೊದಲನೇದಾಗಿ ನಾನು ರಿಜಿಸ್ಟರ್ ಮಾಡಿಸಿಟ್ಟಿದ್ದ ಕಾರಣ ಏನು ಅಂದ್ರೆ, ಯಾವುದೇ ಸಿನಿಮಾಗಳು ನಮ್ಮ ಬಾಸ್ ಕಲ್ಟಾಗಿ ಆಕ್ಟ್ ಮಾಡಿದ್ದಾರೆ, ಡೈರೆಕ್ಷನ್ ಕಲ್ಟ್ ಆಗಿದೆ. ಕೊಹ್ಲಿ ಒಂದು 6 ಹೊಡೆದ್ರು ಕಲ್ಟಮ್ಮ, ನಮ್ಮ RCB ಕಲ್ಟಮ್ಮ, ಎಲ್ಲರೂ ಕಲ್ಟ್ ಅನ್ನೋದು ಕೇಳ್ತಿದೆ. ಈ ಪದ ಚೆನ್ನಾಗಿದೆಯಲ್ಲ ಅನ್ನೋ ಕಾರಣಕ್ಕೆ ನಾನು ರಿಜಿಸ್ಟರ್ ಮಾಡಿಸಿಟ್ಟೆ. ಸೊ ತದನಂತರ ಈ ಸಿನಿಮಾ ಮಾಡ್ಬೇಕು ಅಂದಾಗ ಕಲ್ಟ್ ಇಡೋದು ಎಷ್ಟು ಸೂಕ್ತ ಅನ್ನೋದು ನಾನು ಸ್ಟಡಿ ಮಾಡಿದೆ. ಸೊ ಅವಾಗ ಸ್ಟಡಿ ಮಾಡ್ಬೇಕು ಗೊತ್ತಾಯ್ತು, ಅದು ಕಲ್ಚರಲ್ಲಿ ಅರ್ಧ ಭಾಗ ತಗೊಂಡಿರೋದು ಕಲ್ಟ್ ಅಂದ್ರೆ ಅದು ಒಂದು ಕಲ್ಚರ್. ಆಮೇಲೆ ಕಲ್ಟ್ ಅಂದ್ರೆ ಇನ್ನೊಂದು ವಿಷಯ ನನಗೆ ಸಿಕ್ಕಿದ್ದು ನಾನು ಹುಡುಕ್ಬೇಕಾದ್ರೆ, ಆರಾಧನೆ ಅಂದ್ರೆ ಅವನ ಪ್ರೀತಿ ಆರಾಧಕ. ಸೊ ಅದು ಎಲ್ಲಾ ವಿಷಯಗಳಿಂದಲೂ ಈ ಕಥೆಗೆ ಸೂಕ್ತ ಅನ್ನಿಸ್ತು. ಸೊ ಹಾಗಾಗಿ ಯೂತ್ಗೂ ಅದು ಬಾಯಲ್ಲಿದೆ ಕಲ್ಟ್ ಅನ್ನೋದು, ಮತ್ತೆ ನನ್ನ ಕಥೆಗೂ ಇದೆ, ಜೊತೆಲಿ ಆ ಪಾತ್ರದಲ್ಲಿ ಒಂದು ಕಲ್ಟಿಸಮ್ ಇದೆ. ಸೊ ಎಲ್ಲ ಆಂಗ್ಲೂ ನೀಟಾಗಿ ಸೂಟಬಲ್ ಅನ್ನಿಸ್ತು. ಸೊ ಹಾಗಾಗಿ ನಾನು ಕಲ್ಟ್ ಅನ್ನೋ ಪಾತ್ರ ಆಯ್ಕೆ ಮಾಡ್ಬೇಕಂತ. ಸರ್ ಕೇಳಿಸ್ತಿಲ್ಲ, ಮೈಕ್ ಕೊಡಿ. ಕೆಳಗಡೆ ಕನ್ನಡದಲ್ಲಿ ಏನಾದ್ರು ಹಾಕ್ಬೋದಿತ್ತು. ಒಳ್ಳೆ ಕಿಕ್ಕರ್ ಕೊಡ್ಬೋದು ಸರ್. ಹೊಸ ಸರ್, ವೈ ಬ್ಲಡಿ ಲವ್ ಅಂತ ನಮ್ಮ ಫ್ರೆಂಡ್ ಕೇಳ್ತಿದ್ದಾರೆ. ಮಾಡ್ತಾ ಇರೋದು ಕೆಳಗಡೆ ವರ್ಡ್ ಆ್ಯಡ್ ಮಾಡ್ಬೋದು. ಓಕೆ ಓಕೆ. ಅಂದ್ರೆ ನನ್ಗೆ ಆ ಕಲ್ಟ್ ಟೈಟಲ್ಗೆ ಅದೇ ಚೆನ್ನಾಗಿ ಸೂಕ್ತ ಆಗಿತ್ತು ಸರ್, ಹಾಗಾಗಿ ಬ್ಲಡಿ ಲವ್ ಅಂತ ಇಟ್ಟು. ಆಕ್ಚುಲಿ ಈಗ ತುಂಬಾ ಜನಗಳ ಬಗ್ಗೆ ಮಾತಾಡೋದಿದ್ದಾರೆ. ನಮ್ಮ ಅಲೋಕ್ ನೋಡಿದ್ರೆ ಇಡೀ ಸಿನಿಮಾದಲ್ಲಿ ಫ್ರೆಂಡ್ಶಿಪ್, ಲವ್ ಅನ್ನೋದು ಒಂದು ಆಂಗಲ್ ಅಂದ್ರೆ, ಇನ್ನೊಂದು ಆಂಗಲ್ ಅಲ್ಲಿ ಫ್ರೆಂಡ್ಶಿಪ್ ಅನ್ನೋದು ತುಂಬಾ ತೂಕವಾಗಿ ಈ ಸಿನಿಮಾದಲ್ಲಿದೆ. ಅದನ್ನ ಅದ್ಭುತವಾಗಿ ಅಲೋಕ್ ಅವರು ಅಭಿನಯಿಸಿದ್ದಾರೆ. ನಾನು ಯಾಕೆ ಎಲ್ಲರ ಬಗ್ಗೆ ಮಾತಾಡ್ತಿಲ್ಲ ಅಂದ್ರೆ, ಈ ವೇದಿಕೆ ಅದಲ್ಲ, ಈಗ ಸದ್ಯಕ್ಕೆ ಮಾತಾಡೋಕ್ಕಾಗಲ್ಲ. ಆದ್ರೆ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಿಲ್ಲ ಸರ್, ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಸಕ್ಸಸ್ ಪಾರ್ಟಿ ನಾವು ಮಾಡ್ತೀವಿ, ಸಿನಿಮಾ ಸಕ್ಸಸ್ ಆಗುತ್ತೆ. ಅವತ್ತು ಎಲ್ಲರ ಬಗ್ಗೆ ಮಾತಾಡ್ತೀನಿ, ಪ್ರತಿಯೊಬ್ಬರ ಬಗ್ಗೆ ಮಾತಾಡ್ತೀನಿ. ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಸಿನಿಮಾ ಖಂಡಿತವಾಗ್ಲೂ ಹಿಟ್ ಮಾಡ್ತೀವಿ. ಅದಕ್ಕೆ ಈ ವೇದಿಕೆಯಲ್ಲಿ ನಾನು ಹೇಳ್ತಿರೋ ಮಾತು, ಇದು ನಾನು ಮಾಡ್ತಿರೋ ಪ್ರಾಮಿಸ್. ಫಸ್ಟ್ ಫಿಲಮ್ ಪ್ರಮೋಷನ್ ಇಂದ ನಿಮಗೆ ನೆಗೆಟಿವ್ ಕಮೆಂಟ್ಸ್ ಹ್ಯಾಂಡಲ್ ಮಾಡೋದೇ ಒಂದು ಟಾರ್ಗೆಟ್ ಇತ್ತು ಅಂತ. ಹೌ ಐ ಪ್ಲಾನ್ ದಿಸ್ ಟೈಮ್ ಡಿಫರೆನ್ಸ್ ಮಾಡ್ಕೊಂಡಿದ್ರೆ ಹಾಗಂತ ಇಲ್ಲ ನಾನು ಯಾರೇ ರಗಡಾಗ್ತೀನಿ ಅಷ್ಟೇ. ಅವ್ರು ಏನಾದರೂ ಮಾತಾಡ್ಕೊಳ್ಳಿ, ಯಾವುದೇ ರೀತಿಯಲ್ಲಿ ನಾನು ಅನುಮಾನ ಮಾಡಿ ಅಥವಾ ಕಾಲಿಗೆ ಅವ್ರ ಇಷ್ಟ, ಅವ್ರ ಖುಷಿ ಸಿಗ್ತಿದೆಯೋ ಅವ್ರ ಮನಸ್ಸಿಗೆ ಆಗಲಿ, ನಾನು ಸುಮ್ಮನೆ ಇರ್ತೀನಿ ಅಷ್ಟೇ. ನಾನು ಬಿ ಸೈಲೆಂಟ್. ಪ್ರತಿ ಸತಿ ನಾವೇ ಬರ್ತೀವಿ, ಲ್ಯಾಂಗ್ವೇಜ್ ಬ್ಯಾರಿಯರ್ ಎವ್ರಿವನ್ ಎಸ್ಪೆಷಲಿ ಬೀಯಿಂಗ್ ಫ್ರಮ್ ಟೀಚರ್ ಅಂತ ಹೇಳೋಕ್ಕಾಗಲ್ಲ. ಬೀಯಿಂಗ್ ಅ ಮುಸ್ಲಿಂ ಎವ್ರಿ ಟೈಮ್ ಯು ಹ್ಯಾವ್ ಟು ಗೋ ಅಂಡ್ ಟೆಲ್ ನೋ ಐ ವಾಂಟ್ ಟು ಬಿ ಅನ್ ಆಕ್ಟರ್, ಐ ಆಮ್ ಮುಸ್ಲಿಂ ಬಟ್ ಐ ವಾಂಟ್ ಟು ಬಿ ಅನ್ ಆಕ್ಟರ್ ಅಂತ. ಹೇಗೆ ದಟ್ ಹೌ ಯು ಹ್ಯಾಂಡಲ್ ದಟ್? ದಟ್ಸ್ ಬಿಕಮ್ ವೆರಿ ಎವ್ರಿ ಟೈಮ್ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಅಫ್ಕೋರ್ಸ್ ನಾನು ಹರ್ಟ್ ಆಗುತ್ತೆ, ಬೇಜಾರು ಆಗುತ್ತೆ. ಒಂದೊಂದು ಸತಿ
ಕೋಪನೂ ಜಾಸ್ತಿ ಬರುತ್ತೆ, ಅದನ್ನು ನಾವು ತುಂಬ ಕಾಮ್ ಆಗಿ ಹ್ಯಾಂಡಲ್ ಮಾಡಬೇಕು. ಸರ್ ಒಮ್ಮೆ ನಿಮಿಷ ಓಕೆ, ಪ್ಲೀಸ್ ಒಮ್ಮೆ ಚೆಕ್ ಮಾಡಿ, ಅಲ್ಲೇ ಇರ್ತೀರಾ? ಲಾಸ್ಟ್ ಕ್ವಶನ್ ಮಾಡ್ತಾರೆ ಬಂದರೆ ಹೇಳಿ ಸರ್. ಮಾಡಿ ಬಂದರೆ ಬರ್ತೀವಾ? ಬಂತ? ಎಸ್ ಸರ್, ಪ್ಲೀಸ್ ಮಾಡಿ. ನಾವು ಇಂಡಸ್ಟ್ರಿಗೆ ಕಾಲಿರೋ ಮುಂಚೆ ಎಲ್ಲ ನಮ್ಗೆ ಗೊತ್ತಿರಲಿಲ್ಲ ಇಷ್ಟೊಂದು ಜಾತಿಯನ್ನು ಇಷ್ಟೊಂದು ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ. ನಮಗೆ ಸೌತ್ ಇಂಡಸ್ಟ್ರಿ ಬಂದ ಮೇಲೆ ಗೊತ್ತಾಯಿತು ಒಂದಷ್ಟು, ಅಂದರೆ ಆರೋಗ್ಯನ ಫೇಸ್ ಮಾಡಿ ಹುಡುಗಿಗಳು ಬಂದಿದ್ದೀವಿ. ಸೊ ಬಹುಶಃ ಇನ್ನೂ ಮುಂದೆ ಹೋಗ್ತೀನಿ ಅಂತ ಅನ್ಕೊಳ್ತೀನಿ ನಾನು. ನೋಡೋಣ, ಐ ಥಿಂಕ್ ಸೈಲೆಂಟ್ ಇಸ್ ದ ಬೆಸ್ಟ್ ರಿಪ್ಲೈ ಅಂತ ಅನಿಸುತ್ತೆ. ಸಿನಿಮಾ ಅಂತ ಬಂದಾಗ ಆ ಪಾತ್ರಕ್ಕೆ ಹೇಗ್ ಬೇಕೋ ಹಾಗೆ ನಾವು ಹೋಲ್ಡ್ ಆಗ್ಬೇಕಾಗುತ್ತೆ. ಈಗ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಬಾಡಿ ಶೇಮಿಂಗ್ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಒಬ್ಬ ಸ್ಟಾರ್ ನಟಿ ಅಂತಲೂ ಲೆಕ್ಸಲ್ಲ, ಒಬ್ಬ ಸ್ಟಾರ್ ಮಗಳು ಅಂತಲೂ ಲೆಕ್ಸಲ್ಲ, ಸಾಮಾನ್ಯ ಹೆಣ್ಣು ಮಕ್ಕಳ ಕಥೆ ಏನು, ಇದಕ್ಕೆಲ್ಲ ಅಂತ್ಯ ಆಗೋದು ಹೇಗೆ? ಒಬ್ಬ ಸ್ಟಾರ್ ಹೀರೋಯಿನ್ ಆಗಿ ನೀವು ಅಂತವ್ರಿಗೆಲ್ಲ ಏನ್ ಮೆಸೇಜ್ ಪಾಸ್ ಮಾಡಕ್ ಇಷ್ಟಪಡ್ತೀರಾ? ಇದನ್ನ ತಡೆ ಹಿಡಿಯೋದು ಹೇಗೆ? ಸಿಂಪಲ್, ಇದ್ರ ಬಗ್ಗೆ ಯಾರು ಮಾತಾಡಬಾರ್ದು ಅಷ್ಟೇ. ಮಾತಾಡಿಲ್ಲ ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ತಾ ತಲೆ ಕೆಡಿಸ್ಕೋಬಾರ್ದು. ಎಲ್ಲರ ಪರಿಸ್ಥಿತಿನೂ ಹಾಗೆ ಇರಲ್ಲ. ಇರಬೇಕು. Don't give a damn. Because I don't give a damn. ನೀವು ಒಂದು ಹೆಣ್ಣು ಹುಡುಗಿಯಾಗಿ ನಾನು ಮಾತಾಡಲ್ಲ, ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಬಾಡಿ ಟೈಪ್ಸ್ ಒಂದೊಂದು ಥರ ಇರುತ್ತೆ. ಕೆಲವ್ರಿಗೆ ಡಯಟ್ ಮಾಡಿದ್ರೂ ದಪ್ಪ ಆಗ್ತಾರೆ, ಕೆಲವ್ರಿಗೆ PCOS PCOD ಇಶ್ಯೂಸ್ ಇರುತ್ತೆ, ಕೆಲವ್ರಿಗೆ ಮೆಂಟಲ್ ಸ್ಟ್ರೆಸ್ಸಿಂದನೂ ದಪ್ಪ ಆಗ್ತಾರೆ, ರೈಟ್? ಅವ್ರವ್ರ ಬಾಡಿ ಟೈಪ್ಸ್ ಅವ್ರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಲ್ಲರೂ ವರ್ಕೌಟ್ ಮಾಡ್ತೀವಿ, ಎಲ್ಲರೂ ಡಯಟ್ ಮಾಡ್ತೀವಿ. ಸಮ್ಟೈಮ್ಸ್ ಬೀಂಗ್ ಆಯ್ತು, ಇಷ್ಟು ಓಪನ್ ಅಪ್ ಆಗಿ ನಾವು ಮಾತಾಡ್ತಿದ್ವಿ ಅಂದಾಗ ಪೀರಿಯಡ್ಸ್ ಟೈಮಲ್ಲಿ ಡೆಫಿನೆಟ್ಲಿ ಪ್ರೀ ಪೀರಿಯಡ್ಸ್ 5 days ಮುಂಚೆ ಬಾಡಿ ಬ್ಲೋಟ್ ಆಗುತ್ತೆ. ಪೋಸ್ಟ್ ಪೀರಿಯಡ್ಸ್ ಟೈಮಲ್ಲೂ ಸಮ್ಟೈಮ್ಸ್ ನಾವು ತುಂಬ ಸಪ್ರೆಸ್ ಆಗಿಬಿಡ್ತೀವಿ. ಅದು ಎಲ್ಲ ಗಂಡು ಮಕ್ಳ ಹತ್ರ ಹೋಗ್ಬಿಟ್ಟು ನಾನು ಹಿಂಗಿದ್ದೀನಿ, ನಾನು ಹಿಂಗಿದೆ, ಈ ಇಶ್ಯೂ ಇದೆ ಅಂತ ಹೇಳೋಕ್ಕಾಗಲ್ಲ. ಯಾರು ಏನಕ್ಕೆ ಮೆಚ್ಚಿಸ್ಬೇಕು? ನಮ್ಮ ಬಾಡಿ, ನಮ್ಮ ಇಷ್ಟ, ನಮ್ಮ ಲೈಫ್. ಕಿವಿ ಕೊಟ್ಕೊಂಡು ಹೋಗ್ತಿದ್ರೆ ಎಲ್ಲರೂ ಕಿವಿ ಕೊಟ್ಕೊಂಡು ಅಳ್ಬೇಕಾಗುತ್ತೆ. ಡೋಂಟ್ ಗಿವ್ ಅ ಟೈಮ್. ಎಲ್ಲ ಹೆಣ್ಮಕ್ಳು ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್ ಆ್ಯಂಡ್ ರಿಕ್ವೆಸ್ಟ್. ನಮ್ಮ ದೇಹನ ನಾವು ಅದನ್ನ ಪೂಜಿಸ್ತೀವಿ. ದಿಸ್ ಇಸ್ ಅವರ್ ಲೈಫ್, ದಿಸ್ ಇಸ್ ಮೈ ಬಾಡಿನ ನಾನು ಯಾರು ಬೇರೆಯವ್ರಿಗೋಸ್ಕರ ಅಯ್ಯೋ ಅವ್ರು ಹೇಳಿದ್ರ ಓಕೆ ಡಿಪ್ರೆಷನ್ ಹೋಗ್ಬೇಕು. ನನಗೆ ಗೊತ್ತು ವಾಟ್ ಐ ಆಮ್ ಡೂಯಿಂಗ್ ಅಂತ ಎವ್ರಿ ಡೇ, ವಾಟ್ ಐ ಈಟ್, ಹೌ ಐ ವರ್ಕ್ಔಟ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಕೆಲವ್ರಿಗೆ 5 hours ನಿದ್ದೆ ಮಾಡಿದ ತಕ್ಷಣ ದಪ್ಪ ಆಗ್ತಾರೆ, ಕೆಲವ್ರಿಗೆ ಕರೆಕ್ಟಾಗಿ 8 hours ನಿದ್ದೆ ಮಾಡಲೇಬೇಕಾಗುತ್ತೆ. ಆ್ಯಂಡ್ ನಾನು ಹೇಳ್ತೀನಿ, ನನಗೆ ಅದು ಇರಲೇಬೇಕು. ಐ ಹ್ಯಾವ್ ಟು ಸ್ಲೀಪ್ ಅಟ್ಲೀಸ್ಟ್ ಫಾರ್ 7 to 8 hours. ಇಲ್ಲಾಂದ್ರೆ ಐ ಲುಕ್ ಚಾಪಿ. ಅದು ನಾನು ಸರ್ಗೆ ತುಂಬ ಬಾರಿ ಹೇಳಿದ್ದೀನಿ. ಆ್ಯಂಡ್ ಯು ನೋ ವಾಟ್, ಮಾರ್ನಿಂಗ್ ಶೂಟಿಂಗ್ ಬಂದಾಗ ಐ ಲುಕ್ ಚಾಪಿ. ಹೋಗ್ತಾ 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 ಸರ್ ಹೇಳ್ತೀನಿ, ನೀವು ಬೆಳಗ್ಗೆ ದಪ್ಪ ಈಗ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ. ಸೊ ಅದು ಬಾಡಿ ಟೈಪ್ಸ್ ಹಾಗಿದ್ದಾಗ ಏನು ಮಾಡೋದಕ್ಕಾಗಲ್ಲ ಅಲ್ವಾ? ಎಷ್ಟೋ ಜನ ಹೆಣ್ಮಕ್ಳು ಇದರಿಂದಾಗಿ ಒಂದು ಕಮೆಂಟಿಂಗಾಗಿ ಸೂಸೈಡ್ ಮಾಡ್ಕೊಳ್ಳೋ ಹಂತಕ್ಕೆ ಹೋಗ್ತಾರೆ. ಸೊ ಅವ್ರಿಗೆಲ್ಲ ಮುಟ್ಟಾಳು ಅವ್ರ ಅಪ್ಪ ಅಮ್ಮ ಅವ್ರನ್ನ ಬೆಳೆಸಿರೋದು ಇಲ್ಲ, ಜೀವ ಕೊಟ್ಟರು ಸೂಸೈಡ್ ಮಾಡ್ಕೊಳಕ್ಕ. ನನಗಂತೂ ಇದ್ರ ಬಗ್ಗೆ ನಾನು ಕಾಮೆಂಟೇ ಮಾಡ್ಕೊಳಲ್ಲ. ಸೂಸೈಡ್ ಮಾಡ್ಕೊಂಡಿರೋರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಬಿಕಾಸ್ ಅವ್ರಿಗೆ ಅರ್ಹತೆನೇ ಇಲ್ಲ. ಒಂದು ಜೀವ ಯಾರೋ ಏನೋ ಕಮೆಂಟ್ ಓ ಗಾಡ್ ದಿಸ್ ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಹೆಂಗಾಗ್ಬಿಡಿದೆ ಅಂದರೆ, ಯಾಕೆ ಎಲ್ಲರೂ ನೆಗೆಟಿವ್ ಕಾಮೆಂಟ್ಸ್ ಕಿವಿ ಕೊಡ್ತಿದ್ದಾರೆ? ಏನಕ್ಕೆ? ಮಾತಾಡ್ತಾನೆ ಇರ್ತಾರೆ. ಯಾರೋ ಒಬ್ಬ ನನಗೆ ಇಡಿಯಟ್ ಅಂತ, ನಾನು ಇಡಿಯಟಾ? am I idiot? Am I called as idiot by birth? ಇಲ್ಲ, ನನ್ನ ಹೆಸರು ರಚಿತಾ. You call me Rachita, I respond to you. You call me idiot, sorry, get lost. Last question, sir. Last question, please. ರಾಜ್ಕುಮಾರ್ ಅವರ ಪಾತ್ರ ಮಾಡಬೇಕು ಅಂತ ಯಾವ ಸಿನಿಮಾ ಯಾವ ಪಾತ್ರ ರಾಜ್ಕುಮಾರ್ ಅಲ್ಲ ಸರ್, ರಾಜ್ಕುಮಾರ್ ಸರ್ ಮಾಡಿ ಸಿನಿಮಾಗಳು ಮಾಡಬೇಕು ಅಥವಾ ಅವ್ರ ಥರ ಆ ಥರ ನನ್ನ ಆಸೆ ಇದೆ ಸರ್. ನಾವು ಹೇಗಿದ್ರು ಆ ಸ್ಟೆಪ್ಸ್ ನಾನು ನಡ್ಕೊಂಡು ಹೋಗ್ಬೇಕು ಅನ್ನೋ ಆಸೆ. ರಾಜ್ಕುಮಾರ್ ಸರ್ ನಾನು ಆಗೋದ್ರಿಂದ ಈ ಜನ್ಮನಲ್ಲಿ 3 ಜನ್ಮ ಬಂದರೂ ಕೂಡ ಅವ್ರ ಜೊತೆ ನಾನು ಇದ್ದೀನಿ ಸರ್. ಅದು ಅವ್ರು ಯಾವ ಸಿನಿಮಾ ಯಾವ ಪಾತ್ರ ಹಲವಾರು ಸಿನಿಮಾಗಳಿದೆ ಸರ್, ಹಲವಾರು ಸಿನಿಮಾಗಳಿದೆ. ಪ್ರತಿಯೊಂದು ಸಿನಿಮಾಗಳು ನಾನು ಸ್ವಲ್ಪ ಮೆಚುರಿಟಿ ಬಂದ ಮೇಲೆ ನೋಡ್ಕೊಂಡು ಬಂದ ಸಿನಿಮಾಗಳು ನನಗೆ ತುಂಬ ಇಷ್ಟ. ಒಂದು ನನಗೆ ಅವ್ರದ್ದು ರೈತರು ಅಂಗಾದ ಮನುಷ್ಯ ಸರ್, ಅದು ನನಗೆ ಸಿಕ್ಕಾಪಟ್ಟೆ
ಯಾಕಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಅವ್ರ ಮನೆಗೆ ಜಾಸ್ತಿ ಇರ್ತಿದ್ದೆ ಸರ್. ಅವ್ರ ತೊಡೆಯಲ್ಲೇ ಕೂತ್ಕೊಂಡು ಆಟಾಡಿ ಊಟ ಮಾಡಿಕೊಂಡು ಬೆಳೆದು ಹೋಗ್ತಾನೆ ಸರ್. ಸೊ ಅವನು ನೋಡ್ಕೊಂಡಿದ್ದಾನೆ. ಸೊ ಅವರು ನಡೆದ ದಾರಿಗೆ ನಾನು ಇರಬೇಕು ಆಸೆ ಸರ್. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮದವರೆಲ್ಲ ಪ್ರಶ್ನೆಗಳಿಗೆ ಧನ್ಯವಾದ. ನನ್ನ ಬೆಳೆಸಿದ ಗ್ರೂಪ್ ಫೋಟೋಗೆ